ಬಿಡಲ್ಲ ನಾವು ಹುಡುಗರಿಗೆ, ಎಲ್ಲ ನಾವೇ ಮಾಡೋದು. ನೀವೆಲ್ಲ ಹಂಗೆಲ್ಲ ಅಂದ್ಕೊಂಡಿದ್ದೀನಿ. ಕೆಲವು ತಾಯಂದ್ರೆ ಎಷ್ಟು ಪ್ರೀತಿ ಮಕ್ಕಳ ಮೇಲೆ ಅಂದರೆ ಹೋಮ್ವರ್ಕ್ ಕೂಡ ಅವರೇ ಮಾಡ್ತಾರೆ. ಅದು ಎಡಗೈಯಿಂದ ಮಾಡ್ತಾರೆ ಹೋಮ್ವರ್ಕ್, ಅದು ಟೀಚರಿಗೆ ಗೊತ್ತಾಗಬಾರ್ದು ಅಂತ. ಅದು ನೀವು ಮಾಡೋದು ಒಳ್ಳೇದಲ್ಲ. ಅದು ನಿಮ್ಮ ಮಗುಗೆ ಒಳ್ಳೇದು ಮಾಡ್ತಾ ಇಲ್ಲ, ತೊಂದರೆ ಮಾಡ್ತಾ ಇದ್ದೀರಿ ನೀವು. ಮಗು ತಪ್ಪಿದ್ರೆ ಏನಾಯ್ತು, ಪಾಪ ನಿದ್ದೆ ಬಂದಿತ್ತು, ನಾಳೆ ಟೀಚರ್ ಬೈತಾರಲ್ಲ, ನಾನೇ ಮಾಡ್ತೀನಿ ಎಡಗೈಯಿಂದ ಹೋಮ್ವರ್ಕ್. ಯು ಥಿಂಕ್ ಯು ಆರ್ ಡೂಯಿಂಗ್ ಗುಡ್ ಟು ದ ಚೈಲ್ಡ್, ಬಟ್ ಯು ಆರ್ ಡೂಯಿಂಗ್ ಗ್ರೇಟೆಸ್ಟ್ ಇನ್ ದಿಸ್ ಸರ್ವಿಸ್ ಟು ದ ಚೈಲ್ಡ್. ಚೈಲ್ಡ್ ಶುಡ್ ಡೂ ದ ಹೋಮ್ವರ್ಕ್ ಆನ್ ಹರ್ ಓನ್. ನಾನೇ ಮಾಡಬೇಕು ಹೋಮ್ವರ್ಕ್. ಅದನ್ನು ಮಾಡದೆ ಹೋದ್ರೆ ಬೈಸ್ಕೊತಾಳೆ ಕ್ಲಾಸಲ್ಲಿ ಒಂದ್ಸಲ. ತಪ್ಪೇನಿದೆ? ಬೈಸ್ಕೊಂಡಾಗ ಮನೆಗೆ ಬಂದಾಗ ನಾಳೆ ಬೈತಾರೆ ಅಂತ ಗೊತ್ತಿದ್ದ ಬೇಗ ಮಾಡ್ಕೊಂಡು ಹೋಗ್ತಾರೆ ಹೋಮ್ವರ್ಕ್ ಎಲ್ಲ ಅಲ್ವಾ. ಲೆಟ್ ದ ಚೈಲ್ಡ್ ಡೂ ದ ಹೋಮ್ವರ್ಕ್ ಆನ್ ಅವರ್ ಓನ್. ನಾವು ಮಾಡಬೇಕಾಗಿಲ್ಲ. ಒಂದು ತಮಾಷೆ ಹೇಳ್ತೀನಿ ನಾನು, ನಾವು ಹೇಗೆ ಅಪ್ಪ ಅಮ್ಮ ಮಾಡಿಸ್ಬಿಡ್ತೀವಿ ಅಂತಂದರೆ, ಓವರ್ ಪೊಸೆಸಿವ್ ಇದ್ದವರು ಕೆಲವರು ಮಕ್ಕಳನ್ನ ಕೆಳಗೆ ಬಿಡೋಲ್ಲ. ನೋಡಿದ್ದೀರಾ ನೀವು? ಪುಟ್ಟ ಮಗು ಪಾಪ ಎತ್ಕೊಂಡು ಅಡ್ಡಾಡ್ತದ. 4 ವರ್ಷ ಆಗಿದೆ, ಕಾಲು ನೆಲಕ್ಕೆ ಹತ್ತಾ ಇದೆ, ಹೊತ್ಕೊಂಡು ಅಡ್ಡಾಡೋದು. ಸಣ್ಣದಿದ್ದಾಗೇನೋ ಹೊತ್ಕೋಬೋದಪ್ಪ, ದೊಡ್ಡದಾದ್ಮೇಲೆ ಭಾರ ಆಗಲ್ವಾ? ಹೊತ್ಕೊಂಡು ಅಡ್ಡಾಡೋದು ಹಾಗೇನೆ. ನೀವು 4 ವರ್ಷ ಹಾಗೆ ಹೊತ್ತಿರ ಅವನೇನು ಮಾಡ್ತಾನೆ ಗೊತ್ತಾ? 6 ವರ್ಷಕ್ಕೆ ಕೈ ಎತ್ತಾನೋ, ಎತ್ಕೋ ಅಂತಾನೆ. ನೋಡಿಲ್ವಾ ನಿಮ್ಮ ಮನೇಲಿ? ಏನು ಸಾಕಾಗಿ ಹೋಗಿದ್ದೀರಿ, ಎತ್ಕೊಂಡು ಈಗ ಕೆಳಗೆ ಇಳಿಯಲ್ಲ ಅವನು. ಯಾಕೆ ಇಳಿಯಲ್ಲ? ಇಳಿಸಿಲ್ಲ ಮೊದಲು ನೀವು. ಅದೇ ಪ್ರಾಬ್ಲಮ್ ಆಗಿರೋದು. ಇಫ್ ಯು ಅಲಾವ್ ಹಿಮ್ ಟು ವಾಕ್, ಲೆಟ್ ಹಿಮ್ ಡೂ ಹಿಸ್ ಜಾಬ್ ಪ್ರಾಪರ್ಲಿ, ದೆನ್ ವಿಲ್ ಬಿ ಆಲ್ ರೈಟ್. ನಮ್ಮ ಮಾಡೋಕ್ಕೆ ಬಿಡಲ್ಲ. ನಾನು ಟ್ರೈನಲ್ಲಿ ಬರಬೇಕಾದ್ರೆ ಹೇಳಿದ್ದೇನೋ ಗೊತ್ತಿಲ್ಲ, ನಾನು ಟ್ರೈನಲ್ಲಿ ಬರಬೇಕಾದ್ರೆ ಒಂದು ಗಂಡ ಹೆಂಡತಿ ಇದ್ದರು ಫಸ್ಟ್ AC ಕಂಪಾರ್ಟ್ಮೆಂಟಲ್ಲಿ. ಅಲ್ಲೊಂದು ಎದುರು ಒಂದು ಬರ್ತ್ ಇರುತ್ತೆ, ಅಲ್ಲಿ ಗಂಡ ಹೆಂಡತಿ ಒಂದು ಮಗು, ಒಂದು 5-6 ವರ್ಷದ ಹುಡುಗಿ. ಅದು ಆ ಹುಡುಗಿ ಊಟ ಮಾಡಿಸ್ತಿದ್ದಾರೆ ಅಪ್ಪ ಅಮ್ಮ. ಊಟ ಮಾಡಿಸ್ತಾರೆ ಅಂದರೆ ಬಹಳ ನಾಜೂಕಾಗಿ ಹೇಳ್ದಂಗೆ ಆಯಿತು. ಈ ಗೋಡೆಗೆ ಪ್ಲಾಸ್ಟರ್ ಮಾಡ್ತಾರೆ ನೋಡಿದ್ದೀರಾ? ಈ ಸಿಮೆಂಟ್ ಹಿಂಗೆ ಹೊಡೆದು ಹಿಂಗೆ ಉಜ್ಜುತ್ತಾರಲ್ಲ, ಹಾಗೆ ಅಪ್ಪ ಒಂದು ತುತ್ತು ಹಾಕ್ತಾನೆ, ಬಾಯಿ ಒರೆಸ್ತಾನೆ. ಅಮ್ಮ ಒಂದು ತುತ್ತು ಹಾಕ್ತಾಳೆ, ಬಾಯಿ ಒರೆಸ್ತಾಳೆ. ಅದು ಪಾಪ ನುಂಗೋಕ್ಕಾಗ್ತಾಯಿಲ್ಲ, ಕಣ್ಣಿಗೆ ಮಾಡ್ಕೊಂಡು ಮಾಡ್ತಾಯಿದೆ. ನಾ ಅಪ್ಪ ಅಮ್ಮ ಕೇಳಿದೆ, ಕೈ ಇಲ್ವಾ ಮಗುಗೆ ಅಂತ ಕೇಳಿದೆ. ಇದೇ ಅಲ್ಲ ಸರ್ ಅಂದರು. ಬಿಡ್ರಿ ಮತ್ತೆ ತಿಂತಾಳಕ್ಕೆ, ನೀವ್ಯಾಕೆ ತಿನ್ನಿಸ್ತೀರಿ ಅಂದೆ. ಬೇಡ ಸರ್, ಕೈ ಕೊಳೆ ಆಗಿದೆ ಆಕೆದು. ಆಕೆ ಒಂದು ಕೈ ಕೊಳೆ ಆಗಿದೆ, ನಿಮ್ಗೆ 2 ಕೈ ಕೊಳೆ ಆಗಿದ್ದಾವಲ್ಲ. ಎಷ್ಟರ ಮಟ್ಟಿಗೆ ಅವ್ರು ಇಬ್ಬರು ಡಾಕ್ಟ್ರ್. ಮತ್ತು ನೋಡಿದರೆ ಇಬ್ಬರು ಡಾಕ್ಟ್ರ್. ನಾನು ಹೇಳಿದೆ, ಅತಿ ಪ್ರೀತಿ ಮಾಡಬೇಡಿ. 5 ವರ್ಷ 6 ವರ್ಷ ಮಗುಗೆ ತನ್ನ ಊಟ ಮಾಡೋಕ್ಕೆ ಕಲಿಬೇಕು. ಇದನ್ನು ನಾವು ಸೈಕೋಮೋಟರ್ ಸ್ಕಿಲ್ಸ್ ಅಂತ ಕರಿತೀವಿ. ಹೌ ಟು ಹ್ಯಾಂಡ್ಲ್ ಯುವರ್ ಓನ್ ಫಿಂಗರ್ಸ್. ಮೊದಲೇ ಸಲ ನನ್ನ ಕೈ ಬಾಯಿ ಹತ್ರ ಹೋಗಲ್ಲ, ಗೊತ್ತಿರೋಲ್ಲ, ಕೋಆರ್ಡಿನೇಷನ್ ಆಗಿರೋಲ್ಲ. ಆ ಮಗುಗೆ ದಿನ ಬಳಸಬೇಕು, ಕೈಯನ್ನು ಹೆಂಗೆ ಬಳಸಬೇಕು, ಬೆರಳನ್ನು ಹೇಗೆ ಬಳಸಬೇಕು. ನಮಗೆಲ್ಲ ಪರೀಕ್ಷೆ ಮಾಡೋರು 6ನೇ ವಯಸ್ಸಿಗೆ ಬಂದಾಗ ಈ ಸಾರು ಅನ್ನ ಕೊಟ್ಟು ಸಾರು ಬೀಳಲಾರ್ದಂಗೆ ಹೆಂಗೆ ಕೊಡ್ತೀವಿ, ಖಾಲಿ ಮಾಡ್ತೀವಿ ನೋಡೋಣ ಥಿಯೇಟರ್. ಇವತ್ತಿಗೂ ಸೌತ್ ಇಂಡಿಯನ್ ಊಟ ಅಮೇರಿಕಾದಲ್ಲೇ ಅದ್ಭುತ. ಅದು ಬೇರೆ ದೇಶದಲ್ಲೂ ಅದ್ಭುತ ಅಂತಾರವ್ರು. ಸಾರು ಅನ್ನ ಹೆಂಗೆ ಊಟ ಮಾಡ್ತೀವಿ ನೀವು ಸ್ಪೂನ್ ಇಲ್ಲದೆ ಅಂತ. ನಮ್ಮಲ್ಲಿ ನೀವು ನೋಡಿದ್ದೀರಾ, ಬಾಳೆ ಎಲೆಯಲ್ಲಿ ಸಾರುವನ್ನು ಹಾಕ್ಸ್ಕೊಂಡಿರ್ತಾರೆ. ಒಂದು ತೊಟ್ಟು ಹನಿ ಒಂದು ಸಾರು ಹೊಡೆದಿರೋಲ್ಲ, ಹಿಂಗೆ ಕ್ಲೀನಾಗಿ ಖಾಲಿ ಆಗತ್ತೆ ಅಲ್ಲಮ್ಮ, ಆಗಲ್ವಾ? ನಮಗೆ ಗಟ್ಟಿ ಬ್ರೆಡ್ ತಿನ್ನೋಕೆ ಆಗಲ್ಲ, ಮೈ ಮೇಲೆ ಬೆಳೆಸ್ಕೊತಾ ಹುಡುಗರು. ಆದ್ದರಿಂದ ಮಗುಗೆ ಕಲಿಸ್ಬೇಕಾದ್ರೆ ಕಲಿಸ್ಬೇಕು. ಅದಕ್ಕೊಂದು ಸಣ್ಣದೊಂದು ಮಾತಿದೆ. ಒಬ್ಬ ಹುಡುಗ ಕೂತಿದ್ದ, ರಾಮನಗರ ಅಂತ ಊರು. ರೇಷ್ಮೆ ಗೂಡಿತ್ತು ಮನೆಯಲ್ಲಿ. ಒಂದು ರೇಷ್ಮೆ ಮೊಟ್ಟೆ ಇತ್ತು, ಸಾಕಷ್ಟು ಮೊಟ್ಟೆ ಇದ್ದಾವಲ್ಲ. ಒಂದು ಮೊಟ್ಟೆ ಅಲಗಾಡಕ್ಕೆ ಶುರು ಆಯ್ತದು. ಅವನಂದ, ಅಲಗಾಡತ್ತೆ ಹಾಕಿದು. ನೋಡ್ದ, ಎತ್ತಿಟ್ಕೊಂಡ ಟೇಬಲ್ ಮೇಲೆ. ಸುಮಾರು ಹೊತ್ತು ಹಿಂಗೆ ಒದ್ದಾಡ್ತಾ ಇತ್ತು, ಅಲಗಾಡ್ತಾ ಇತ್ತು. ಸಣ್ಣ ಕ್ರ್ಯಾಕ್ ಆಯ್ತು ಮೇಲೆ, ಮೊಟ್ಟೆ ಮೇಲೆ ಕ್ರ್ಯಾಕ್ ಆಯಿತು. ಅವನು ಕ್ರ್ಯಾಕ್ ಹಾಕಾಯ್ತದು ನೋಡಿದೆ, ಇನ್ನೂ ಸ್ವಲ್ಪ ಅಗಲ ಆಯಿತು. ಒಳಗೊಂದು ಹುಳ ಒದ್ದಾಡ್ತಾ ಇತ್ತು. ನೋಡ್ತಾ ಇದ್ದ. ಸ್ವಲ್ಪ ಹೊತ್ತು ಒದ್ದಾಡಿದ ಮೇಲೆ ಕ್ರ್ಯಾಕ್ ಇನ್ನೂ ದೊಡ್ಡದಾಗಿ ಹುಳ ಹೊರಗೆ ಬಂತು. ಸ್ವಲ್ಪ ಸುಸ್ತಾಗಿ ಬಿದ್ದಿತ್ತು. ಒಂದು 10 ನಿಮಿಷಕ್ಕೆ ಹಾರಿ ಹೋಯ್ತು ಹೊರಗಡೆ, ಚಿಟ್ಟಾಗಿ ಹಾರೋಯ್ತು. ಅದನ್ನು ನೋಡ್ದ ಅವನು. ಓ ಪಾಪ, ಎಷ್ಟು ಕಷ್ಟಪಡುತ್ತಲ್ಲ ಹೊರಗೆ ಬರೋದಕ್ಕೆ. ಮತ್ತೊಂದು ಮೊಟ್ಟೆ ಅಲಗಾಡಕ್ಕೆ ಶುರು ಆಯಿತು. ಅದಕ್ಕೆ ಸಹಾಯ ಮಾಡಬೇಕು ಅಂದ್ಕೊಂಡು, ತೊಂದರೆ ಕೊಡೋಕ್ಕಲ್ಲ, ಒಂದು ಸಹಾಯ ಮಾಡಬೇಕು. ಪಾಪ ಅಷ್ಟು ಒದ್ದಾಡಿಕೊಂಡು ಮೊಟ್ಟೆ ಹೊಡ್ಕೊಂಡು ಹೊರಗೆ ಬರಬೇಕಲ್ಲ. ಒಂದು ರೇಸರ್ ಬ್ಲೇಡ್ ತೊಗೊಂಡ, ನಿಧಾನ ಕಟ್ ಮಾಡಿದ, ಹೊರಗಡೆ ತೆಗೆದ ಹುಳನ. ಅದು ಹಾರಲೇ ಇಲ್ಲ. ಅಪ್ಪನಿಗೆ ಹೇಳಿದ, ಅಪ್ಪ ಅದು ಹಾರ್ತಾ ಇಲ್ಲ ಅಂದ. ಅದೇನು ಹಾರಲ್ಲ ಪುಟ್ಟ, ಅದು ಮುಗಿತದಷ್ಟೇ. ಯಾಕೆ? ಆ ಒದ್ದಾಟ ಇದೆಯಲ್ಲ, ಮೊಟ್ಟೆ ಹೊಡ್ಕೊಂಡು ಒದ್ದಾಟೋ ಕೆಲಸನೇ ರೆಕ್ಕೆ ಗಟ್ಟಿ ಮಾಡೋ ಕೆಲಸ. ಅದು ರೆಕ್ಕೆ ಗಟ್ಟಿನೇ ಆಗಲಿಲ್ಲ, ಅದಕ್ಕೆ ಹಾರೋದು ಹೇಗೆ? ನಮ್ಮ ಮಕ್ಕಳದ್ದು ಅದೇ ಪರಿಸ್ಥಿತಿ ಅಲ್ವಾ. ನಾವು ಹಾರೋಕ್ಕೆ ತಯಾರೇ ಮಾಡೋಲ್ಲ. ಇದು ಯಾಕೆ ಹೇಳ್ತೀನಿ ಕೇಳಿ, ಭಾಳ ಮುಖ್ಯವಾದ ವಿಷಯ ಹೇಳಬೇಕು ನಾನು ಇವತ್ತು ನಿಮಗೆ. ಈಗ ಸಣ್ಣ ವಯಸ್ಸಿನ ಗಂಡ ಹೆಂಡತಿ ಇದ್ದಾರೆ ನೋಡಿ, ಎಲ್ಲರೂ ನವ ದಂಪತಿಗಳು, ಸಣ್ಣ ಮಕ್ಕಳು, LKG UKG 2ನೇ ತರಕ ಇರೋದು ಮಕ್ಕಳು ಇದ್ದಾರಲ್ಲ. ಪೇರೆಂಟ್ಸ್ಗೆ ತುಂಬ ಚಿಂತೆ ಮಕ್ಕಳ ಬಗ್ಗೆ, ಹೇಗೆ ಬೆಳೆಸಬೇಕು ಅಂತ. ಎಲ್ಲವನ್ನೂ ತಾವೇ ಮಾಡೋಕ್ಕೆ ಹೋಗ್ತಾರೆ.
ಅದು ಮಾಡಿದ ಮುಂದೆ ತೊಂದರೆ ಎಂಥದ್ದಾಗತ್ತೆ ಅನ್ನೋ ವಿಷಯ ಹೇಳ್ಬೇಕು ನಾನೀಗ. ಮನೆಯಲ್ಲಿ ಆಟಿಕೆ ಸಾಮಾನು ತಂತಂದು ಹಾಕ್ತಾರೆ ಮಕ್ಕಳಿಗೆ, ನೋಡಿದ್ದೀರಾ ನೀವೀಗ? ಈಗ ಸ್ವಲ್ಪ ಹಣಕಾಸು ಚೆನ್ನಾಗಿದೆ, ಎಲ್ಲರದೂ ಸಂಬಳ ಜಾಸ್ತಿ ಇದೆ. ಅದಕ್ಕೇನು ಮಾಡ್ತಾರೆ ಮಕ್ಕಳಿಗೆ, ಮನೇಲಿ ಒಂದು ಮಗು ಇದ್ದರೆ ಆಟಿಕೆ ಸಾಮಾನು ಎಷ್ಟಿರುತ್ತೆ ಲೆಕ್ಕ ಹಾಕಿದ್ದೀರಾ ನೀವು? ಒಂದು ನರ್ಸರಿ ಸ್ಕೂಲ್ ಆಗುವಷ್ಟು ಆಟಿಕೆ ಸಾಮಾನು ಇರುತ್ತೆ ಪ್ರತಿಯೊಂದು ಮನೇಲಿ. ಇನ್ನೊಂದು ದಯವಿಟ್ಟು ಗಮನ ಇಟ್ಟು ನೋಡಿ, ಮಗು ಒಂದೂ ಕೇಳಿಲ್ಲ ಅದನ್ನು. ಮಗು ಕೇಳಿತ್ತಾ ತಂದುಕೊಡು ಅಂತ? ನಾವೇ ತರೋದು, ಊರಿಗೆ ಹೋದಾಗ ತೊಗೊಂಬರೋದು, ಒಂದು ಬಟ್ಟೆ ತೊಗೊಂಬರೋದು, ಆಟಿಕೆ ಸಾಮಾನು ತೊಗೊಂಬರೋದು. ಬಟ್ಟೆ ಎಷ್ಟಿದೆ ಗೊತ್ತಾ ಮಗುಗೆ? 3ನೇ ಸಲ ಹಾಕ್ಕೊಳ್ಳಲ್ಲ ಮಗು, ಅದು ಬೆಳೆ ದೊಡ್ಡದಾಗ್ಬಿಟ್ಟಿರ್ತಿ. ಅಯ್ಯೋ ಹೊಸದು ಹಾಕ್ಕೊಳ್ಳಿ ಎಲ್ಲ ಮಗು ಅಂತ ಯಾರಿಗೋ ಕೊಡೋದು. ಇದೆಲ್ಲರ ಮನೆಯಲ್ಲೂ ಆಗ್ತಿರೋದು ಇದು. ಮಗು ಕೇಳಿಲ್ಲ, ದಯವಿಟ್ಟು ಗಮನಿಸಿ. ನಾನು ಸಣ್ಣವನಾಗಿದ್ದಾಗ ನಾವು ಬಾಯಿ ಬಿಟ್ಟು ಕೇಳಬೇಕಾಗಿತ್ತು. ನಮ್ಮ ಅಪ್ಪನಿಗೆ ಒಂದು ಟೆನ್ನಿಸ್ ಬಾಲ್ ಕೊಡಿಸು ಅಂತ ಕೇಳಿದೆ. 3 ತಿಂಗಳು ಕೊಡಿಸ್ಲಿಲ್ಲ. ಅಮ್ಮನ ಕಡೆ ವಶೀಲಿ ಹಚ್ಚಿದೆ, ಅಪ್ಪ ಹೇಳ್ಬೋದು ಟೆನ್ನಿಸ್ ಬಾಲ್ ಕೊಡಿಸ್ಕೊಡು, ಆಡಕ್ಕೆ ಬೇಕಾಗ್ತದೆ ಅಂತ. 4ನೇ ತಿಂಗಳು ಒಂದು ಟೆನ್ನಿಸ್ ಬಾಲ್ ಕೊಟ್ಟರು. ಎಷ್ಟು ಅಪರೂಪದ ವಸ್ತು ನನಗಂದರೆ, ಆ ಇಂಗ್ಲೆಂಡ್ ರಾಣಿ ಕೊಹಿನೂರು ಸಿಕ್ಕರು ಸಂತೋಷ ಆಗ್ತಿತ್ತಿಲ್ಲೋ ಗೊತ್ತಿಲ್ಲ, ಟೆನ್ನಿಸ್ ಬಾಲ್ ಭಾರಿ ಸಂತೋಷ ಆಯಿತು. 3 ವರ್ಷ ಕಾಪಾಡ್ಕೊಂಡಿದ್ದೀನಿ ಅದನ್ನು ನಾನು. ಯಾಕಂದ್ರೆ ವಸ್ತುವಿನ ಬೆಲೆ ಗೊತ್ತಿತ್ತು ನನಗೆ, ಸುಲಭ ಇಲ್ಲ ಅಂತ. ಇನ್ನೊಂದು ಸಲ ಸ್ವಲ್ಪ 10th ಬಂದಾಗ ನಮ್ಮ ಅಪ್ಪನಿಗೆ ಸೈಕಲ್ ಕೇಳಿದೆ, ಒಂದು ಸೈಕಲ್ ಕೊಡಿಸೋಣ ಅಂದೆ. ಸೈಕಲ್ ಕೊಡಿಸ್ತೀನಿ ಬಿಡು, ಕೊಡಿಸ್ತೀನಿ ಅಂದರು. ಇಲ್ಲ ಅನ್ನಲಿಲ್ಲ ಅವ್ರು ಎಂದೂ, ಕೊಡಿಸ್ಲಿಲ್ಲ. 4 ತಿಂಗಳಾಯಿತು, 5 ತಿಂಗಳಾಯ್ತು. ಅಣ್ಣ ನೀ ಬರೀ ಹೇಳ್ತಾ ಇದ್ದಿ, ಕೊಡಿಸ್ಲೇ ಇಲ್ಲ ಸೈಕಲ್ಲು ಅಂದೆ. ಒಂದು ಕೆಲಸ ಮಾಡಪ್ಪ, ನಮ್ಮಪ್ಪ ಭಾಳ ಬುದ್ಧಿವಂತರು. ಒಂದು ಕೆಲಸ ಮಾಡು, ನನ್ನ ತಿಂಗಳ ಸಂಬಳ ನಿನಗೆ ಕೊಟ್ಬಿಡ್ತೀನಿ, ನೀನೇ ಖರ್ಚು ಮಾಡಿ ಸೈಕಲ್ ತೊಗೊಂಬಿಡು ಅಂದರು. ನನಗೇನು ಚಕ್ರವರ್ತಿ ಪದವಿ ಕೊಟ್ಟಂಗಾಯ್ತು. ಇಡೀ ಸಂಬಳ ನನ್ನ ಕೈಯಲ್ಲೇ ಬಂತಲ್ಲ. ನಮ್ಮಮ್ಮ ಇದೊಂದು ಕೂತ್ಕೋ, ಇಲ್ಲಿ ಇನ್ನೇನು ಖರ್ಚು ಆಗ್ತದೆ ಬರ್ಕೊಡ್ತೀನಿ, ಬಾಡಿಗೆ ಎಷ್ಟು, ಗ್ಯಾಸ್ ಎಷ್ಟಾಗತ್ತೆ, ಗ್ರೋಸರಿ ಸಾಮಾನು ಇಷ್ಟಾಗತ್ತೆ ಎಲ್ಲ ಲೆಕ್ಕ ಹಾಕಿದ್ದು. ಕೊಟ್ಕೊಂಡು ಹೋದೆ. 21ನೇ ತಾರೀಕಿಗೆಲ್ಲ ಖಾಲಿ ಆಯಿತು. ಸೈಕಲ್ ಎಲ್ಲಿ ಖಾಲಿ ಆಗೋಯ್ತು. ಇನ್ನು 9 ದಿವಸ ನಡೆಸೋದು ಹೇಗೆ ಅಂತ ಚಿಂತೆ ಇತ್ತು. ನಮ್ಮಪ್ಪ ಕೇಳಿದ್ರು, ಸೈಕಲ್ ಏನಾಯಿತೋ ಅಂದರು. ಎಲ್ಲಿ ಸೈಕಲ್ಲು? 1ನೇ ತಾರೀಕು ಪಗಾರ ಬಂದರೆ ಸಾಕು ಅಂದೆ. ಅವ್ರು ಹೇಳಿದ್ರು, ನಿನಗೆ ಅರ್ಥ ಆಯ್ತಾ? ಮುಂದೆ ನನಗೆ 6 ತಿಂಗಳ ಮೇಲೆ ಸೈಕಲ್ ಕೊಡಿಸ್ದಾಗ ಗೊತ್ತಾಯಿತು ನನಗೋಸ್ಕರ ಅವ್ರು ಏನೇನು ತ್ಯಾಗ ಮಾಡಿರಬೇಕು ಅಂತ. ಈಗಿನ ಮಕ್ಕಳಿಗೆ ಕಲ್ಪನೆ ಬರೋಕ್ಕೆ ಸಾಧ್ಯ ಇಲ್ಲ. ತಮಗೆ ಅವಶ್ಯವಾದದ್ದನ್ನು ಅಪ್ಪ ಅಮ್ಮ ಕಟ್ ಮಾಡಿ ಅವಶ್ಯಕತೆಗಳನ್ನು ಬಿಟ್ಟು ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿದ್ದಾರೆ ಅಂತ ನನಗೆ ಗೊತ್ತಾಗಿ ಅಪ್ಪನ ಬಗ್ಗೆ ಅಮ್ಮನ ಬಗ್ಗೆ ಕೃತಜ್ಞತಾ ಭಾವ ಬಂತು ನನಗೆ. ಈಗ ಮಕ್ಕಳಿಗೆ ಕೃತಜ್ಞತಾ ಭಾವ ಬರೋಲ್ಲ. ಯಾಕೆ ಕೊಡಿಸಲ್ಲ? ನಾವು ಫ್ರೆಂಡ್ ಕೊಟ್ಟಿಲ್ವಾ, ಕೊಡು. ಡಿಮ್ಯಾಂಡಿಂಗ್ ಆಗಿಬಿಟ್ಟಿದೆ, ಕಮಾಂಡಿಂಗ್ ಆಗಿದೆ. ಯಾಕೆ? ಅದು ನಾವೇ ಮಾಡಿದ್ದು ಅದನ್ನು. ನಮಗೇನಾಗಿದೆ ಗೊತ್ತಾ, ಸ್ವಲ್ಪ ಸಂಬಳ ಇದೆ, ಕೈಯಲ್ಲಿ ದುಡ್ಡಿದೆ, ಮತ್ತು ಇನ್ನೊಂದು ನೆನಪಿದೆ, ನಾವು ಸಣ್ಣವ್ರದ್ದಾಗ ನಮಗೆ ಸಿಗಲಿಲ್ಲ, ನಮಗೆ ಸಿಕ್ಕಿಲ್ಲಲ್ಲ, ಮಕ್ಕಳಿಗೆ ಕೊಡೋಣ. ವಿ ಸ್ಟಾರ್ಟ್ ಗಿವಿಂಗ್ ಇಟ್ ಬ್ಯಾಕ್ ಟು ದ ಚಿಲ್ಡ್ರನ್ ವಿತ್ ವೆಂಜನ್ಸ್. ನಮಗೆ ಸಿಕ್ಕಿಲ್ಲ ಮಕ್ಕಳಿಗೆ ಕೊಡು, ನಮಗೆ ಸಿಕ್ಕಿಲ್ಲ ಮಕ್ಕಳಿಗೆ ಕೊಡೋಣ. ಕೊಡಿ, ಬೇಡ ಅನ್ನೋಲ್ಲ, ಆದರೆ ಮಗು ಅಪೇಕ್ಷೆ ಇಲ್ಲದೆ ಕೊಡಬೇಡಿ. ನೀವು ದಯವಿಟ್ಟು ಮನೆಯಲ್ಲಿ ಗಮನಿಸಿ ನೋಡಿ, ಅಷ್ಟೊಂದು ಆಟಿಕೆ ಸಾಮಾನು ಇದ್ದಾವಲ್ಲ, 1-2-3 ಕಪಾಟಿನ ಕೆಳಗೆ ಬಿದ್ದಿದ್ದಾವೆ, ಸೋಫಾ ಕೆಳಗೆ ಬಿದ್ದಿದ್ದ, ಮಗು ನೋಡೋದೇ ಇಲ್ಲ ಅದನ್ನು. ಇಷ್ಟೊಂದು ಇದಾವಲ್ಲ, ಅದು ಕಳೆದು ಹೋಗಿದೆ ಅಂತೂ ಗೊತ್ತಿಲ್ಲ. ಬೇಕಂತ ಟ್ರೈ ಮಾಡಿ ನೋಡಿ ನೀವು. ಒಂದು 4-5 ಆಟಿಕೆ ಸಾಮಾನು ತೆಗೆದು ಬೇರೆ ಕಡೆ ಇಟ್ಬಿಡಿ, ಅದು ಕೇಳೋದು ಇಲ್ಲ ಕಳೆದು ಹೋಗಿದೆ ಅಂತ. ಹೊಸದು ಬರುತ್ತಲ್ಲ. ಇದುವರೆಗೆ ಏನಾಗಿದೆ ಹೇಳಿ, ನಾವು ಕೇಳಲಾರದೆ ಕೊಡಿಸಿದ್ದೀವಿ ಎಲ್ಲನೂ. ಮಗು ಕೇಳಿಲ್ಲ, ನಾವೇ ತಂದು ಕೊಟ್ಟಿದ್ದೀವಿ. ಆ ವಸ್ತುವಿನ ಬೆಲೆ ಮಗುಗಿಲ್ಲ, ವಸ್ತುವಿನ ಬೆಲೆನೇ ಇಲ್ಲ ಮಗುಗೆ. ಹೋದ್ರೂ ಹೋಗಲಿ. ಇದನ್ನು ಮೊನ್ನೆ ಸ್ಟ್ಯಾನ್ಫೋರ್ಡಲ್ಲಿ ರಿಸರ್ಚ್ ಮಾಡಿದ್ದಾರೆ ಸ್ನೇಹಿತರು. ಅದು ಹೇಳಬೇಕು ನಾನು ನಿಮಗೆ, ಗಾಬರಿ ಆಗುವಂಥ ರಿಸರ್ಚ್ ಅದು. ಅವ್ರು ಹೇಳ್ತಾರೆ, ಯಾವ ಮಗುಗೆ ಅದೇ ಅಪೇಕ್ಷೆ ಮಾಡಲಾರ್ದೆ ತಂದು ಕೊಡ್ತಿರೋ ನೀವು, ಆ ವಸ್ತುವಿನ ಬೆಲೆ ಇರೋಲ್ಲ. ಹೋದ್ರೂ ಹೋಯ್ತು, ಕಳೆದು ಹೋಯ್ತು ಅಂತ ತೊಗೊಂಬ ಅಂತವೆ. ಅಥವಾ ನೀವೊಂದು ಏನು ತಂದುಕೊಟ್ರೆ ಖುಷಿ ಇರಲ್ಲ ಮಕ್ಕಳಿಗೀಗ. ಇದಕ್ಕಿಂತ ನ್ಯೂ ಮಾಡೆಲ್ ನಮ್ಮ ಫ್ರೆಂಡ್ ಕಡೆ ಇದೆ. ಅಂದರೆ ಯಾವುದೇ ತಂದರೂ ಕೂಡ ಸಂತೋಷ, ಖುಷಿ ಅಂತಿಲ್ಲ. ಯಾಕಂದರೆ ಇದಾವಲ್ಲ ಬೇಕಾದಷ್ಟು. ಒಂದು ಸಲ ವಸ್ತುವಿನ ಬಗ್ಗೆ ಬೆಲೆ ಇಲ್ಲದೆ ಹೋದರೆ, ಮಕ್ಕಳು ವಸ್ತುವಿನ ಬೆಲೆ ಕಳೀತಾ ಹೋದರೆ, ಇದು ಮುಂದೆ ಸಂಬಂಧಕ್ಕೂ ಕೂಡ ಅನ್ವಯಿಸುತ್ತೆ ಅಂತ ಬರೀತಾರೆ. ಅಂದ್ರೆ ಅರ್ಥ ಆಯ್ತಾ ಹೇಳಿದ್ದು ನಾನು? ವಸ್ತುವಿನ ಬೆಲೆ ಇಲ್ಲ ಅಂದರೆ ಮುಂದೆ ಸಂಬಂಧಿಗಳಿಗೂ ಬೆಲೆ ಇಲ್ದಂಗೆ ಆಗತ್ತೆ. ಐ ಡೋಂಟ್ ಬಾದರ್, ಮೈ ಫಾದರ್ಸ್ ಡ್ಯೂಟಿ ಇಸ್ ಟು ಗೆಟ್ ಮೀ, ಮೈ ಮದರ್ ಹ್ಯಾಸ್ ಟು ಡೂ ಇಟ್. ನೀವು ನೋಡಿರ್ಬೇಕು ಈಗ ಆ್ಯಟಿಟ್ಯೂಡ್ ಮಕ್ಕಳದ್ದು ಹೆಂಗಾಗಿದೆ ಅಂದರೆ, ಈಗ ಅಮ್ಮ ಯು ಶುಡ್ ಡೂ ಇಟ್, ಅಮ್ಮ ಮಾಡ್ತೀಯಮ್ಮ ಅಂತ ಕೇಳೋದು ಹೋಗ್ಬಿಟ್ಟಿದೆ ಈಗ. ಯು ಡೂ ಇಟ್, ಐ ವಾಂಟ್ ಇಟ್, ಕಮ್ಯಾಂಡಿಂಗ್. ಯಾಕಂದರೆ ವಿ ಹ್ಯಾವ್ ಬ್ರಾಟ್ ದೆಮ್ ಲೈಕ್ ದ್ಯಾಟ್. ಕೇಳದೆ ಕೊಡಿಸಿದ್ದೀವಿ ನೋಡಿ ನಾವು. ಅದಕ್ಕೆ ಹೇಳ್ತಾರೆ, ಇಫ್ ಯು ಗಿವ್ ದಮ್ ಮಟೀರಿಯಲ್ಸ್, ನಿಮ್ಮಲ್ಲಿ ಅದೇ ಕೈ ಮುಗಿದು ಬೇಡ್ಕೊಳ್ಳೋದು ಅದೇ ಒಂದು. ನಾನು ಪ್ರೀತಿಯನ್ನು ವಸ್ತುವನ್ನಾಗಿ ಬದಲಾಯಿಸಬೇಡಿ. ಡೋಂಟ್ ರಿಪ್ಲೇಸ್ ಯುವರ್ ಲವ್ ಬೈ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಗ್ಯಾಜೆಟ್ಸ್.
ನಾವು ಅನ್ಕೋತೀವಿ ಮಗು ಭಾಳ ಖುಷಿ ಆಗುತ್ತೆ ಕೊಟ್ಟರೆ ಅಂತ. ನೀವೆಷ್ಟೇ ಸಾಮಾನು ಕೊಡಿಸಿದ್ರು ಯು ಬಿಕಮ್ ಓನ್ಲಿ ಎ ಸಪ್ಲೈಯರ್. ಮಗುಗೆ ಅಪೇಕ್ಷೆ ಇಲ್ಲ ಅದು. ಸ್ಲೋಲಿ ಏನಾಗುತ್ತೆ ಗೊತ್ತಾ, ಇಟ್ ಬಿಕಮ್ಸ್ ಅ ಡ್ಯೂಟಿ ಫಾರ್ ದ ಪೇರೆಂಟ್ಸ್ ಟು ಗೆಟ್ ಇಟ್. ಕೊಡಿಸ್ಬೇಕಲ್ಲ, ಅವ್ರು ಏನು ಮಾಡ್ತಾರೆ. ಒಂದು ಸಲ ವಸ್ತುವಿನ ಬಗ್ಗೆ ಪ್ರೀತಿ ಕಮ್ಮಿ ಆಗ್ತಾ ಆಗ್ತಾ ಹೋದ ಹಾಗೆ ಸಂಬಂಧಗಳು ಕೂಡ ಅಳ್ಳಕ್ಕಾಗ್ತಾ ಹೋಗ್ತವೆ ಅಂತ ನನಗೆ ಹೇಳಬೇಕು ಅನಿಸುತ್ತೆ. ಅದನ್ನು ಮೊದಲು ಸಂಬಂಧಗಳು ಬಹಳ ಗಟ್ಟಿ ಇರೋದು. ಈ ಹಳೆ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಬಂಗಾರದ ಮನುಷ್ಯ, ಸಂಭ್ರಮದ 2ನೇ ವರ್ಷ, 3ನೇ ವರ್ಷ ಅಂತ ಬರೋದು. ಈ ಯಾವುದಾದ್ರೂ ಸಿನಿಮಾ ನೋಡಿದ್ದೀರಾ ಹಾಗೆ ಸಂಭ್ರಮದ 3ನೇ ವರ್ಷ, 4ನೇ ವರ್ಷ ಅಂತ? ಭರ್ಜರಿ 3ನೇ ದಿವಸ, 1 ವಾರ, ಅದ್ಭುತ. ಅಂದರೆ ಸಿನಿಮಾ ಕೂಡ ಹೇಗೆ ನಡೆಯಲ್ವೋ ನಮ್ಮ ಸಂಬಂಧಗಳು ಹಾಗೆ ಆಗ್ತಾ ಇದ್ದಾವೆ ಈಗ. ಅದು ಹೆದರಿಕೆ ಬರೋದು ನನಗೆ. ಯಾಕೆ ಸಂಬಂಧವನ್ನು ನಾವು ಏನು ಮಾಡಿದ್ದೀವಿ ಗೊತ್ತಾ, ಪ್ರೀತಿಯನ್ನು ವಸ್ತುವನ್ನಾಗಿ ಮಾಡಿಬಿಟ್ಟಿದ್ದೀವಿ. ಮಗುಗೆ ನೋಡಪ್ಪ ಟೈಮ್ ಇಲ್ಲ ನನಗೆ, ನೀನು ಬೇಕಾ ತಗೋ ಸಾಮಾನು ತಗೋ ಇದನ್ನು. ವಿ ಆರ್ ಕನ್ವರ್ಟಿಂಗ್ ಲವ್ ಇನ್ ಟು ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಮಟೀರಿಯಲ್ಸ್ ಆ್ಯಂಡ್ ಗ್ಯಾಜೆಟ್ಸ್. ದಯವಿಟ್ಟು ಮಾಡಬೇಡಿ. ವಸ್ತುಗಳು ನಿಮ್ಮ ಪ್ರೀತಿಯನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಪ್ರೀತಿನೇ. ಮಕ್ಕಳಿಗೆ ಮನಸ್ಸಲ್ಲಿ ಉಳಿಯೋದ ಪ್ರೀತಿ ಉಳಿತ ಹೊರತಾಗಿ ಗ್ಯಾಜೆಟ್ ಉಳಿಯಲ್ಲ, ಯಾವುದೂ ಉಳಿಯಲ್ಲ. ಅದಕ್ಕೆ ಹೇಳ್ತಾರೆ ಭಾಳ ಮುಖ್ಯವಾದದ್ದು ಇದು. ಅದಕ್ಕೆ ಆ ಕಕ್ಕೂನ್ ಹೇಳಿದ್ನಲ್ಲ, ಮೊಟ್ಟೆ ಇದೆಯಲ್ಲ, ಆ ಮೊಟ್ಟೆ ತಾನಾಗೇ ಹೊಡಿಬೇಕದು. ಮಗು ಕಷ್ಟಪಡಬೇಕು, ಗೊತ್ತಾಗಬೇಕಷ್ಟು. ಅಂದರೆ ಕಷ್ಟ ಕೊಡಬೇಕು ಅಂತ ಹೇಳ್ತಾ ಇಲ್ಲ ನಾನು, ಅದ್ರ ಕೆಲಸ ಅದು ಮಾಡ್ಕೋಬೇಕದು. ಅದು ಮಾಡ್ಕೊಳ್ಳೋದು ಹೋದರೆ ಏನಾಗುತ್ತೆ ಗೊತ್ತಾ, ಇಟ್ಸ್ ಥಿಂಕ್ಸ್ ದಟ್ ಅದರ್ಸ್ ಕ್ಯಾನ್ ಡೂ ಇಟ್. ಮತ್ತೆ ಯಾರು ಮಾಡ್ತಾರೆ ನನ್ನ ಸಲುವಾಗಿ. ಒಂದು ಸಲ ಕೇಳಲಾರದೆ ಬಂದಾಗ ಶಿ ಬಿಕಮ್ಸ್ ಅ ಕ್ವೀನ್. ಮನೇಲಿ ಏನು ಕೇಳಿ ಸಿಗುತ್ತಲ್ಲ, ರಾಣಿ ಇದ್ದಂಗೆ ಇರ್ತಾಳೆ. ಒಂಚೂರು ದೊಡ್ಡ ಆದಮೇಲೆ ಮನೆಯಿಂದ ಹೊರಗಡೆ ಹೋದಾಗ ಗೊತ್ತಾಗುತ್ತೆ, ಅಯ್ಯೋ ಜೀವನ ಹಂಗಿಲ್ಲ ಇದು. ಐ ಹ್ಯಾವ್ ಟು ಕಾಂಪೀಟ್ ವಿತ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಐ ಹ್ಯಾವ್ ಟು ರಬ್ ಮೈ ಶೋಲ್ಡರ್ಸ್ ವಿತ್ ಅದರ್ಸ್. ಜೀವನ ಸುಲಭ ಇಲ್ಲ, ನಾ ಕೇಳಿದ್ದೆಲ್ಲ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ ಅಂದಾಗ ಆಘಾತ ಶುರು ಆಗುತ್ತೆ. ಇನ್ನೊಂದು ನಾವೇನು ಮಾಡಿದ್ದೀವಿ ಗೊತ್ತಾ, ಮಕ್ಕಳನ್ನ ಸೋಲೋದು ಕಲಿಸಿಲ್ಲ. ನಾವು ಮಕ್ಕಳಿಗೆ ಯಾವತ್ತೂ ಕಲಿಸಿಲ್ಲ, ಬರೀ ಗೆಲ್ಲೋದನ್ನೇ ಕಲಿಸಿದ್ದೀವಿ. ಸೋಲೋದು ಕಲಿಸಿಲ್ಲ, ನೋ ಅಂತ ಎಂದೂ ಹೇಳಿಲ್ಲ ನಾವು. ಇದು ಈಗ ಹೇಳಿ ನೋಡಿ, ಒಂದು 4 ವರ್ಷ ಮಕ್ಕಳಿಗೆ ಕೇಳಿದ್ದು ಕೊಡಿಸ್ಬಿಡಿ, 5ನೇ ವರ್ಷ ಕೊಡಿಸಲ್ಲ ಅನ್ನಿ ರೆಬೆಲ್ ಆಗ್ತಾರೆ ಮಕ್ಕಳು. ಯಾಕೆ ಕೊಡಿಸಲ್ಲ? ಅಭ್ಯಾಸ ಆಗಿದೆಯಲ್ಲ. ಅದಕ್ಕೆ ನಾನು ಹೇಳೋದು ಮೊದಲಿಂದಾನೇ ಅಭ್ಯಾಸ ಮಾಡಿಸಿ. ಎಷ್ಟು ಬೇಕೋ ಅಷ್ಟು ಕೊಡಿ. ನಾನು ಕೊಡಿಸ್ಬೇಡಿ, ಪ್ರೀತಿ ತೋರಿಸ್ಬೇಡಿ ಅಂತ ಹೇಳಿಲ್ಲ. ಆದರೆ ಪ್ರೀತಿಯನ್ನು ವಸ್ತುವನ್ನಾಗಿ ಬದಲಾಯಿಸಬೇಡಿ. ಪ್ರೀತಿ ತೋರಿಸಿ, ಏನು ಬೇಕೋ ಕೊಡಿ. ಊಟಕ್ಕೆ ಹಾಕಿ, ಇನ್ನೊಂದ್ಸಲ ಹಾಕಿ ಕೊಡಿಸಿ, ಜೊತೆ ಕರ್ಕೊಂಡು ಹೋಗಿ, ಜಗತ್ತು ತೋರಿಸಿ, ಅದಕ್ಕೆ ಪ್ರವಾಸ ಮಾಡಿಸಿ, ತೊಂದರೆ ಇಲ್ಲ. ಆದರೆ ವಸ್ತು ಕೊಟ್ಟು ನಾನು ಟೈಮ್ ಕೊಡೋಕ್ಕಾಗಲ್ಲ. ಐ ಕ್ಯಾನ್ ಗಿವ್ ಯು ದಿಸ್. ನಿಮಗೊಂದು ಕಿಂಡ್ಲಲ್ಲಿ ಹಾಕ್ಕೊಟ್ಬಿಡ್ತೀನಿ, ಬೇಕಾದರೆ ಪುಸ್ತಕ ಕೊಡ್ತೀನಿ. ಇದೆಲ್ಲ ವಸ್ತುಗಳನ್ನಾಗಿ ಬದಲಾಯಿಸುವಂಥದ್ದು. ಮಟೀರಿಯಲ್ ಕೆನಾಟ್ ರಿಪ್ಲೇಸ್ ಯುವರ್ ಲವ್. ಇದು ಮಾಡೋದು ತಪ್ಪಾಗೋದಿಲ್ಲ. ಓವರ್ ಪೊಸೆಸಿವ್ ಪೇರೆಂಟ್ಸ್, ತುಂಬ ಕಾಳಜಿ. ಎಷ್ಟು ಕಾಳಜಿ ಅಂದರೆ ನನಗೆ ಹೇಳೋಕ್ಕೆ ಆಗಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಮಾಡ್ಕೋತಾರೆ. ದೊಡ್ಡ ಆಘಾತ ಪೇರೆಂಟ್ಸಿಗೆ ಆಗತ್ತೆ. ನಾನು ಒಂದ್ಸಲ ಇಲ್ಲಿ ಆಸ್ಟರ್ CMI ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲಿ ಡಾಕ್ಟರ್ಸ್ ಎಲ್ಲ ಬೇಕಾದವರಿದ್ದಾರೆ. ಅಲ್ಲಿ ಪಿಡಿಯಾಟ್ರಿಷಿಯನ್ ಅಂದರೆ ಮಕ್ಕಳ ವಿಭಾಗದಲ್ಲಿ ಒಂದು 15-20 ಜನ ಇದ್ರು. ಹೋನ್ ಗದ್ದಲ ಆಗ್ತಾಯಿತ್ತು. ಅಲ್ಲಿ ಚೇತನ್ ಅಂತಿದ್ದಾರೆ, ಡಾಕ್ಟರ್ ಚೇತನ್ ಅಂತ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ಸ್. ನಾನು ತುಂಬ ಬೇಕಾದ ಹುಡುಗ ಅವ್ರು ಒಂಥರ ಟೆನ್ಸ್ ಆಗಿತ್ತು ಅವ್ರಿಗೆ. ನಾನು ನೋಡ್ತಾ ಇದ್ದೆ, ಅವರು ಎಲ್ಲರೂ ಕೂತ್ಕೊಳ್ಳಿ ಮಾಡ್ತೀನಿ, ಕೂತ್ಕೊಳ್ಳಿ ಅಂತಿದ್ದಾರೆ. ನಾನು ಚೇತನ್ ಕೇಳಿದೆ ಏನಾಯಿತು ಅಂತ. ಅವ್ರೇನು ಹೇಳಿದ್ರು ಗೊತ್ತಾ, ಏನೂ ಪ್ರಾಬ್ಲಮ್ ಇಲ್ಲ ಸರ್, ಮಗುಗೆ ಸ್ವಲ್ಪ 101 ಡಿಗ್ರಿ ಜ್ವರ ಬಂದಿದೆ, ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ದೀವಿ. ಕೆಲವೊಂದು ಸಲ ಅದು ರಿಪೀಟ್ ಆಗುತ್ತೆ, ರಿಲ್ಯಾಪ್ಸ್ ಆಗುತ್ತೆ ಒಂದು ಸಲ. ಕೆಲವೊಂದು ಸಲ ನೆಗಡಿ ಬಂದರೆ ಅದಕ್ಕೊಂದು ಇಂಗ್ಲೀಷಲ್ಲಿ ಮಾತಿದೆ, ನೀವು ಮೆಡಿಸಿನ್ ಕೊಟ್ಟರೆ 6 ದಿವಸದಲ್ಲಿ ಕಮ್ಮಿ ಆಗುತ್ತೆ, ಮೆಡಿಸಿನ್ ತೊಗೊಳ್ದೆ ಹೋದರೆ 6 ದಿವಸದಲ್ಲಿ ಕಮ್ಮಿ ಆಗುತ್ತೆ ಅಂತ. ನೀವು ವೈರಸ್ ಅದು ತೊಗೊಂಡ್ರು ಎಲ್ಲ 10 ದಿವಸ ಇದು ಹೋಗ್ಬಿಡುತ್ತೆ. ಅದು ಜ್ವರ ಬಂದಿದೆ, 2 ದಿವಸ 102 ಡಿಗ್ರಿ ಆಗಿದೆ. ಅವ್ರು ಜಗಳಕ್ಕೆ ಬಂದಿದ್ದಾರೆ, ನೀನು 101 ಇತ್ತು, ಇವತ್ತು 102 ಆಗಿದೆ, ಏನು ಔಷಧಿ ಕೊಟ್ರಿ ನೀವು ಅಂತ. ಅವ್ರು ಹೇಳ್ತಾನೆ, ಬಿಡ್ರಪ್ಪ 3 ದಿವಸ ಬಿಡ್ರಿ. ನೀವು ಬೇರೆ ದೇಶದಲ್ಲಿ ನೋಡ್ಬೇಕು ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಮೇಲೆ ಕೆಲವರು ಅನುಭವ ಇರುತ್ತೆ, ಬೇರೆ ದೇಶದಲ್ಲಿ ಏನಾದರೂ ಔಷಧಿ ಕೊಡಲ್ಲ ಅವ್ರು. ಜ್ವರ ಬಂದರೆ ಯಾವ ಡಾಕ್ಟ್ರು ಔಷಧಿ ಕೊಡಲ್ಲ. 3 days, ವೇಟ್ ಫಾರ್ 3 days, ದೆನ್ ವಿ ಗಿವ್ ಮೆಡಿಸಿನ್ ಅಂತ. ನಮ್ಮಲ್ಲಿ ಭಾಳ ಟೆನ್ಷನ್ ಆಗಿಬಿಡುತ್ತೆ. ಈ ಗಲಾಟೆ ಈ ಥರ ಒದಗಿಸಿ ಆಗೋದು ಬೇಡ, ನಮಗೆ ತುಂಬ ಗಾಬರಿ ಆಗೋದು ಬೇಡ. 2ನೇ ಟೈಪ್ ಆಫ್ ಪೇರೆಂಟ್ಸ್, ಇದು ಭಾಳ ಇಂಟ್ರೆಸ್ಟಿಂಗ್. ಇದು ನಿಮ್ಮಲ್ಲಿ ಯಾರು ಇರೋಲ್ಲ ಹಾಗೆ, ಇಂಡಿಫರೆಂಟ್, ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅವರು. ಮಗು ಶಾಲೆಗೆ ಹೋಗುತ್ತಲ್ಲ, ನಾವೇನು ಮಾಡೋದಿದೆ ಅದರೊಳಗೆ. ನೀವು ಕೆಲವ್ರು ನೋಡಬೇಕು, ಹಿರಿಯರಿರ್ತಾರೆ ಮನೇಲಿ, ಯಜಮಾನರಿರ್ತಾರೆ, ಅವ್ರಿಗೋಗಿ ಕೇಳಬೇಕು, ನಿಮ್ಮ 2ನೇ ಮಗ ಯಾವ ಸ್ಕೂಲಿಗೆ ಹೋಗ್ತಾನೆ, ಯಾವ ಕ್ಲಾಸಲ್ಲಿದ್ದಾನೆ ಅಂತ. ಅವ್ರಿಗೆ ಗೊತ್ತಿಲ್ಲ. ಹೆಂಡತಿ ಕೇಳ್ತಾರೆ, 2ನೇದವನು ಯಾವ ಸ್ಕೂಲಿಗೆ ಹೋಗೋದವನು, ಇವ್ರಿಗೇನು ಸಂಬಂಧ ಇಲ್ಲ. ಅದು ಹೆಂಡತಿ ಹೋಗ್ತಾಳೆ, ಪ್ರೋಗ್ರೆಸ್ ಕಾರ್ಡ್ ತೊಗೊಂಬರ್ತಾಳೆ, ಮಾಡ್ತಾಳೆ, ಇವ್ರಿಗೆ ಗೊತ್ತಿಲ್ಲ.
ಅಷ್ಟರ ಮಟ್ಟಿಗೆ ಇಂಡಿಫರೆಂಟ್ ಇದ್ದಾರೆ. ನಿಮ್ಗೆ ಹೇಳಿದ್ರೆ ನಂಬಲಿಕ್ಕಿಲ್ಲ ನೀವು, ಈ ಕಾಲದಲ್ಲೂ ಇದ್ದಾರೆ ಹಾಗೆ, ತಲೆ ಕೆಡಿಸ್ಕೊಳ್ಳಲ್ಲ. ಪೇರೆಂಟ್ ಮೀಟಿಂಗ್ ಕರೀರಿ ನೀವು, ಪ್ರಿನ್ಸಿಪಾಲ್ ಇಲ್ಲೇ ಇದ್ದಾರೆ. ಒಂದು 25% ಜನ ಬರ್ತಾರೆ, ಉಳಿದವ್ರು ಬರೋದೇ ಇಲ್ಲ ಪೇರೆಂಟ್ಸ್ ಮೀಟಿಂಗ್ಗೆ. ನಾವೇನು ಮಾಡೋದು ಹೋಗಿ ಅಲ್ಲಿ, ನಮಗೇನು ಗೊತ್ತಾಗ್ತದೆ ಅಂತ ಹೇಳೋದು. ನೀವು ಹೇಳಿ ಕಳಿಸಿದ್ರು ಬರಲ್ಲ. ಭಾಳ ಫಜೀತಿ ಅದು. ಪೇರೆಂಟ್ಸ್ ಮೀಟ್ ಅಂತ ಹೆಸರು ಅಷ್ಟೇ, ಬರೀ ಮೀಟಿಂಗ್ ದ ಪ್ರಿನ್ಸಿಪಲ್ ಅಷ್ಟೇ. ಇಲ್ಲಿ ನೋಡಿ, ಕೆಲವ್ರು ಏನು ಮಾಡ್ತಾರೆ, ಚಿಂತೆ ಮಾಡೋದು ಏನು ಕಾರಣ ಇದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾನಲ್ಲ, ಮುಂದಿನ ಕ್ಲಾಸಿಗೆ ಹೋಗ್ತಾನೆ, ಪಾಸ್ ಆಗ್ತಾನೆ, ನಾವೇನು ತಲೆ ಕೆಡಿಸ್ಕೊಳ್ಳೋದು ಅದಕ್ಕೆ. ಇನ್ನೊಂದು ಕ್ಯಾಟಗರಿ ಇದ್ದಾರೆ, ಅವ್ರಿಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಗೊತ್ತಿಲ್ಲ. ನಮಗೇನು ಗೊತ್ತಾಗ್ತದೆ ರೀ, ನಾವು ಓದವರೆಲ್ಲ ಬಿಟ್ಟವರೆಲ್ಲ, ನಮಗೇನು ಗೊತ್ತಾಗಲ್ಲ, ನೀವು ನೋಡ್ಕೊಳ್ಳಿ. ಅವ್ರ ಪ್ರಕಾರ ಶಾಲೆ ಅಂದರೆ ಲಾಂಡ್ರಿ ಇದ್ದ ಹಾಗೆ. ಲಾಂಡ್ರಿ ಏನು ಮಾಡ್ತದೆ ಹೇಳಿ, ನೀವು ಕೊಳಕ್ಕೆ ಬಟ್ಟೆ ಕೊಡ್ತೀರಿ, ಅವ್ರು ಒಗೆದು ಐರನ್ ಮಾಡಿ ನೀಟಾಗಿ ಮಡಚಿ ಕೊಡ್ತಾರೆ. ಶಾಲೆ ಅಂದರೆ ಹಾಗೆ ಅಂತ ತಿಳ್ಕೊಂಡಿದ್ದಾರೆ ಅವರು. ನಾವು ಕಳಿಸಿ ಹುಡುಗನ ಫೀಸ್ ಕಟ್ಟಲ್ವಾ, ಅವ್ರ ಕೆಲಸ. ಓದಿಸೋದು ಬರ್ಸೋದು ಅವ್ರ ಕೆಲಸ ಅಲ್ವಾ ಅದು. ಓದಿಸೋದು ಬರ್ಸೋದು ಆಯ್ತು ಸ್ವಾಮಿ, ಸಂಸ್ಕೃತಿ ಕೊಡೋರು ಯಾರು? ಸಂಸ್ಕೃತಿ ಕೊಡಬೇಕಾದ್ರೆ ಬರೀ ಶಾಲೆಯಿಂದ ಆಗೋಲ್ಲ. ಮಗು ನಿಮ್ಮದು ಒಂದಿದೆ, ಶಾಲೆಯಲ್ಲಿ 40 ಮಕ್ಕಳಿದ್ದಾರೆ. ಶಾಲೆಯಲ್ಲಿ 8 ತಾಸು ಇರುತ್ತೆ ಮಗು, 16 ತಾಸು ಮನೆಯಲ್ಲಿ ಇರುತ್ತೆ. ಪರಿಣಾಮ ಆಗಲ್ವಾ ಮಗುವಿನ ಪರಿಣಾಮ? ಆದ್ದರಿಂದ ಮಗುವಿನ ಜವಾಬ್ದಾರಿ ನಿಮಗೆ ಜಾಸ್ತಿ ಇದೆ. ಬನ್ನಿ ಅಂದ್ರೆ ಆಗಲ್ಲ. ನಾನು ತಮಾಷೆ ಹೇಳ್ಬಿಡ್ತೀನಿ ಪ್ರಸಂಗ. ಇಲ್ಲಿ ನಾನು ಭಾಳ ವರ್ಷ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದೆ ಇಲ್ಲಿ ಬೆಂಗಳೂರಲ್ಲಿ, ಹೆಣ್ಮಕ್ಳು ಕಾಲೇಜು. ನಮ್ಮಲ್ಲಿ ಮೆಂಟರಿಂಗ್ ಸ್ಕೀಮ್ ಅಂತಿತ್ತು, ನಮ್ಮ ಶಾಲೆಯಲ್ಲೂ ಇದೆ ಇಲ್ಲಿ ಮೆಂಟರ್ ಅಂತ. 10 ಜನ ಹುಡುಗರಿಗೊಬ್ರು ಮೆಂಟರ್ ಅಂತ ಇರ್ತಾರೆ, ಟೀಚರ್. ಅವ್ರು ಫಾಲೋ ಮಾಡ್ತಾರೆ, ಅವ್ರು ಮನೆಗೆ ಹೋಗಿ ಬರ್ತಾರೆ, ಟೀಚರ್ ಮಕ್ಕಳು ಮನೆಗೆ ಹೋಗಿ ಬರ್ತಾರೆ. ಅಲ್ಲಿ ಮೆಂಟರಿಂಗ್ ಪ್ರೋಗ್ರಾಮ್ ಇತ್ತಲ್ಲ, ಒಬ್ಬ ಮೆಂಟರ್ ಬಂದು ಹೇಳಿದರು, ಸರ್ ಎಷ್ಟು ಜನ ಹೇಳಿದ್ರು ಅವ್ರ ತಂದೆ ಬರೋದೇ ಇಲ್ಲ ಸರ್. ಕಲೈ ಮಾಮಿಣಿ ಅಂತ ಹುಡುಗಿ ಹೆಸರದು, ಸೆಕೆಂಡ್ BCom ಹುಡುಗಿ. ಅವ್ರ ಅಪ್ಪ ಬರೋದೇ ಇಲ್ಲ. ಎಷ್ಟು ಸಲ ಫೋನ್ ಮಾಡಿದ್ರು ಬರಲ್ಲ ಸರ್ ಅವರು. ಆ ಹುಡುಗಿಗೆ ಕರೆದು ಕೇಳಿದೆ, ಏನಮ್ಮ ನಿಮ್ಮ ಅಪ್ಪ ಬ್ಯುಸಿ ಇರ್ತಾರಾ? ಹೌದು ಸರ್, ತುಂಬ ಬ್ಯುಸಿ ಸರ್. ಆಯ್ತು ಬಿಡು, ಸಾಯಂಕಾಲ ಬರೋಕ್ಕೆ ಹೇಳು, ಇರ್ತೀನಿ ನಾನು ಅಂದೆ. ಸಾಯಂಕಾಲವೂ ಇರಲ್ಲ ಸರ್ ಅವರು. ಅಲ್ಲಮ್ಮ 7 ಗಂಟೆಗೆ? ಇಲ್ಲ ಸರ್, ಬರೋದೇ ರಾತ್ರಿ 10:30 ಸರ್ ಅವರು. ಆಯಿತು, ಬೆಳಗ್ಗೆ ಬಾ ಅಂತ ಹೇಳು, ಕೆಲ್ಸಕ್ಕೆ ಹೋಗುವಾಗ. ಇಲ್ಲ ಸರ್, ಬೆಳಗ್ಗೆ ಬರೋಕ್ಕಾಗಲ್ಲ ಸರ್, ಬೆಳಗ್ಗೆ 4:15 ಹೋಗ್ಬಿಡ್ತಾರೆ ಸರ್. ಇದೇನು ನೌಕರಿಪ್ಪ ಇದು ಅಂದೆ ನಾನು. 4:15 ರಾತ್ರಿ 10:30 ಬರೋದೇನು? ಸಿಟಿ ಮಾರ್ಕೆಟಲ್ಲಿ ಅವ್ರು ಹೋಲ್ಸೇಲ್ ತರಕಾರಿ ಡೀಲರ್ ಇದ್ದಾರೆ. ಬೆಳಗ್ಗೆ 4:15 ಹೋಗ್ತಾರಂತೆ, ತರಕಾರಿ ಬರುತ್ತಲ್ಲ ರಿಟೇಲರ್ಸ್ಗೆಲ್ಲ ಕೊಟ್ಟು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಅಲ್ಲೇ ಅಂಗಡಿಯಲ್ಲಿ ರೆಸ್ಟ್ ತೊಗೊಂಡು ಮತ್ತು ಸಾಯಂಕಾಲ ಆರ್ಡರ್ ಮಾಡಬೇಕಲ್ಲ, ನಾಳೆಗೆ ಏನೇನು ತರಕಾರಿ ಬೇಕು ಆರ್ಡರ್ ಮಾಡಿ ರಾತ್ರಿ 10 ಗಂಟೆಗೆ ಬರ್ತಾರೆ. ಆ ಹುಡುಗಿ ತಮಾಷೆ ಮಾಡಿ ಹೇಳಿದ್ದು, ನಮ್ಮ ಅಪ್ಪನ ಹಗಲು ಬೆಳಕಲ್ಲಿ ನೋಡೇ ಇಲ್ಲ ಸರ್ ಒಂದು ದಿವಸ ನಾನು ಅಂತ. ಯಾವ ದಿವಸನೂ ಬರೋಕ್ಕಲ್ಲ, ಭಾನುವಾರ ಯಾವ ದಿವಸ ಬರೋಕ್ಕಾಗಲ್ಲ. ನಾನೇನು ಮಾಡಿದೆ, ಒಂದು ಕೆಲಸ ಮಾಡಿ ಸೋಮವಾರ ದಿವಸ ನಾನೇ ಸಿಟಿ ಮಾರ್ಕೆಟಿಗೆ ಹೋದೆ. ನಾನು ನೋಡಿದ ತಕ್ಷಣ ಅವ್ರಿಗೆ ಗಾಬರಿ ಆಯಿತು. ಸಾಮಾನ್ಯವಾಗಿ ಏನಾಗುತ್ತೆ ಹೇಳಿ, ಪ್ರಿನ್ಸಿಪಾಲ್ ನಿಮ್ಮ ಮನೆಗೆ ಬಂದರೆ ಏನಂತ ತಿಳ್ಕೊತೀರಿ? ಮಗುಂದು ಏನೋ ತಕರಾರು ಇರಬೇಕು, ಫಸ್ಟ್ ಇಷ್ಟ ಬರೋದು ಅದೇನು ಮನೆಯಲ್ಲಿ ಏನೋ ಉಪದ್ವ್ಯಾಪಿ ಮಾಡಿರಬೇಕು ಅಂತ. ನಾ ಹೋದ ತಕ್ಷಣ ಅವರು, ಸರ್ ಏನು ಪ್ರಾಬ್ಲಮ್ ಇತ್ತ ಸರ್ ಅಂದರು. ಅಯ್ಯೋ ಬಂದ್ರೆ ಪ್ರಾಬ್ಲಮ್ ಏನೋ, ಪ್ರಿನ್ಸಿಪಾಲ್ ಬಂದರೆ ಪ್ರಾಬ್ಲಮ್ ಏನಿಲ್ಲಪ್ಪ, ಹೇಗೆ ನಡೆದಿದೆ ಬಿಸ್ನೆಸ್ ಎಲ್ಲ ಅಂದೆ. ಚೆನ್ನಾಗಿದೆ ಸರ್ ಅಂದ್ಬಿಟ್ಟು, ಮಕ್ಕಳಿಗೆ ಮಾಡಬೇಕಲ್ಲ ಸರ್, ಸ್ಟ್ಯಾಂಡರ್ಡ್ ಡೈಲಾಗ್ ತಾನೆ ಎಲ್ಲ ಅಪ್ಪ ಅಮ್ಮ ಹೇಳೋದು. ಏನು ಮಾಡೋದಿಲ್ಲ ಮಕ್ಕಳಿಗೆ ತಾನೆ ಸರ್, ಮಕ್ಕಳಿಗೆ ಮಾಡಬೇಕಲ್ಲ ಅಂದರು. ಆಯಿತು, ನೀವು ಶಾಲೆಗೆ ಬರಲೇ ಇಲ್ಲ ಪೇರೆಂಟ್ಸ್ ಮೀಟಿಂಗ್. ಹೆಂಗೆ ಬರೋದು ಸರ್, ಕೆಲಸ ಇರ್ತಲ್ಲ, ಬರೋಕ್ಕಾಗಲಿಲ್ಲ ಸರ್ ನನಗೆ. ನಾ ಇದೆ ನಿಮ್ಮ ಮಗಳಿಗೆ ಕಾಲೇಜಲ್ಲಿ ತೊಗೊಂಡಿದ್ದಕ್ಕೆ ನನಗೆ 4 ತಾಸು ಟೈಮ್ ಇದೆ, ನಿಮ್ಮ ಮಗಳಿಗೋಸ್ಕರ ನಿಮ್ಗೆ 1 ತಾಸು ಟೈಮ್ ಇಲ್ಲ, ಕಾಲೇಜ್ ಹತ್ರನೇ ಮನೆ ಇರೋದು ಅಂತ ಹೇಳಿದಾಕೆ. ನಿಮ್ಮ ಜವಾಬ್ದಾರಿ ಅಲ್ವೇನಪ್ಪ ಬರೋದು? ಈ ದುಡ್ಡು ಮಕ್ಕಳಿಗೋಸ್ಕರ ಮಾಡ್ತೀನಿ ಅಂತೀರಿ, ಮಕ್ಕಳಿಗೋಸ್ಕರ ಒಂದು 2 ತಾಸು ಟೈಮ್ ಕೊಡೋಕ್ಕೆ ಸಾಧ್ಯ ಇಲ್ವಾ? ನಾವೇನು ದಿನ ಬಾನಲ್ಲ ನಿಮಗೆ, 3 ತಿಂಗಳಿಗೆ ಒಂದು ಸಲ 1 ತಾಸು ಬಂದು ಹೋಗೋಕ್ಕಾಗಲ್ವ ನಿಮಗೆ ಅಂತ ಸ್ವಲ್ಪ ಹೇಳಿದೆ. ಅವ್ರು ನಾಚಿಕೆ ಬಂದಂಗೆ ಆಯ್ತು. ನಾಳೆ ಬರ್ತೀನಿ ಸರ್, ನಾಳೆ ಬರ್ತೀನಿ, 11 ಗಂಟೆಗೆ ಬರ್ತೀನಿ ಸರ್ ಅಂದರು. ಮರುದಿವ್ಸ 11 ಗಂಟೆಗೆ ಕಾಲೇಜಿಗೆ ಬಂದರು. ನಿಮ್ಮ ಕಣ್ಮುಂದೆ ಚಿತ್ರ ಬರೋ ಪಕ್ಕಾ ಸಿನಿಮಾ ಶೂಟಿಂಗ್ ಇದ್ದಂಗೆ ಇತ್ತದು. ನಾನು ಚೇಂಬರಲ್ಲಿ ಕೂತಿದ್ದೀನಿ, ಅಲ್ಲಿ ಡೋರ್ ಇದೆ ಅಷ್ಟು ದೂರ, ಇಲೆಕ್ಟ್ರಾನಿಕ್ ಇದು ಆಟೋಮೆಟಿಕ್ ಕ್ಲೋಸಿಂಗ್ ಡೋರ್ ಇರುತ್ತಲ್ಲ, ಆತ ಒಳಗೆ ಬಂದರು, ಕೂಡಿಸಿದೆ. ನಮ್ಮ ಅಟೆಂಡರ್ ಹೇಳಿ, ಆ ಹುಡುಗಿನ ಕರಿ ಕ್ಲಾಸಿಂದ ಅಂತ ಹೇಳಿದೆ. ಆಕೆ ಬಂದು ಆ ಬಾಗಿಲು ತೆಗೆದು ಅಪ್ಪ ಕೂತದ್ದು ನೋಡಿದ್ಲು. ಈ ಸಿನಿಮಾದಲ್ಲಿ ಮಾಡ್ತಾರಲ್ಲ, 20 ವರ್ಷ ಕಳೆದು ಹೋದ್ಮೇಲೆ ಭೇಟಿ ಆದರೆ ಓಡಿ ಬರ್ತಾ ಅಪ್ಕೋತಾರಲ್ಲ ಹಾಗೆ, ಆಕೆ ಅಪ್ಪ ಅಂತ ಓಡಿ ಬಂದು, ನೋಡಿಬಿಡು ನಿಮ್ಮ ಅಪ್ಪನ ಹಗಲು ಬೆಳಕಲ್ಲಿ ಅಂತ ಹೇಳಿದೆ ನಾನು. ನೋಡೇ ಇಲ್ಲ 2 ದಿವಸ, ನೋಡಿಬಿಡು. ನಾ ಇದು ಈ ಸಂತೋಷ ಕೊಡಬೇಡೇನ್ರಿ ಮಗುಗೆ. ಶಿ ಫೀಲ್ ಸೋ ಹ್ಯಾಪಿ ಟು ಸಿ ಯು. ಆ್ಯಂಡ್ ಒನ್ ಥಿಂಗ್ ಈಸ್ ಸರ್ಟನ್, ಮಗಳಿಗೋಸ್ಕರ ಅಪ್ಪ ಒಂದು 2 ತಾಸು ಟೈಮ್ ಕೊಡ್ತಾನೆ ಅಂತ ಗೊತ್ತಾದರೆ ಮಗುಗೊಂದು ಖುಷಿ ಆಗಲ್ವಾ? ಅಪ್ಪನ ಬಗ್ಗೆ ಗೌರವ ಹೆಚ್ಚಾಗಲ್ವಾ? ಪ್ರೀತಿ ಹೆಚ್ಚಾಗಲ್ವಾ? ನನಗೋಸ್ಕರ ಅಪ್ಪ ಬಂದರು ಅಂತ. ಇದು ಕೊಡಿ ಖುಷಿ ಆದ ಮಗುಗೆ ಅಂತ ಹೇಳಿದೆ.
ಆವತ್ತಿಂದ ರೆಗ್ಯುಲರ್ ಬರೋಕ್ಕೆ ಶುರು ಮಾಡಿದರು. ಇಂಟ್ರೆಸ್ಟಿಂಗ್ ಹೇಳ, ಅದಾದಮೇಲೆ ಆಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗೋಕ್ಕೆ ಶುರು ಆಯಿತು. ಅಂದರೆ ಆತ್ಮವಿಶ್ವಾಸ ಎಲ್ಲಿ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳೋದು, ಕೆಲವರಿದ್ದಾರೆ ಅವ್ರು ಕೆಟ್ಟವರಲ್ಲ, ಒಳ್ಳೆಯವರೇ, ನಾವೇನು ಮಾಡೋದಿದೆ ಅಲ್ಲಿ, ನಮಗೇನು ಗೊತ್ತಾಗತ್ತೆ ಅಂತಾರೆ. ಗೊತ್ತಾಗದೇ ಹೋದರೂ ಕೂಡ ದಯವಿಟ್ಟು ಶಾಲೆಗೆ ಹೋಗಿ, ಗೊತ್ತಾಗದೇ ಹೋದರೂ ಕೂಡ ದಯವಿಟ್ಟು ಹೋಗಿ ಭೇಟಿಯಾಗಿ ಏನಾಗ್ತಿದೆ ಅಂತ ಕೇಳ್ಕೊಳ್ಳಿ, ಅವ್ರು ಕಲಿಸ್ತಾರೆ. ಇನ್ನೊಂದು, ಕೆಲವು ಟೈಮೇ ಇಲ್ಲ ಅಂತಾರೆ. ಅದೆಲ್ಲ ಟೈಮ್ ಇಲ್ಲರಿ, ಎಲ್ಲಿ ಮಾಡೋದು ಅದನ್ನೆಲ್ಲ ಮಾಡ್ತಾರಲ್ಲ ಅಂತ ಹೇಳ್ತಾರೆ. ಒಂದು ಸಲ ಈ ಕ್ಯಾಟಗರಿಗೆ ಸೇರಿಕೊಂಡ್ರೆ ಮುಂದೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಕ್ಯಾಟಗರಿ ಪೇರೆಂಟ್ಸ್ ಇದ್ದಾರೆ, ಅವ್ರು ಇಂಡಿಫರೆಂಟೇ, ಕೆಟ್ಟವರಲ್ಲ, ನಿಜವಾಗ್ಲೂ ಒಳ್ಳೆಯವರು, ಮಕ್ಕಳಿಗೋಸ್ಕರ ಬೇಕಾದಷ್ಟು ಖರ್ಚು ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತ ಸ್ವಲ್ಪ ವಿಡಿಯೋ ಇದೆ, ದಯವಿಟ್ಟು ನೋಡಿಬಿಡಿ, ಅದನ್ನು ಬ್ಯೂಟಿಫುಲ್ ವಿಡಿಯೋ, ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಫಿಲ್ಮ್ ಇದು. ಅವ್ರು ಕೆಟ್ಟವರಲ್ಲ, ಎಲ್ಲ ಮಾಡಿದ್ದಾರೆ. ಅಪ್ಪ ಮಗುನ ಜೊತೆಗೆ ಫುಟ್ಬಾಲ್ ಆಡೋಕ್ಕೆ ಹೋಗ್ತಾನೆ, ವಿಡಿಯೋ ತೊಗೋತಾನೆ, ಪೋಸ್ಟ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಅಮ್ಮ ಕೆಲಸ ಮಾಡ್ತಾಳೆ, ದುಡ್ಡು ಕೊಡ್ತಾಳೆ, ಎಲ್ಲ ಮಾಡ್ತಾಳೆ, ಕೆಲಸ ಮಾಡ್ತಾಳೆ, ಶಾಲೆಗೆ ಹೋಗ್ತಾಳೆ, ಎಲ್ಲೂ ಮಗು ಏನು ಬೇಕೆಲ್ಲ ಕೊಡ್ತಾರೆ, ಇಬ್ಬರು ಚೆನ್ನಾಗಿ ಮಾಡ್ತಾರೆ. ಗುಡ್ ಪೀಪಲ್, ವೆಲ್ ಮೀನಿಂಗ್ ಪೇರೆಂಟ್ಸ್. ಆದರೆ ಅದನ್ನು ಜವಾಬ್ದಾರಿ ಅಂತ ಮಾಡಿದ್ದಾರೆ. ಮಗು ಜವಾಬ್ದಾರಿ, ಅಪ್ಪ ಮಾಡ್ಬೇಕು, ನಾನು ಇದನ್ನು ಮಾಡಬೇಕು ಅಂತ ಅವ್ನು ಹೇಳ್ತಾನೆ. ಅಷ್ಟೆಲ್ಲ ಮಾಡಿದ ಅಪ್ಪ, ಮಗು ಬಂದು ಅಪ್ಪ ನನಗೆ ಶಾಲೆಯಲ್ಲಿ ಹಿಂಗಾಯಿತು ಅಂದಾಗ, ಬಿಡು ಅದೇನಾಗ್ತದೆ ಬಿಡು, ನೋ ಪ್ರಾಬ್ಲಮ್, ಡೋಂಟ್ ವರಿ ಅಂತ ಮತ್ತೆ ತನ್ನ ಫೋನಿಗೆ ಹೋಗ್ತಾನೆ. ಅಂದರೆ ವ್ಯವಸ್ಥಿತವಾಗಿ ಒಬ್ಬ ಮ್ಯಾನೇಜರ್ ಏನು ಮಾಡಬೇಕು ಎಲ್ಲವನ್ನೂ ಮಾಡಿದ್ದಾರೆ. ಮಗುಗೆ ಮ್ಯಾನೇಜರ್ ಬೇಕಾಗಿಲ್ಲ, ಅಪ್ಪ ಅಮ್ಮ ಬೇಕಾಗಿದೆ. ಎವ್ರಿಥಿಂಗ್ ಈಸ್ ಅವೈಲೇಬಲ್ ಎಕ್ಸೆಪ್ಟಿಂಗ್ ಲವ್, ಲಿಟಲ್ ಮೋರ್ ಅಫೆಕ್ಷನ್. ಇಂಥ ಮಕ್ಕಳು ಬಹಳ ಜನ ನೋಡಿದ್ದೇನೆ ನಾನು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಸಕ್ಸಸ್ಫುಲ್ ಆಗಿದ್ದಾರೆ ಹುಡುಗರು, ಚೆನ್ನಾಗಿ ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ. ಆದ್ರೆ ಒಂದೇ ಒಂದು ಸಲ ಪ್ರೀತಿ ಸಿಕ್ಕಿಲ್ಲ ಅಂತ ಜೀವ ಕಳ್ಕೊಂಡವರಿದ್ದಾರೆ. ಯಾಕೆ ಹಂಗೆ ಏಕಾಂಗಿ ಆಗಿಬಿಟ್ರು ಹುಡುಗರು? ಏಕಾಂಗಿ ಆಗಿದ್ದಾರೆ ಅವರು. ಮನೆ ಚೆನ್ನಾಗಿದೆ, ಮನೆ ವಾತಾವರಣ ತುಂಬ ಚೆನ್ನಾಗಿದೆ, ಎಲ್ಲ ಕಾಳಜಿ ಮಾಡಿದ್ದಾರೆ, ಎಲ್ಲ ನೋಡ್ಕೊಂಡಿದ್ದಾರೆ. ಆದರೂ ಕೂಡ ಮಕ್ಕಳು ಏಕಾಂಗಿಯಾಗೇ ಬೆಳೀತವೆ. ಎಲ್ಲ ಸವಲತ್ತು ಸಿಕ್ಕಿದೆ, ಅನುಕೂಲ ಅಪ್ಪ ಅಮ್ಮ ಕೊಟ್ಟಿಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಕೊಟ್ಟಿದ್ದಾರೆ. ಆದರೆ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಒಂದೇನೋ ಮಿಸ್ ಆಗ್ತಾ ಇದೆ. ಅದು ಆ ಮಿಸ್ ಆದದ್ದನ್ನು ನಾವು ಗಮನಿಸಿಲ್ಲ. ಎಲ್ಲ ಕೊಟ್ಟಿದ್ದೇನೆ, ಇನ್ನೇನು ಮಾಡ್ಬೇಕ್ರಿ ನಾವು, ಏನು ಮಾಡ್ಬೇಕು ಹೇಳಿ? ಫೀಸ್ ಕರೆಕ್ಟಾಗಿ ಕಟ್ಟಿದ್ದೀನಿ, ಕರ್ಕೊಂಡು ಹೋಗ್ತೀನಿ ಸ್ಪೋರ್ಟ್ಸಿಗೆ, ನಾನು ಆಟ ಆಡಿ ಕರ್ಕೊಂಡು ಹೋಗ್ತೀನಿ, ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತೀನಿ, ನಾನು ಟ್ಯೂಷನ್ಗೆ ಹಾಕಿದ್ದೀನಿ, ನಾನೇನು ಮಾಡಬೇಕೀಗ? ಎಲ್ಲವನ್ನೂ ಮಾಡಿ ಅದರ ಜೊತೆಗೆ ಒಂದು ಸ್ವಲ್ಪ ಅಂತಃಕರಣ ಪ್ರೀತಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಡೋಸ್ ಕೊಡಬೇಕು. ಅದು ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ ಹೇಳ್ತೀನಿ. ಅದು ಮಿಸ್ ಆದರೆ ನೀವು ಕೊಟ್ಟದ್ದು ಯಾವುದೂ ಹೆಲ್ಪ್ ಆಗಲ್ಲ ಮಗುಗೆ. ಚೆನ್ನಾಗಿ ಬೆಳಿತಾನೆ, ದೊಡ್ಡವನಾಗ್ಬೋದು, ಆದರೆ ಈ ಬಿಕಮ್ಸ್ ಲೋನರ್. ನೀವು ನಿಮ್ಮ ಕೆಲಸದಲ್ಲಿ ನೋಡಿರ್ಬೇಕು, ಕೆಲವರು ಸಿಗ್ತಾರೆ ಹಾಗೆ, ಅವ್ರು ಯಾರ ಹತ್ರನೂ ಮಾತಾಡಲ್ಲ. ಅವರು ತಮ್ಮ ಪಾಡಿಗೆ ತಾವಿರ್ತಾರೆ, ಯಾರ ಹತ್ರ ನಗೋದು ಕಮ್ಮಿ. ಅವರೆಲ್ಲ ಅವ್ರಂಥರ ಯಾವಾಗಲೂ ಸಿನಿಕಲ್ ಆಗಿಬಿಡ್ತಾರೆ. ಅಯ್ಯೋ ಬಿಡಿ, ಅದೇನಾಗುತ್ತೆ ಅಂತ. ಆ ಥರ ಆಗಬಾರ್ದು ಅನ್ನೋದನ್ನು ಈ ವಿಡಿಯೋ ಭಾಳ ಚೆನ್ನಾಗಿ ಹೇಳುತ್ತೆ. ಅದು ವೆರಿ ಫ್ಯೂ ವಿಡಿಯೋಸ್ ಲೈಕ್ ದ್ಯಾಟ್. ಇದು ಮೂರನೇ ಕ್ಯಾಟಗರಿ, ಇದು ಥರ್ಡ್ ಕ್ಯಾಟಗರಿ. ಮೊದಲನೇದು ತುಂಬ ಕಾಳಜಿ ಮಾಡೋದು, ಎರಡನೇದು ತಲೆ ಕೆಡಿಸ್ಕೊಳ್ಳಲ್ಲ, ಅಥವಾ ಮಾಡಿದ್ರು ಕೂಡ ಜವಾಬ್ದಾರಿ ಅಂತ ಮಾಡೋದು ಹೊರತಾಗಿ ಆ ಪ್ರೀತಿಯಿಂದ ಮಾಡಲಿಲ್ಲ. ಇದು ಮೂರನೇದು ಓವರ್ ಪವರಿಂಗ್ ಅಂತ. ಆ ಚಿತ್ರ ತುಂಬ ಚೆನ್ನಾಗಿ, ಅದಕ್ಕೆ ಹಾಕ್ಕೊಂಡೆ ಅದನ್ನು, ಚಿತ್ರ ಚೆನ್ನಾಗಿದೆ. ಮಗು ಓಡುತ್ತೆ, ಹಿಡಿದು ನಿಲ್ಲಿಸಿದ್ದಾರೆ ಅದು ಹಿಂದೆ. ಓವರ್ ಪವರಿಂಗ್ ಅಂದ್ರೇನು? ಕೆಲವ್ರು ಹೇಳ್ತಾರೆ, ನಮ್ಮ ಮಗು ಹೆಂಗೆ ಬೆಳೆಸಿದ್ದೇನೆ ಗೊತ್ತೇನ್ರಿ, ಹಿಂಗೆ ಕೈ ಕಟ್ಕೊಂಡು ಕೂತು ಅಂದ್ರೆ ಹಿಂಗೆ ಕೂತ್ಕೋತಾನು, ನಾ ಕೈ ಬಿಡೋ ಅಂತ ಬಿಡೋಲ್ಲ ಅವನು, ನಾನು ಹಾಕಿದ ಗೆರೆ ದಾಟಲ್ಲ ಅವನು. ಕೇಳಿದ್ದಾರೆ ಕೆಲವ್ರು ಹೇಳೋದನ್ನು, ಅಭಿಮಾನಿ ಅಂತ ಹೇಳ್ತಾರೆ. ಅಯ್ಯೋ ನಮ್ಮ ಹುಡುಗನ ಬಂದು ನೋಡಿ ಮನೇಲಿ ಹೆಂಗೆ ಇಟ್ಟಿದ್ದೇನೆ ಗೊತ್ತಾ, ನಾನು ಹೇಳಲಾರ್ದು ಒಂದು ಮಾಡಲ್ಲ ಕೆಲಸ ಅವನು ಅಂತ ಅಭಿಮಾನಿ ಅಂತ ಹೇಳ್ತಾರೆ. ಅದು ಏನು ಅಷ್ಟು ಅದ್ಭುತ ಕೆಲಸ ಅಲ್ಲ. ನಾನು ಕೆಲವು ತಪ್ಪು ಕೆಲಸಗಳನ್ನು ಮಾಡಿದ್ದೀನಿ ಜೀವನದಲ್ಲಿ. ಅದರಲ್ಲಿ ಒಂದು PhD ಗೈಡ್ ಮಾಡಿದ್ದು ಹುಡುಗರಿಗೆ PhD ಮಾರ್ಗದರ್ಶನ ಮಾಡ್ತೀವಲ್ಲ, ಹಂಗೆ ಮಾಡಿದಾಗ ಹುಡುಗ ಬಂದ ಮುಂಬೈದಿಂದ. ಅವನ ಹೆಸರು ಸುಧಾಕರ ಅಂತ ಇಟ್ಕೊಂಡಂತ. ಹೆಸರು ಬೇಡ, ನಿಜ ಹೆಸರು, ಪಾಪ ಬೇಜಾರಾಗ್ತದೆ. ಅವನು ಸುಧಾಕರ ಅಂತ ಬಂದ, ಬಾಂಬೈದಿಂದ. ಚೆನ್ನಾಗಿ ಓದಿದ್ದಾನೆ, MSc ಗೋಲ್ಡ್ ಮೆಡಲಿಸ್ಟ್ ಅವನು, ಕೆಮಿಸ್ಟ್ರಿಯಲ್ಲಿ ಎಲ್ಲ ಬಂದು ಸೇರ್ಕೊಂಡ. ಸಾಮಾನ್ಯವಾಗಿ ಹುಡುಗರು ಡೈರೆಕ್ಟ್ಲಿ ಪ್ರೊಫೆಸರ್ ಕಡೆ ಬರೋಲ್ಲ, ಆ ಸೀನಿಯರ್ ಹುಡುಗರ ಕಡೆ ಹೋಗ್ತಾರೆ, ಆಮೇಲೆ ಪ್ರಾಬ್ಲಮ್ ಇದ್ರೆ ನನ್ನ ಕಡೆ ಬರ್ತಾರೆ. ಇವು ನನ್ನ ಕಡೆನೇ ಬಂದ. ಒಂದು 9ನೇ ದಿವಸ ಶುರುವಾಗಿ, ಸರ್ ಒಂದು 50 ml ಆಲ್ಕೋಹಾಲ್ ತೊಗೊಳ್ಳ ಅಂತ. ಯಾಕಪ್ಪ ಅಂದೆ, ಪ್ರಾಕ್ಟಿಕಲಿ ತೊಗೋಬೇಕಾದಷ್ಟು ಕೆಮಿಸ್ಟ್ರಿಗೆ ಅಂತಂದರೆ. ಮತ್ತು ಇದು ಕುದಿಸ್ಲ ಸರ್ ಅಂದ, ಕುದಿಸು. ಸೋಸ್ಲ ಸರ್, ಸೋಸು. ಇದನ್ನು ಹಾಕ್ಲ ಸರ್, ಹಾಕು. 4-5 ಸಲ ಕೇಳಿದಾಗ ಕರೆದೇವನು, ಬಾರೋ ಸುಧಾಕರ ಇಲ್ಲಿ, ನೀ MSc ಪಾಸ್ ಆಗಿಲ್ಲ? ಅವ್ನು ಕೇಳಿದೆ, ಪಾಸ್ ಆಗಿದ್ದೀನಿ ಸರ್. ಮತ್ತು ಇಂಗ್ಲೀಷ್ ಓದ್ಲಿಕ್ಕೆ ಬರ್ತದೆ. ಮತ್ತು ಪ್ರೊಸೀಜರ್ ಕೊಟ್ಟಿದ್ದೀವಲ್ಲ ನಿನಗೆ, ನೋಡ್ಕೊಂಡು ಮಾಡ್ಬೇಕಲ್ಲ ಅಂತ. ತಿರ್ಗಂಬರ್ಗ ಯಾಕೆ ಕೇಳ್ತಿ ಅಂದೆ. ಸುಮ್ಮನೆ ಕೇಳಿದೆ ಸರ್ ಅಂದ. ವಿಚಿತ್ರ ಅನ್ನಿಸ್ತು ಯಾಕೋ ನನಗೆ. ಒಂದು ವಾರ ಆದಮೇಲೆ ಬಂದ, ಸರ್ ನಾನು ಸ್ವಲ್ಪ ಬೇಗ ಮನೆಗೆ ಹೋಗಲೇ ಸರ್, 3 ಗಂಟೆಗೆ ಅಂದ. ಹೋಗು, ಇದೇನು ಪ್ರೈಮರಿ ಸ್ಕೂಲ ಇದು, ಬೇಗ ಮನೆಗೆ ಹೋದರೆ PhD ಥರ ಆಗುತ್ತೆ ಅಷ್ಟೇ.
ನಾ ಕೇಳಿದೆ ತೊಂದರೆ ಇದೆಯೋ ಮನೆಯಲ್ಲಿ ಅಂತ ಕೇಳಿದೆ. ತೊಂದರೆ ಏನಿಲ್ಲ ಸರ್, ಅಮ್ಮ ಮನೆಯಲ್ಲಿ ಫ್ರೀ ಇದ್ದಾರೆ ಸರ್, ಅದಕ್ಕೆ ಹೋಗ್ಬೇಕು ಸರ್ ಅಂದ. ಅಮ್ಮ ಫ್ರೀ ಇದ್ದರೆ ನೀ ಯಾಕೆ ಹೋಗ್ಬೇಕು ಅಂತ ಕೇಳಿದೆ. ಸರ್ ನಂಗೆ ಶರ್ಟ್ ತೊಗೋಬೇಕಾಗಿತ್ತು ಸರ್. ಅಮ್ಮ ಬೇಕಲ್ವ ಸರ್ ಅಂದ. ನಿಂಗೆ ತೊಗೊಳಕ್ಕೆ ಬರಲ್ವ ಶರ್ಟು ಅಂತ ಕೇಳಿದೆ. ನನಗೆ ಕಲರ್ ಗೊತ್ತಾಗಲ್ಲ ಸರ್ ಅಂದ. ಎಲ್ಲ ಚಂಡಾಲ ಕೆಮಿಸ್ಟ್ರಿ PhD ಮಾಡೋಕ್ಕೆ ಬಂದಿದ್ದಾನೆ. ಕೆಮಿಸ್ಟ್ರಿ ಇರೋದಕ್ಕೆ ಬಲ್ಲಕ್ಕ ಬಣ್ಣ, ಬರೀ ಬಣ್ಣನೇ ಇರೋದು ಕೆಮಿಸ್ಟ್ರಿಯಲ್ಲಿ, ಬಣ್ಣ ಗೊತ್ತಾಗೋದು ನನಗೆ. ಹಾಗಲ್ಲ ಸರ್, ಗೊತ್ತಾಗುತ್ತೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ನನಗೆ ಗೊತ್ತಾಗಲ್ಲ ಸರ್. ಅವತ್ತಿಂದ ಅಮ್ಮನೇ ಕೊಂಡ್ಕೊಳ್ಳೋ ಸರ್ ಶರ್ಟೆಲ್ಲ ನನಗೆ ಅಂದ. 27 ವರ್ಷ ಒಂದು ಶರ್ಟ್ ಕೊಂಡ್ಕೊಳ್ಳೋಕ್ಕಾಗಲ್ಲ ಅವನಿಗೆ. ಏನೋ ಅದೇ ವಿಚಾರ ಒಂದು ಅಂತು. ಮನೆಗೆ ಹೋಗಬೇಕು ಅಂತ ಆಸೆನ ಅವ್ರ ಮನೆಗೆ. ಬಿಗುಮಾನ ಬೇರೆ, ಹೆಂಗೆ ಹೋಗೋದು ಹೇಳ್ದೆ ಕೇಳಿದೆ ಅವ್ರ ಮನೆಗೆ ಅಂತ. ಮುಂದೆ ದೀಪಾವಳಿ ಬಂತು. ಅವ್ರ ಅಪ್ಪ ಫೋನ್ ಮಾಡಿದ್ರು, ಹುಡುಗನಪ್ಪ, ಪ್ರೊಫೆಸರ್ ಮನೆಗೆ ಬರಬೇಕು ದೀಪಾವಳಿ. ಕಾಯ್ತಾ ಇದ್ದೆ ನಾನು. ಹೋದೆ ಮನೆಗೆ. ಆ ಬಾಗಿಲು ಮುಕ್ಕಾಲು ಭಾಗ ಮುಚ್ಕೊಂಡಿತ್ತು. ತೆಗೆದಿದ್ರೆ ಕಾಣುತ್ತೆ, ಮುಚ್ಚಿದ್ರೆ ಬೆಲ್ ಮಾಡ್ಬೋದು. ಬೆಲ್ ಮಾಡಲೋ ಬೇಡವೋ ಅಂತ ಹಿಂಗೆ ನೋಡ್ತಾ ಇದ್ದೆ. ಒಳಗಿಂದ ಬೂಮಿಂಗ್ ವಾಯ್ಸ್ ಬಂತು, ಜೋರ್ ವಾಯ್ಸ್, ಎಸ್ ಕಮೆನ್ ಅಂತ. ಬಾಗಿಲ ತೆಗೆದು ನೋಡಿದರೆ ಎದುರಿಗೆ 3 ಸೀಟರ್ ಸೋಫಾ ಇರುತ್ತಲ್ಲ, 3 ಜನ ಕೂಡೋದು, ಅದ್ರ ತುಂಬ ಅವರಪ್ಪ ಕೂತಿದ್ರು. ನಾನು ನೋಡಿದ ತಕ್ಷಣ ಒಳಗೆ ಕಾಲಿಟ್ಟೆ. ಸುಧಾಕರ ಅಂತ ಒದರಿದ್ರು. ಅನ್ನೋದ್ರೊಳಗೆ ಬಂದಿದ್ದ ಅವನು. ನಮಸ್ಕಾರ ಸರ್, ಬಂದ ಸಂತೋಷ ಆಯ್ತು ಸರ್, ಕೂತ್ಕೊಳ್ಳಿ ಸರ್ ಅಂತಂದು ಕುರ್ಚಿ ತೋರಿಸ್ದ. ನಾ ಕುರ್ಚಿ ಕಡೆ ಹೊರಟೆ. ಮತ್ತೆ ಕೂಗಿದ್ರು ಯಜಮಾನರು. ಕೀರ್ತಿ ಅಂದರು. ಇದು ಯಾವ ಕೀರ್ತಿ ಇದು? ಸುಧಾಕರನ್ ತಂಗಿ. ಆಕೆ ಬಂದು ಆಕೆದು ಅದೇ ಡೈಲಾಗೆ, ನಮಸ್ಕಾರ ಸರ್, ಮನೆಗೆ ಬಂದದ್ದು ಬಹಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್. ಅದೇ ಕುರ್ಚಿ ತೋರಿಸ್ತಾಳೆ ಆಕೆ. ಆಯಿತು. ಮತ್ತೆ ಆ ಕಡೆ ಕಾಲಿಟ್ಟೆ. ಮತ್ತೆ ಕೂಗಿದ್ರು. ಜಾನಕಿ ಅಂದರು. ಯಾವ ಜಾನಕಿ ಇದು? ಸುಧಾಕರನ್ ತಾಯಿ, ಅವ್ರ ಹೆಂಡತಿ. ಅವರು ಅದೇ ಡೈಲಾಗ್, ನಮಸ್ಕಾರ ಸರ್, ಮನೆಗೆ ಬಂದದ್ದು ಭಾಳ ಸಂತೋಷ ಸರ್, ಕೂತ್ಕೊಳ್ಳಿ ಸರ್ ಅಂದರು. ಹೋಗಿ ಕೂತ್ಕೊಂಡೆ. ಮತ್ತೆ ಕೂಗಿದ್ರು. ಜಾನಕಿ ಅಂದರು. ಎಲ್ಲ ಇವನು 2ನೇ ಜಾನಕಿ. ಒಂದು ಜಾನಕಿ ಬಂದಾಯ್ತಲ್ಲ, ಇನ್ಯಾವ ಜಾನಕಿ? 2ನೇ ಸಲ ಕೂಗಿದಾಗ ಜಾನಕಿ ಒಳಗೆ ಹೋದರು. ಅಂದ್ರೆ ಎಷ್ಟು ಪಕ್ಕಾ ರಿಹರ್ಸಲ್ ಆಗಿತ್ತು ಅಂದರೆ, ಮೊದಲನೇ ಸಲ ಜಾನಕಿ ಅಂದಾಗ ಬರಬೇಕು, 2ನೇ ಸಲ ಜಾನಕಿ ಅಂದಾಗ ಒಳಗೆ ಹೋಗ್ಬೇಕು. ನನಗೆ ಗೊತ್ತಾಯ್ತು ಸುಧಾಕರ್ ಯಾಕೆ ಹಿಂಗಿದ್ದಾನೆ ಅಂತ. ಅವನು ಹೇಳಲಾರ್ದೆ ಮುಂದೆ ಹೆಜ್ಜೆ ಇಡೋಕ್ಕೆ ಸಾಧ್ಯ ಇಲ್ಲ. ಅವನು ಹೆಂಗೆ ಹೇಳಿದಾರೆ ಅಂದರೆ, ಹೇಳಿದಷ್ಟು ಮಾಡು, ಹೇಳಿದಷ್ಟು ಮಾಡು, ಹೇಳಿದಷ್ಟು ಮಾಡು ಅಂತ. ಅವನೇನು ಮಾಡ್ತಾನೆ? ಹೇಳಿದ್ರೆ ಮಾತ್ರ ಮಾಡ್ತಾನೆ, ಇನ್ನೇನು ಮಾಡಲ್ಲ. ಒಂದು ಅನುಕೂಲ PhD ಅಂದರೆ ಯಾರೂ ಫೇಲ್ ಆಗಲ್ಲ. SSLC ಫೇಲ್ ಆಗ್ಬೋದು, PhD ಯಾರೂ ಫೇಲ್ ಆಗಲ್ಲ. ಒಂದು 6 ತಿಂಗಳು ನಿಧಾನ ಆಗುತ್ತೆ ಅಷ್ಟೇ. PhD ಮುಗೀತು. ಅವನು ಬೆಂಗಳೂರಿಗೆ ಬಂದ, ನೌಕರಿ ಸೇರಿಕೊಂಡ. 1 ವರ್ಷ ಆದಮೇಲೆ ಫೋನ್ ಬಂತು ಅವ್ರ ಅಪ್ಪಂದು. ಪ್ರೊಫೆಸರ್ ಒಳ್ಳೆ ಸುದ್ದಿ ನಿಮಗೆ ಅಂದರು. ಏನು ಸುದ್ದಿ ಅಂತ ಕೇಳಿದೆ. ಸುಧಾಕರ್ ಮದುವೆ ಗೊತ್ತು ಮಾಡಿದ್ದೀವಿ ಅಂದರು. ಅಯ್ಯೋ ಕರ್ಮ, ಇವ್ನು ಮದುವೆ ಬೇರೆ ಕೇಳಿ ಇವನಿಗೆ. ಯಾರು ಹುಡುಗಿ ಅಂತ ಕೇಳಿದೆ. ಅವ್ರ ಹೆಸರು ಹೇಳಿದರು. ಆ ಹುಡುಗಿ ಇಷ್ಟಿದ್ದಾಗಿಂದ ಗೊತ್ತು ನನಗೆ. ಆ ಹುಡುಗಿ ನಗ್ತದೆ ನಗ್ತದೆ, ಅಸಾಧ್ಯ ನಗ್ತದೆ. ಕಾರ್ಟೂನ್ ಶೋ ನೋಡಿ ಚಪ್ಪಾಳೆ ತಟ್ಟು ನಗ್ತಾಳಕ್ಕೆ. ಇವ್ರ ಮನೇಲಿ ಯಾರೂ ನಗಲ್ಲ. ಏನಪ್ಪ ಗತಿ ಅಂತ ಮದುವೆಗೆ ಹೋಗಿದ್ದೆ ನಾನು. ಮದುವೆ ಆಗಿ ಒಂದು 4 ದಿವಸಕ್ಕೆ ರಾತ್ರಿ 10 ಗಂಟೆಗೆ ಫೋನ್ ಬಂತು ನನಗೆ. ಆ ಹುಡುಗಿ ಫೋನ್ ಮಾಡಿದ್ದಾಳೆ. ಅಂಕಲ್, ಸುಧಾಕರ್ ಮೊದಲೇ ಗೊತ್ತಿತ್ತಾ ನಿಮಗೆ ಅಂದ್ಲು. ಗೊತ್ತಿತ್ತ, ನನ್ನ ಕಡೆ PhD ಮಾಡಿಲ್ವ ಅವನು ಅಂದೆ. ಮತ್ತು ಮೊದಲೇ ಯಾಕೆ ಹೇಳಿಲ್ಲ ನನಗೆ ಅಂದ್ಲು. ನನಗೇನು ಗೊತ್ತು ಅವನು ಮದುವೆ ಆಗ್ತಿ ಅಂತ. ಮದುವೆ ಕಾರ್ಡ್ ಬಂದಾಗಲೇ ಗೊತ್ತಾದದ್ದು, ನಿಮ್ಮಪ್ಪ ಹೇಳಿದಾಗ ಗೊತ್ತಾದದ್ದು ಅಂತ. ಏನು ತಕರಾರು ಏನು ಅಂತ ಕೇಳಿದೆ. ನಿಮ್ಗೆ ಗೊತ್ತು ಸರ್, ನಾನು ನಗದೇ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಗಬೇಕಾದ್ರೆ 3 ಜನ ಪರ್ಮಿಷನ್ ತೊಗೋಬೇಕು ನಾನು ಇದೇನು ಮಾಡಲಿ? 2 ಹಾದಿ ಇದಾವೆ ನಿನಗೆ, 2 ಹಾದಿ ಇದೆ. ನೀನು ಅವ್ರಂಗೆ ಗುಮ್ಮಂತ ಕೂತ್ಕೋ, ಇಲ್ಲದೆ ಹೋದೆ ಅವ್ರು ನಗಿಸೋ ಅವ್ರನ್ನ ಅಂದೆ. ಈ 4 ಜನ ನಗಿಸ್ಬೇಕಾದ್ರೆ 4 ವರ್ಷ ತೊಗೊಂತ ಹುಡುಗಿ. ಯಾಕೆ ಹೇಳ್ತೀನಂದರೆ, ನಗಬೇಕಾದ್ರೆ ಹಿಂಗೆ ಅಪ್ಪನ ನೋಡಿ ನಗಬೇಕು ಅವನು, ಪರ್ಮಿಷನ್ ತೊಗೊಂಡು. ನಾವು ಹಂಗೆ ಮಾಡಿ ಇಟ್ಟಿರ್ತೀವಿ ಮಕ್ಕಳನ್ನ. ನೋಡಿ ಎಷ್ಟೋ ಸಲ ಶಾಲೆಯಲ್ಲಿ ಹುಡುಗರು ಯಾಕೆ ಶಾಯಿ ಆಗಿರ್ತಾರೆ ಗೊತ್ತಾ? ಮುಂದೆ ಹೋಗಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಜನ್ಮ ಪೂರ್ತಿ ಬಾಯಿ ಮುಚ್ಕೊಂಡೇ ಕೂತ್ಕೋತಾನು. ಲೀಡರ್ಶಿಪ್ ಹೆಂಗೆ ಬರ್ಬೇಕು ಅವನಿಗೆ? ದಿಸ್ ಇಸ್ ಟೆರಿಬಲ್ ಪ್ರಾಬ್ಲಮ್ ವಿತ್ ಓವರ್ ಪವರಿಂಗ್. ನಾವೇನು ಮಾಡ್ತೀವಿ ಗೊತ್ತಾ? ನಮ್ಮ ಅಧಿಕಾರ ಚಲಾಯಿಸಿ ಹೋಗ್ತೀವಿ. ಅಪ್ಪ ಹೇಳ್ದಂಗೆ ಕೇಳಬೇಕು, ಹೊಡಿತೀವಿ ಒಂದೊಂದ್ಸಲ. ಆ ಹೊಡೆತಕ್ಕೆ ಹೆದರ ಸುಮ್ಮ ಕೂತ್ಕೊಂಡ್ಬಿಡ್ತಾರೆ ಹುಡುಗರು. ಹೊಡಿತಾನಪ್ಪ, ಬೇಡ ಬಿಡು ಅಂಥೇಳಿ ಮಾಡಬೇಕು ಅನಿಸಿದ್ರು ಮಾಡಲ್ಲ. ತರಗತಿಯಲ್ಲಿ ಶಿಕ್ಷಕರಿದ್ದಾರೆ, ಅವ್ರು ಕೇಳಿ ನೋಡಿ. ಎಷ್ಟೋ ಜನ ಮಕ್ಕಳಿಗೆ ಆನ್ಸರ್ ಗೊತ್ತಿದ್ರು ಹೇಳಲ್ಲ. ಅವು ತಪ್ಪಾಗ್ಬಿಟ್ರೆ, ಮೇಷ್ಟ್ರು ಬೈದ್ಬಿಟ್ರೆ ತಪ್ಪಾಯಿತು ಅಂತ ಅನ್ಕೊಂಡ್ಬಿಡ್ತಾರೆ ಹುಡುಗರು. ತಪ್ಪಾಗಿರೋಲ್ಲ, ಧೈರ್ಯ ಮಾಡಿ ಹೇಳಿದ್ರೆ ಏನು ತಪ್ಪಾಗುತ್ತೆ? ಎದ್ದು ನಿಂತ್ಕೊಂಡು ಮಾತಾಡಿ ಅಂದರೆ. ಒಂದು ಕಲ್ಪನೆ ಮಾಡಿ ನೋಡಿ, ಶಾಲೆಯಲ್ಲಿ ಮನೇಲಿ ಕೂಡ ಮಾಡಿ ನೋಡಿ. ಈ ಜನ ಕೂತಿರ್ತಾರಲ್ಲ, ಯಾರಾದರೂ ಒಬ್ಬರು ಸ್ಟೇಜ್ನಲ್ಲಿ ಬಂದು ನಿಮ್ಮ ಬಗ್ಗೆ 3 ನಿಮಿಷ ಮಾತಾಡಿ ಅಂದರೆ ಯಾರು ಮಾತಾಡ್ತಾರೆ ಹೇಳಿ? ನಾನು ನಿಮ್ಮನ್ನೇ ಕೇಳ್ಬೋದು. ನಾನು ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಬಂದು ಸ್ಟೇಜ್ ಮೇಲೆ ಬಂದು ಮಾತಾಡ್ತೀರಾ? ನಿಮ್ಮ ಬಗ್ಗೆ ಮಾತಾಡಬೇಕು, 3 ನಿಮಿಷ. 10 ಸೆಕೆಂಡ್ ಟೈಮ್ ಇದೆ ಕೈ ಎತ್ತೋದಕ್ಕೆ. ಯಾರೂ ಕೈ ಎತ್ತಲಿಲ್ಲ. ಯಾಕೆ? ಈಗ ಹುಡುಗ ಎತ್ತಿದ, ಕರೆಕ್ಟ್. 10 ಸೆಕೆಂಡ್ ಆಗೋಯ್ತು. ಯಾಕೆ ಕೈ ಎತ್ತಲಿಲ್ಲ ಹೇಳಿ? ಅಮ್ಮ ಯಾಕೆ ಕೈ ಎತ್ತಲಿಲ್ಲ?
ಹಾಂ, ಅಭ್ಯಾಸ ಇಲ್ಲ. ಓಕೆ ಸರ್, ತಪ್ಪಾಗ್ಬಿಡ್ತದೆ ನಾನು ಮಾತಾಡಿದರೆ. ಇದು ನೋಡಿ ಹೇಳ್ತೀನಿ, ತಪ್ಪು ಯಾಕೆ ಆಗ್ತದೆ ಸರ್? ನಾನೇನು ಇಂಡೋ ಪಾಕಿಸ್ತಾನ್ ರಿಲೇಷನ್ಸ್ ಬಗ್ಗೆ ಕೇಳಿದ್ನಾ, ಅಥವಾ ಈ ಗಲ್ಫ್ ವಾರ್ ಬಗ್ಗೆ ಕೇಳಿದ್ನಾ? ನಿಮ್ಮ ಬಗ್ಗೆ ಮಾತಾಡ್ರಿ 3 ನಿಮಿಷ ಅಂತ. ನಾವು ಪಕ್ಕದ ಮನೆಯವ್ರ ಜೊತೆ ಮಾತಾಡ್ಕೊಂಡು ತಾಸು ಗಟ್ಟಲೆ ಮಾತಾಡ್ತೀವಿ ನಮ್ಮ ಬಗ್ಗೆ, ಇಲ್ವಾ? ಆದರೆ ಸ್ಟೇಜ್ ಮೇಲೆ ಬಾ ಅಂದ ತಕ್ಷಣ ನಾನು ನೋಡ್ತಿದ್ದೆ ನಿಮ್ಮನ್ನು, ಯಾರಾದರೂ ಮಾತು ಬನ್ನಿ 3 ನಿಮಿಷ ಅಂತಂದಾಗ ಏನು ಮಾಡಿದ್ರು ಗೊತ್ತಾ? ಎಲ್ಲರೂ ನೀವು ನೋಡ್ತಾ ಇದ್ದೆ. ಅದು ನಾನಂತೂ ಹೋಗಲ್ಲ, ನೀವು ಹೋಗ್ತಿದ್ರು ಹೋಗಿ ಅಂತ. ವೆರಿ ಸಿಂಪಲ್. ಇದು ಎಲ್ಲ ಕಡೆ ಆಗುವಂಥದ್ದು. ಯಾಕೆ ಗೊತ್ತಾ? ಮೊದಲಿನಿಂದಾನು ಹೆದರಿಕೆ ಏನು ಗೊತ್ತಾ ನಮಗೆ? ತಪ್ಪು ಮಾತಾಡ್ಬಿಟ್ರೆ ಜನ ಏನು ಅನ್ಕೋತಾರೆ? ನಮ್ಮ ಮೆಮರಿ ಭಾರಿ ಅದ್ಭುತ ಮೆಮರಿ ಇದೆ ನಮ್ದು ಎಲ್ಲರದು. ನೆನಪಿಡ್ತಾರೆ. ನೆನಪಿದೇನ್ರಿ? 5ನೇ ಮಾರ್ಚು ವಿದ್ಯಾಸಂಸ್ಕೃತಿ ಸ್ಕೂಲಲ್ಲಿ ಹೆಂಗೆ ಮಾತಾಡಿದ್ರೆ ಗೊತ್ತಾ ಅವರು? ಅಲ್ಲಿ ಒಂದು 10 ವರ್ಷ ನೆನಪಿಟ್ಕೊಂಡಿರ್ತಾರೆ ಅವರು. ಅದು ಯಾಕೆ ಅನ್ಬೇಕು? ಆರಾಮಾಗಿ ಕೂತಿಲ್ವ ಚೇರಲ್ಲಿ? ಕೂತ್ಕೊಳ್ಳೋಣ. ಯಾರು ಹೀರೋಸ್ ಹೋಗ್ತಾರೆ ಮಾತಾಡ್ತಾರೆ ಬಿಡ್ರಿ ಅವರು. ವಿ ಡೋಂಟ್ ವಾಂಟ್ ಟು ಟೇಕ್ ಚಾನ್ಸಸ್. ಇದು ಎಂಥ ಮನಸ್ಸು ಸೃಷ್ಟಿ ಮಾಡಿಬಿಡುತ್ತೆ ಅಂದರೆ ನಾವು ಪ್ರಯತ್ನ ಕೂಡ ಮಾಡಲ್ಲ. ಯಾಕಂದ್ರೆ ಫಸ್ಟ್ ಆಗೋದು ನಮ್ಮ ಮನಸ್ಸು ಹೆಂಗಿದೆ ಗೊತ್ತಾ? ಇಂಟ್ರೆಸ್ಟಿಂಗ್ ಸ್ನೇಹಿತರೆ, ಮನೆಗೆ ಯಜಮಾನ್ರು ಬರಬೇಕು ಸಾಯಂಕಾಲ 6 ಗಂಟೆಗೆ ಆಫೀಸಿಂದ ತಿಳ್ಕೊಳ್ಳಿ. ಮನೆಯಲ್ಲಿ ಅಮ್ಮ ಇದ್ದಾರೆ, ಗಂಡ ಬರ್ತಾರೆ ಅಂತ ಕಾಯ್ತಿದ್ದಾರೆ. 7 ಗಂಟೆ ಆದರೂ ಬರಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ತೊಗೊಳ್ಳಿಲ್ಲ. ಏನು ಅನಿಸುತ್ತೆ ಮನಸ್ಸಿಗೆ? ದಾರಿಯಲ್ಲಿ ಟ್ರಾಫಿಕ್ ಇರಬೇಕು ಅಂತ ಅನಿಸುತ್ತೆ. 8 ಗಂಟೆ ಆದರೂ ಬರಲಿಲ್ಲ, 8:15 ಆದರೂ ಬರಲಿಲ್ಲ, 9 ಆದರೂ ಬರಲಿಲ್ಲ. ಮನಸ್ಸಲ್ಲಿ ಏನು ಬರುತ್ತೆ ಹೇಳಿ? ಏನೋ ತೊಂದರೆ ಆಗಿರಬೇಕು ಅಲ್ವಾ? ಕೆಟ್ಟ ವಿಚಾರನೇ ಬರೋದು. ಆಕ್ಸಿಡೆಂಟ್ ಆಗಿತ್ತೋ ಏನೋ, ಇಲ್ಲ ಇದೇ ವಿಚಾರ ಬರೋದು. ಪೆಟ್ಟಾಯ್ತೋ ಏನೋ, ಯಾರೂ ಫೋನ್ ತೊಗೋತಾ ಇಲ್ಲ, ಏನು ತೊಂದರೆ ಆಗಿರ್ಬೇಕು, ಇದಕ್ಕೆ ತೊಂದರೆ ಆಯ್ತಂತೆ ಇರೋದು. ಯಾರಾದರೂ ಒಬ್ಬರು ನನ್ನ ಗಂಡನಿಗೆ ಇವತ್ತು ಅವಾರ್ಡ್ ಕೊಟ್ಟಿರಬೇಕು ಆಫೀಸಲ್ಲಿ ಅಂತ ಯಾರು ಅಂದ್ಕೊಂಡಿದ್ದಾರೆ? ಯಾರು ಅಂದ್ಕೊಳ್ಳಲ್ಲ ರೀ. ಬಂದ್ಕೊಂಡು ನೆಗೆಟಿವ್ ಅದೇ ಶುರುನೇ. ಯಾಕಂದ್ರೆ ಹಂಗೆ ಹೇಳ್ಬಿಟ್ಟಿದ್ದೀವಿ, ತಡ ಆದರೆ ಏನೋ ತೊಂದರೆ ಆಗಿದೆ. ತೊಂದರೆ ಆಗಬೇಕು ಅಂತೇನಿಲ್ಲ, ಅವಾರ್ಡ್ ಬಂದಿರಬೇಕು, ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಫೋನ್ ಚಾರ್ಜ್ ಮುಗಿದು ಹೋಗಿದೆ, ಏನೋ ಒಂದು ಕಲ್ಪನೆ ಮಾಡಬೇಕಲ್ಲ. ಆದರೆ ಸಾಮಾನ್ಯ ಮನಸ್ಸು ಹೇಗಂದ್ರೆ ನೆಗೆಟಿವೇ ವಿಚಾರ ಮಾಡುತ್ತೆ. ಇಲ್ಲಿ ಬೆಳೆದಾಗ ನಾವು ಹಾಗೆ ಬರೋ ಶುರು ಅದು. ಮಗುಗೆ ಮಾತಾಡಬೇಡ, ಸುಮ್ಮನೆ ಕೂತ್ಕೋ, ಮಾತಾಡ್ತಾರೆ, ನೀವು ಹೋಗ್ಬೇಡ, ಕೊಡು, ನೀ ಹೆಸರು ಕೊಡಬೇಡ, ಫೇಲ್ ಆಗಿಬಿಟ್ರೆ. ಫಸ್ಟ್ ಈಸ್ ವಿ ವಾಂಟ್ ಟು ಥಿಂಕ್ ದಟ್ ವಿ ಫೇಲ್. ನಾವು ಫೇಲ್ ಆಗ್ತೀವಂತೆ ಶುರು ಮಾಡೋದು. ಯಾಕೆ ಅನ್ಕೋತೀರಿ? ಸ್ಟೇಜ್ ಮೇಲೆ ಬಂದು ಮಾತಾಡಿದ್ರೆ ಏನು ತಪ್ಪಾಗುತ್ತೆ? ತಪ್ಪಾದ್ರೆ ಆಯಿತು, ಏನು ತೊಂದರೆ ಇದೆ? ವಿನ್ಸ್ಟನ್ ಚರ್ಚಿಲ್ ಇದ್ದ ಹುಡುಗ, ಇಂಗ್ಲೆಂಡದ ಬಹುದೊಡ್ಡ ಪ್ರಧಾನಮಂತ್ರಿಯಾಗಿ ಬ್ರಿಲಿಯಂಟ್ ಸ್ಪೀಕರ್ ಅದು. ಅವ್ನು ಸ್ಟ್ಯಾಮರಿಂಗ್ ಇತ್ತು, ಈ ತೊದಲೋದಂತೀವಲ್ಲ, ಭಾಳ ಇತ್ತು. ಅವ್ನು ಟೀಚರ್ ಹೇಳಿದ್ರಂತೆ, ಕ್ಲಾಸಲ್ಲಿ ಬಂದು ಮಾತಾಡೋ ನೀನು ಅಂದ್ರಂತೆ. ಆ ಹುಡುಗ ಹೋಗಿ ಅಮ್ಮನಿಗೆ ಹೇಳಿದಂತೆ, ಮಾಮ್ ನಮ್ಮ ಶಾಲೆಯಲ್ಲಿ ನಾನು ಮಾತಾಡು ಅಂತಾರೆ ನಮ್ಮ ಟೀಚರು, ನಾ ಹೋಗಿ ಮಾತಾಡು ಅಂದರು. ಅಲ್ಲ ತೊದಲಿಸ್ತೀನಲ್ಲ ಅಂತ. ತೊದಲಿಸಯ್ಯ ನೀನು, ಸ್ಟ್ಯಾಮರ್ ಸ್ಪೀಕ್ ನಾವು. ಅವ್ನು ಸ್ಟ್ಯಾಮರ್ ಮಾಡ್ತಾನೆ ಬಿಕೇಮ್ ಎ ಬ್ರಿಲಿಯಂಟ್ ಸ್ಪೀಕರ್ ಆಫ್ ದಿ ವರ್ಲ್ಡ್. ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪೀಕರ್ಸ್ ಇನ್ ದ ವರ್ಲ್ಡ್. ವಿನ್ಸ್ಟನ್ ಚರ್ಚಿಲ್ ಆದದ್ದು, ವಾರ್ ಟೈಮ್ ಪ್ರೈಮ್ ಮಿನಿಸ್ಟರ್ ಅಂತ. ಹಾಗೆ ನಾವು ಹೆದರಿಸ್ಬಿಡ್ತೀವಲ್ಲ. ಯಾಕೆ ಹೆದರಿಸ್ಬೇಕು ಮಕ್ಕಳನ್ನ? ಇವನ್ ಕಲ್ಪನೆ ಮಾಡ್ಕೊಳ್ಳೋದು, ಇಮ್ಯಾಜಿನ್ ಕೊಡ್ತೀನಿ ನಾನು. ಸಾಮಾನ್ಯವಾಗಿ ಎಷ್ಟೊಂದು ಜನ ಇದ್ದೀವಿ ಇಲ್ಲಿ, ಈ ಶಾಲೆಯವರೊಬ್ಬರು ತೀರ್ಮಾನ ಮಾಡ್ತಾರೆ, ಇಲ್ಲಿ ಒಂದು ನಾವು ಪ್ರೋಗ್ರಾಮ್ ಮಾಡೋಣ, ಪ್ರಪಂಚದಲ್ಲಿ ಶಾಂತಿಯನ್ನು ಹೇಗೆ ನೆಲೆಸಬೇಕು, ಶಾಂತಿ ನೆಲೆಸೋಕೆ ಏನು ಮಾಡಬೇಕು, ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು ಅನ್ಕೋತಾರೆ. ಮಾಡಿಕೊಂಡು ಎಲ್ಲ ದೇಶಕ್ಕೆ ಕಳಿಸ್ಬೇಕು. ಒಂದು 120 ದೇಶಕ್ಕೆ ಕಳಿಸ್ತಾರೆ ಇನ್ವಿಟೇಷನ್, ನಾವು ಪ್ರೋಗ್ರಾಮ್ ಮಾಡ್ತೀವಿ ಬನ್ನಿ ಅಂತ. ಅವ್ರೇನ್ಕೊಂಡ್ರು ಶ್ರೀಲಂಕಾ, ಮಯನ್ಮಾರು, ಬಾಂಗ್ಲಾದೇಶದಿಂದ ಒಂದು 5-6 ಜನ ಬರ್ತಾರೆ ಫಾರಿನರ್ಸು ಅಂದ್ಕೊಂಡಿದ್ರು. ಆಶ್ಚರ್ಯ ಅಂದರೆ 110 ದೇಶದಿಂದ ಜನ ಒಪ್ಕೊಂಡ್ಬಿಟ್ರು. 110 ದೇಶದಿಂದ ಡೆಲಿಗೇಟ್ಸ್ 15,000 ಜನ ಆದರು. ಬೆಂಗಳೂರಲ್ಲಿ ಜಾಗ ಎಲ್ಲಿದೆ ಸ್ವಾಮಿ? ಜಕ್ಕೂರಿಗೆ ಹೋಗ್ಬೇಕಿನ್ನ, ಅಥವಾ ಪ್ಯಾಲೇಸ್ ಗ್ರೌಂಡ್ಸ್ಗೆ ಹೋಗ್ಬೇಕು. ಆಯಿತು, ಜಾಗ ಫಿಕ್ಸ್ ಮಾಡಿದ್ದಾಯಿತು, ಒಂದು ಶಾಮಿಯಾನ ಹಾಕಿದ್ದಾಯಿತು. ಎಷ್ಟು ಜನ ಬರ್ತಾರೆ? 15,000 ಜನ ಡೆಲಿಗೇಟ್ಸ್ ಇದ್ದಾರೆ. ಇಂಡಿಯಾದವ್ರು ಒಂದು 10,000 ಜನ ಬರ್ತಾರೆ. ಮತ್ತು ದೊಡ್ಡವ್ರು ಬರಬೇಕಲ್ಲ. ಇನಾಗ್ರೇಷನ್ ಯಾರು ಮಾಡಬೇಕು? ಸಂಸ್ಥೆ ಚೇರ್ಮನ್ ಏನು ಮಾಡಿದರು, ಕರಿತೀವಿ ನರೇಂದ್ರ ಮೋದಿಯವ್ರನ್ನ ಕರೆದ್ಬಿಡೋಣ. ಯಾರನ್ನ ಹಿಡ್ಕೊಂಡು ಹೋಗಿ ಕರೆದ್ರು, ಒಪ್ಕೊಂಡ್ರು ಮೋದಿಯವ್ರು ಬರ್ತೀನಿ ಅಂತ. ದುರಾಶೆ ಬೇರೆ ಬಂದ್ಬಿಡುತ್ತೆ. ಹಾಗೆ ಪ್ರೆಸಿಡೆಂಟು ಬರ್ತಾರೆ ನೋಡಿಬಿಡೋಣ ಅಂತ. ಅಕಸ್ಮಾತ್ ಪ್ರೆಸಿಡೆಂಟ್ ಮೈಸೂರಲ್ಲೇ ಬರೋದಿತ್ತು, ನಾನು ಬರ್ತೀನಿ ಅಂದ್ಬಿಟ್ರು. ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟರ್ ಬಂದರೆ ಚೀಫ್ ಮಿನಿಸ್ಟರ್ ಹಿಂದೆ ಇರ್ತಾರೇನ್ರಿ? ಅವ್ರ ಕ್ಯಾಬಿನೆಟ್ ಎಲ್ಲ ಬಂದ್ಬಿಡುತ್ತೆ. VVIPs, ನೊಬೆಲ್ ಲಾರೆಟ್ಸ್ ಎಲ್ಲ ಬಂದರು. ಒಂದು ಚಿತ್ರ ಕೊಡ್ತಿದ್ದೀನಿ, ದೊಡ್ಡದೊಂದು ಶಾಮಿಯಾನ, ತುದಿ ಕಾಣಿಸಲ್ಲ, ದೊಡ್ಡದು, 25-30 ಸಾವಿರ ಜನ ಇದ್ದಾರೆ. ದೊಡ್ಡ ಸ್ಟೇಜ್, 150 ಅಡಿ 100 ಅಡಿ ಸ್ಟೇಜ್ ಇದೆ. ಮೋದಿ ಏನು ಹೇಳಿದರು ಅಂದರೆ, ಮೊದಲು ನಾನು ಮಾತಾಡಲ್ಲ,
ಬಂದಿದ್ದಾರಲ್ಲ ನಿಮ್ಮ ಡೆಲಿಗೇಟ್ಸು, ಅವರಲ್ಲಿ 10 ಜನ ಮಾತಾಡಲಿ, 5 ನಿಮಿಷ ಅಷ್ಟೇ. ಅವ್ರು ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ ಅಂದರು. ಜಗಳಾಡೋಕ್ಕಾಗತ್ತ ಅವ್ರ ಜೊತೆಗೆ? ಇಲ್ಲ ಸರ್ ಆಗೋಲ್ಲ ಅನ್ನೋಕ್ಕಾಗತ್ತಾ? ಆಯಿತು ಸರ್ ಅಂದ್ವಿ. 10 ಜನ ಸೆಲೆಕ್ಟ್ ಮಾಡಿದರು. ನಮ್ಮ ಸಂಸ್ಥೆಯಿಂದ ಯಾರು ಹೋಗ್ಬೇಕಲ್ಲ, ನೀವಿದ್ದೀರಿ ನಮ್ಮ ಸಂಸ್ಥೆಯಿಂದ. ನಿಮ್ಮದು 4ನೇ ನಂಬರ್ ಇದೆ ಮಾತಾಡೋದು, ಲಿಸ್ಟ್ ಆಗಿದೆಯಲ್ಲ. ಮೊದಲು ಸ್ಟೇಜ್ ಮೇಲೆ ಏನೂ ಇಲ್ಲ, ಮೊದಲು ಖಾಲಿ, ಫುಲ್ ಡೆಕೋರೇಷನ್ ಇದೆ, ಬ್ಯಾಕ್ ಸ್ಕ್ರೀನ್, ಸೆಂಟ್ರದಲ್ಲಿ ಒಂದು ಪೋಡಿಯಂ ಇಟ್ಟಿದ್ದಾರೆ, ಮೈಕ್ ಇಟ್ಟಿದ್ದಾರೆ, ಎಲ್ಲ ಕ್ಯಾಮ್ರಾ ಅಲ್ಲೇ ಇದ್ದಾವೆ ಅದರ ಮೇಲೆ. ಮೊದಲನೇ ಕಾರ್ಯಕ್ರಮ ಏನು? ಡೆಲಿಗೇಟ್ಸ್ ಬಂದು ಮಾತಾಡಬೇಕು 5 ನಿಮಿಷ. ಮೊದಲನೇ ಸ್ಪೀಕರ್ ಮಾತಾಡ್ತಿದ್ದಾನೆ, ನೀವು ಅಲ್ಲಿ ಕೂತಿದ್ದೀರಿ, ನಿಮ್ಮ ನಂಬರ್ ಎಷ್ಟು? 4. ಇವನು ಭಾಷಣ ಕೇಳ್ತಿರ್ತೀರ ನೀವು. ಡು ಯು ಲಿಸನ್ ಟು ವಾಟ್ ಹಿ ಸ್ಪೀಕ್ಸ್? ಹಾಳಾಗಿ ನಾವು ಮಾತು ತೊಗೊಂಡು ಏನು ಮಾಡಿದ್ವಿ, ನಮ್ಮ ಮಾತನ್ನ ಮರೆತು ಹೋಗ್ತಾ ಇದೆ ನಮಗೆ ಅಲ್ವಾ? ಕೆಲವು ನೋಡಿ ಕಣ್ಣು ಮುಚ್ಕೊಂಡು ಭಯಪಾಟ್ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಾರೆ. ಸೆಕೆಂಡ್ ಒನ್ ಈಸ್ ಸ್ಪೀಕಿಂಗ್, ವಾಟ್ ಈಸ್ ಹ್ಯಾಪನಿಂಗ್ ಟು ಯು, ಯುವರ್ ಪಲ್ಸ್ ರೇಟ್ ಈಸ್ ಇನ್ಕ್ರೀಸಿಂಗ್. ಆ 3ನೇದನ್ನು ಮಾತಾಡಾಗ ಮುಖದ ಮೇಲೆ ಬೆವರು ಕಿತ್ಕೊಂಡ್ಬರುತ್ತೆ, ಕಾಲು ನಡ್ಗೋಕೆ ಶುರು ಆಗುತ್ತೆ. ಪಕ್ಕದವರಿಗೆ ಈಸ್ ಓಕೆನೋ, ಶಿ ಈಸ್ ಓಕೆ, ದ ಪ್ರಾಬ್ಲಮ್ ಈಸ್ ವಿತ್ ಯು. ಮುಗಿದ ಅನೌನ್ಸ್ ಮಾಡ್ತಾರೆ, ನಾವು ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಇನ್ವೈಟ್ ದಿ ಹೋಮ್ ಟೀಮ್, ಲೀಡರ್ ಆಫ್ ಸೋ ಆ್ಯಂಡ್ ಸೋ ಇಸ್ ಕಮಿಂಗ್ ಟು ಸ್ಪೀಕ್ ನಾವು ಅಂತಾರೆ. ನೀವು ಎದ್ದು ಹಿಂಗೆ ನಡು ಬರ್ತೀರಿ, ಹಿಂಗೆ ಕಾರ್ಪೆಟ್, ರೆಡ್ ಕಾರ್ಪೆಟ್ ಇದೆ, ಇಲ್ಲಿ 3 ಸ್ಟೆಪ್ ಹತ್ತಿ ಮೇಲೆ ಬರಬೇಕು. ಹ್ಯಾಂಗೆ ನಡೀತಾ ಇದ್ದೀರಿ ನೀವು ಸ್ಟೇಜಲ್ಲಿ ಹೋಗ್ಬೇಕಾದ್ರೆ? ಹಾದಿಯಲ್ಲಿ ನೆಪೋಲಿಯನ್ ಬೋನಾಪಾರ್ಟ್ರಂಗೆ ಹೋಗ್ತೀರಾ? ಎಲ್ಲಿ ಬೀಳ್ತೀನೋ ಅನಿಸ್ಬಿಡುತ್ತೆ, ಜೋಲಿ ಹೋಗಿ ಬೀಳ್ತೀನಿ ಅಂತ ಅನಿಸ್ತಾ ಇರುತ್ತೆ ಇಲ್ವಾ? ಯು ಫೀಲ್ ಆ್ಯಸ್ ಎಫ್ ಯು ಫಾಲ್ ಡೌನ್, ಗಾಬರಿ, ಏನೂ ಕಾಣಿಸೋದಿಲ್ಲ, ಸ್ಟೆಪ್ಪಲ್ಲಿ ಬಿದ್ದು ಬೀಳ್ದಿದ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕೆ ಹಿಂಗಾಯ್ತು? ಯಾಕಾಯ್ತು ಇದು? ಎಲ್ಲರೂ ನನ್ನೇ ನೋಡ್ತಾರೆ ಅಂತ ಅಲ್ಲ, ಎಲ್ಲ ಜನ ನನ್ನೇ ನೋಡ್ತಿದ್ದಾರೆ. ನಿಮ್ಮನ್ನು ಯಾರೂ ನೋಡ್ತಾ ಇಲ್ಲರಿ. ಏನು ತಾಜ್ ಮಹಲ್ ನೀವು ನೋಡೋದಕ್ಕೆ? ನಿಮ್ಮನ್ನು ಯಾರೂ ನಿಮ್ಮನ್ನು ನೋಡ್ತಾ ಇಲ್ಲ. ಅವ್ರೇನು ಮಾತಾಡ್ಕೊತಿದ್ದಾರೆ ಗೊತ್ತಾ? ಅ ಲವ್ಲಿ ಬೆಂಗಳೂರು, ನೈಸ್ ಕ್ಲೈಮೇಟ್, ಯು ಆರ್ ಫ್ರಮ್ ಆಸ್ಟ್ರೇಲಿಯಾ, ಐ ಆಮ್ ಫ್ರಮ್ ನ್ಯೂಜಿಲೆಂಡ್, ಕಾರ್ಡ್ ಕೊಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಅವರ ದಿಸ್ ಫೆಲೋ ಇಸ್ ಓನ್ಲಿ ದ 4th ಒನ್, ದೇರ್ ಆರ್ 6 ಮೋರ್ ಟು ಸ್ಪೀಕ್. ಅವ್ರು ತಲೆ ಕೆಟ್ಟು ಹೋಗಿದೆ ಅವರಿಗೆ, ಯಾವಾಗ ಮುಗಿಸ್ತಾರೆ? ನಿಮ್ಮ ಮಾತು ಯಾರೂ ಕೇಳಿಸ್ಕೊತಾ ಇಲ್ಲ. ಅದು ನಾನೇನು ಮಾಡ್ತೀನಿ ಗೊತ್ತಾ? ನಾನು ಕುತುಬ್ ಮಿನಾರ್ ಇದ್ದಂಗೆ ಹೋಗ್ತಾ ಇಲ್ಲ, ನನ್ನೇ ನೋಡ್ತಾರೆ ಅಂತ. ಯಾರು ಹೇಳಿದ್ರಿ ನಿಮಗೆ? ಹೇಳಿದ್ರೆ ಯಾರಾದರೂ ನಿಮ್ಮನ್ನು ನೋಡ್ತಾ ಇದ್ದೆ ಹುಷಾರಾಗಿರಿ ಅಂತ? ಐ ಕ್ರಿಯೇಟೆಡ್ ದ ಪ್ರೆಷರ್ ಫಾರ್ ಮೈ ಸೆಲ್ಫ್. ನಾನೇ ಪ್ರೆಷರ್ ಮಾಡ್ಕೊಂಡದ್ದು ಇದನ್ನು. ಈ ಥರದ ಪ್ರೆಷರ್ ಸಣ್ಣಂದಿರ್ತಾನೆ ಶುರು ಆದರೆ ಏನು ಗತಿ ಆಗುತ್ತೆ ಹೇಳಿ ನಿಮಗೆ? ಯು ಬಿಲ್ಡ್ ಬ್ಲಾಕ್ಸ್ ಅರೌಂಡ್ ದೆಮ್. ಇದು ಕಾಲ್ಡ್ ಇಮೋಷ್ನಲ್ ಬ್ಲಾಕ್ ಅಂತ ಕರಿತೀವಿ ಇದನ್ನು. ಬಿಗ್ಗೆಸ್ಟ್ ಇಮೋಷ್ನಲ್ ಬ್ಲಾಕ್ ಕಮ್ಸ್ ವೆನ್ ಯು ಹ್ಯಾವ್ ಪೀಪಲ್ ಆಫ್ ದಿಸ್ ಕೈಂಡ್. ಐರನ್ ಹ್ಯಾಂಡ್ ಅಂತ ಕರಿತೀನಿ ಅದನ್ನು, ಐರನ್ ಹ್ಯಾಂಡ್. ಅಲ್ಗಾಡಕ್ಕೆ ಬಿಡಲ್ಲ ಹುಡುಗರನ್ನ. ಅದಕ್ಕೆ ಬರದೆ ಹಾಗಾದ್ರೆ ತೀರಾ ಸಡ್ಲಾಗಿ ಬಿಡೋದು ಸರಿಯಲ್ಲ, ತೀರಾ ಬಿಗಿಯಾಗೋದು ಸರಿಯಲ್ಲ. ಅದಕ್ಕೆ ಸಣ್ಣ ಒಂದು ಚಿತ್ರ ಕೊಟ್ಟೆ, ನಾನು ಇಮೇಜ್ ಕೊಟ್ಟೆ. ವೆಲ್ವೆಟ್ ಗ್ಲೋವ್, ವೆಲ್ವೆಟ್ದೊಂದು ಗ್ಲೌಸ್ ಇರುತ್ತಲ್ಲ, ಹಾಗೆ ಇದ್ದರೆ ಏನೂ ಶಕ್ತಿ ಇಲ್ಲ, ಅದು ಜೋತಾಡ್ತಾ ಇರುತ್ತೆ. ವೆಲ್ವೆಟ್ ಗ್ಲೋ ಇಸ್ ಟೂ ಸಾಫ್ಟ್, ಐರನ್ ಹ್ಯಾಂಡ್ ಈಸ್ ಟೂ ಹಾರ್ಡ್. ಐರನ್ ಹ್ಯಾಂಡು ಸರಿಯಲ್ಲ, ವೆಲ್ವೆಟ್ ಗ್ಲೋವ್ಸ್ ಅಲ್ಲ. ಹೇಗಿರಬೇಕು ಅಂದರೆ ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋವ್. ಐರನ್ ಹ್ಯಾಂಡಿನ ಭದ್ರತೆ ಇರಬೇಕು, ವೆಲ್ವೆಟದ ಮೃದುತ್ವ ಇರಬೇಕು. ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಮ ಕಣ್ಣು ಮುಂದೆ ಕೂಡೋ ಹಾಗೆ ಹೇಳಬೇಕಾದ್ರೆ, ಗಡಿಗೆ ಮಾಡ್ತಿರ್ತಾನೆ ಕುಂಬಾರ, ಆ ತಿಗರಿ ಮೇಲೆ ಮಣ್ಣು ಹಾಕಿ ಹಿಂಗೆ ಹೊಡಿತಾ ಇರ್ತಾನೆ, ನೋಡಿರ್ಬೇಕು, ಪಾಠ ಆಗು ಹಿಂಗೆ ಹೊಡಿತಿರ್ತಾನೆ. ನಿಮ್ಮ ಹೊರಗಡೆ ಕೈ ಮಾತ್ರ ಕಾಣಿಸುತ್ತೆ ಹೊಡೆದದ್ದು, ಆದರೆ ಅದೇ ಕಾಲಕ್ಕೆ ಇನ್ನೊಂದು ಕೈ ಒಳಗಿಟ್ಟಿರ್ತಾನೆ ಅವನು ಅದೇ ಜಾಗದಲ್ಲಿ. ಒಳಗಡೆ ಕೈ ಹಿಡದೆ ಹೋದರೆ ಏನಾಗ್ತಿತ್ತು? ಹೊಡೆದ್ರೆ ಮಡಿಕೆ ಕುಸಿದು ಹೋಗುತ್ತೆ. ಹೊರಗಡೆ ಹೊಡಿಲಾರ್ದೆ ಬರೀ ಒಳಗಡೆ ಕೈ ಇಟ್ಟರೆ ಆಕಾರ ತಪ್ಪು ಹೋಗುತ್ತೆ. ಎರಡೂ ಬೇಕು, ಒಳಗಡೆ ಸಪೋರ್ಟು ಬೇಕೇ, ಮೇಲೆ ತಟ್ಟೋದು ಬೇಕಾಗುತ್ತೆ. ಹೊರಗಡೆ ತಟ್ಟೋದು ಡಿಸಿಪ್ಲಿನ್ನು, ಒಳಗಿಂದು ಪ್ರೀತಿ. ಪ್ರೀತಿ ಮತ್ತು ಡಿಸಿಪ್ಲಿನ್ ಎರಡೂ ಜೊತೆ ಜೊತೆಗೆ ಹೋದಾಗ ಮಾತ್ರ ಸರಿಯಾಗುತ್ತೆ. ಎನಿಥಿಂಗ್ ಒನ್ ಎಕ್ಸೆಸ್ ಶೇಪ್ ಸ್ಪಾಯ್ಲ್ ದ ಶೇಪ್ ಆಫ್ ದಿ ಪಾಟ್. ಮಡಿಕೆ ಆಕಾರ ಕೆಟ್ಟು ಹೋಗುತ್ತೆ, ಕುಸಿದು ಹೋಗುತ್ತೆ, ಯಾವುದಾದ್ರೂ ಒಂದು ಇಲ್ಲದೆ ಹೋಗುತ್ತೆ. ಆದ್ದರಿಂದ ಎರಡೂ ಸರಿಯಾಗಿ ಕೊಡಬೇಕಾದ್ರೆ ಐರನ್ ಹ್ಯಾಂಡ್ ಇನ್ ಎ ವೆಲ್ವೆಟ್ ಗ್ಲೋವ್. ವಾಟ್ ಚಿಲ್ಡ್ರನ್ ನೀಡ್ ಮೋಸ್ಟ್? ಅವ್ರಿಗೆ ಏನು ಬೇಕಾಗದು? ಭಾಳ ಚೆನ್ನಾಗಿದೆ ಅದು. ಲವ್ ಆ್ಯಂಡ್ ಸೆಕ್ಯೂರಿಟಿ ಮೋರ್ ದನ್ ಲಕ್ಸುರಿ. ಮಕ್ಕಳಿಗೆ ಪ್ರೀತಿ ಕೊಡ್ರಿ, ಲಕ್ಸುರಿ ಬೇಕಾಗಿಲ್ಲ, ಸಂತೋಷ ಆಗಿರ್ರಿ. ನಾನು ನಿನ್ನೆ ಹೇಳಿದೆ, ನಾನು ಹಗ್ ಯುವರ್ ಚಿಲ್ಡ್ರನ್, ಹಗ್ ಯುವರ್ ಚಿಲ್ಡ್ರನ್, ನಥಿಂಗ್ ಕ್ಯಾನ್ ಕಾಂಪೆನ್ಸೇಟ್ ದಿ ಹಗ್. ಆ ಮಕ್ಕಳು ಬಂದಾಗ ಯು ಜಸ್ಟ್ ಹಗ್ ದೆಮ್ ಆ್ಯಂಡ್ ದೇ ವಿಲ್ ಫೀಲ್ ಸೋ ಹ್ಯಾಪಿ ಅಬೌಟ್ ಇಟ್. ಸೆಕೆಂಡ್ ಒನ್, ವಾಟ್ ದೇ ರಿಕ್ವೈರ್? ಅಟೆನ್ಷನ್ ಬಟ್ ನಾಟ್ ಪರ್ಫೆಕ್ಷನ್. ಕೆಲವು ಬಹಳ ಪರ್ಫೆಕ್ಟ್ ಆಗಿರೋಕೆ ಹೋಗ್ತಾರೆ, ಹಿಂಗೆ ಇರಬೇಕು ಹಿಂಗೆ ಇರಬೇಕು, ಪರ್ಫೆಕ್ಷನ್ ಇರಬೇಕು ಇಲ್ಲ ಅಂತಲ್ಲ, ಅದು ಅಟೆನ್ಷನ್ ಮೋರ್ ಇಂಪಾರ್ಟೆಂಟ್. ಸ್ವಲ್ಪ ಅಟೆನ್ಷನ್ ಯಾಕೆ ಹೇಳ್ತೀನಿ ಅಂದರೆ, ಸ್ವಲ್ಪ ಹೈಯರ್ ಕ್ಲಾಸಿಗೆ ಬಂದಾಗ ಮಕ್ಕಳು ದಯವಿಟ್ಟು ಗಮನ ಇಟ್ಟು ನೋಡಿ. 7ನೇ ಕ್ಲಾಸು 8ನೇ ಕ್ಲಾಸಿಗೆ ಬಂದಾಗ ಫ್ರೆಂಡ್ ಜೊತೆಗೆ ಮೂಮೆಂಟ್ ಶುರು ಆಗುತ್ತೆ. ಸ್ವಲ್ಪ ಗಮನ ಇಟ್ಟು ನೋಡಿ. ಫೋನ್ ಬಂದ ತಕ್ಷಣ ಮಕ್ಕಳು ನಿಮ್ಮ ಮುಂದೆ ಫೋನ್ ತೊಗೊಳ್ಳಲ್ಲ, ಓಡಿ ಹೋಗಿ ರೂಮ್ ಬಾಗಿಲು ಹಾಕ್ಕೊಂಡು ಮಾತಾಡ್ತಾರೆ.
ಗಮನ ಇಟ್ಟು ನೋಡಿ ಯಾಕಾಗತ್ತೆ ಅಂತ. ಒನ್ಸ್ ಇನ್ ಎ ವೇ ಪ್ಲೀಸ್ ಚೆಕ್ ದೇರ್ ಬ್ಯಾಗ್ಸ್. ಪತ್ತೇದಾರಿ ಕೆಲಸ ಅಲ್ಲ ಇದು, ನಿಮ್ಮ ಮಗು ಅದು. ಸಣ್ಣ ತಪ್ಪಾದಾಗಲೇ ಸರಿ ಮಾಡಬೇಕು, ಅದನ್ನು ಮುಂದೆ ದೊಡ್ಡ ತಪ್ಪಾದ ಹಿಡ್ಕೊಳಕ್ಕಾಗಲ್ಲ. ಇದು ಬೆಂಗಳೂರಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಮಕ್ಕಳನ್ನು ಕಾಪಾಡ್ಕೊಂಡ್ರೆ ಸಾಕಪ್ಪ ಅನ್ನೋಂಗಿದೆ. ದಿನ ಪೇಪರ್ ನೋಡಿದ್ರೆ ಹೆದರಿಕೆ ಬರುತ್ತೆ ನನಗೆ, ಇಷ್ಟು ಡ್ರಗ್ ಹಿಡಿದ್ವಿ ಅಂತ. ಶಾಲೆ ಹತ್ರ ಡ್ರಗ್ ಮಾಡ್ತಿದ್ದಾರೆ ಅಂತ ಪೊಲೀಸರು ಹೇಳ್ತಾರೆ. ಮಕ್ಕಳನ್ನ ಪಾರು ಮಾಡ್ಕೊಳ್ಳೋದು ಹೇಗೆ ನಾವು? ಇರೋದು 1-2 ಮಕ್ಕಳು ಕಾಪಾಡ್ಕೋಬೇಕಲ್ಲ. ಅದಕ್ಕೇನು ಮಾಡಬೇಕು? ಮಗು ಇಲ್ಲದೆ ಹೋದಾಗ, ಹೊರಗಡೆ ಹೋದಾಗ ಬ್ಯಾಗ್ ಚೆಕ್ ಮಾಡಿ ಒಂದ್ಸಲ, ಏನಿದೆ ನೋಡಿ. ಅವ್ನು ಡೈರಿ ತೆಗೆದು ನೋಡಿ. ಪತ್ತೇದಾರಿ ಕೆಲಸ ಅಲ್ಲ, ಕಾಪಾಡ್ಕೋಬೇಕು ಅವನ. ಗೊತ್ತಿಲ್ಲ ಮಗುಗೆ ಯಾವ ಸರಿ ಯಾವ ತಪ್ಪು ಅಂತ ಗೊತ್ತಿಲ್ಲದಂಥ ವಯಸ್ಸಲ್ಲಿ ನಾ ಹೇಳ್ಕೊಡ್ಬೇಕಾಗತ್ತೆ ಹೇಗಿರಬೇಕು ಅಂತೇಳಿ. ಅವನ ಫ್ರೆಂಡ್ಸ್ ಯಾರು ಗಮನ ಇಟ್ಟು ನೋಡಿ. ಹುಡುಗರಾದ್ರೆ ಹತ್ರ ಒಂದು ಕೂತ್ಕೊಂಡು ಮಾತಾಡಲ್ಲ, ದೂರ ಕೂತ್ಕೋತಾವೆ. ಎಳ್ಕೊಂಡು ಕೂಡ್ಸ ಪಕ್ಕದಲ್ಲಿ ಕುಡ್ಕೋಬೇಕು. ಬಾಯಿಂದ ವಾಸನೆ ಬರುತ್ತಾ? ಸಿಗರೇಟ್ ವಾಸನೆ ಬರುತ್ತಾ? ಈ ವಯಸ್ಸಲ್ಲಿ ಹೈಯರ್ ಕ್ಲಾಸಿಗೆ ಬಂದಾಗ ಯಾರು ಗೊತ್ತಾ ಮಾದರಿ ಅವರಿಗೆ? ಅಪ್ಪ ಅಮ್ಮ ಮಾದರಿ ಅಲ್ಲ, ಹಿರಿಯ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೀನಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅವ್ರ ಮಾದರಿ. ಹುಡುಗಿಯರಾದ್ರೆ ಹೇರ್ ಸ್ಟೈಲ್ ಚೇಂಜ್ ಆಗುತ್ತೆ, ಮೇಕಪ್ ಶುರು ಆಗುತ್ತೆ. ತಪ್ಪಿಲ್ಲ, ನಥಿಂಗ್ ರಾಂಗ್ ಅಬೌಟ್ ಇಟ್. ಆಸ್ ಲಾಂಗ್ ಇಸ್ ವಿದಿನ್ ದ ಲಿಮಿಟ್ಸ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಬಟ್ ಹುಡುಗರದು ಕೂಡ, ಅವ್ನು ದೊಡ್ಡ ಹುಡುಗ ಇರ್ತಾನ, ನಮ್ದು ಅಡಿಗ, ಹುಡುಗ ಆದ್ರೆ ಸಿಗರೇಟ್ ಸೇದ್ಬೇಕೋ ಅಂದ್ರೆ ಬಿಗ್ ಬಾಯ್ ಅಂತಾರೆ ನಿನಗೆ. ಹುಡುಗರಿಗೆ ಬಿಗ್ ಬಾಯ್ ಅನ್ಸ್ಕೊಳ್ಳೋ ಇಚ್ಛಾ, ದ್ಯಾಟ್ ವಿಲ್ ಬಿ ಟೆಂಪ್ಟಿಂಗ್. ಮಹಾತ್ಮ ಗಾಂಧಿ ಜೀವನ ಚರಿತ್ರೆ ತೆಗೆದು ನೋಡಿದರೆ ಗೊತ್ತಾಗತ್ತೆ ಮೆಹತಾಬ್ ಅನ್ನೋನು ಹೇಗೆ ಗಾಂಧಿನ ಸಿಗರೇಟ್ ಸೇದೋಕೆ ಹಚ್ಚಿದ ಅಂತ. ಒಂದ್ಸಲ ಸಿಕ್ಬಿಟ್ರೆ, ಅದಕ್ಕೆ ಇಂಗ್ಲೀಷಲ್ಲಿ ಮಾತಿದೆ, ಟೆಲ್ ಮಿ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಟೆಲ್ ಯು ವಾಟ್ ಯು ಆರ್. ಜೊತೆ ನೋಡಿ ಯಾರು ಫ್ರೆಂಡ್ಸ್ ಯಾರಪ್ಪ ನಿನ್ಗೆ, ಅಗ್ದಿ ಕ್ಲೋಸ್ ಫ್ರೆಂಡ್ಸ್ ಯಾರು. ಕರೀರಿ ಹುಡುಗರು, ಮನೆ ಕರೀರಿ ಒಂದ್ಸಲ, ಮನೆ ಕರೆದು ಮಾತಾಡಿ. ಆ ಹುಡುಗರು ಹೇಗಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು ನೋಡಿ. ಅಲ್ಟಿಮೇಟ್ಲಿ ಯು ಟು ಪ್ರೊಟೆಕ್ಟ್ ಯುವರ್ ಮಟೀರಿಯಲ್. ದ ಮೋಸ್ಟ್ ಕಾಸ್ಟ್ಲಿಯಸ್ಟ್ ಅಂಡ್ ಮೋಸ್ಟ್ ಪ್ರಿಷಿಯಸ್ ಮಟೀರಿಯಲ್ ಈಸ್ ಯುವರ್ ಚೈಲ್ಡ್. ಅದಕ್ಕೆ ಅದನ್ನು ದಯವಿಟ್ಟು ಅಟೆನ್ಷನ್ ಇರಲಿ, ಗಮನ ಯಾವತ್ತೂ ತೆಗಿಬೇಡಿ ಕಣ್ಣ ಮೇಲಿಂದ, ಗಮನ ಇರಲಿ. ಆದ್ರೆ ಪರ್ಫೆಕ್ಷನ್ ಬೇಕು, ಹಿಂಗೆ ಇರಬೇಕಂತಲ್ಲ, ಸ್ವಲ್ಪ ಹೆಚ್ಕೊಂಡು ನಡೀತದೆ. ಇದು ಬಹಳ ಮುಖ್ಯ. ನೀನೇ ಹೇಳಿದ್ದೆ ನಾನು, ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಎರಡೂ ಇರಬೇಕು, ಸ್ಟ್ರಕ್ಚರ್ ಇರಬೇಕು, ಫ್ರೀಡಮ್ ಇರಬೇಕು. ಸ್ಟ್ರಕ್ಚರ್ ಅಂದ್ರೆ ಏನು? ಹೀಗೆ ಮಾಡ್ಬೇಕು, ಅದು ಮಾಡ್ಬೇಕಪ್ಪ, ಸಾಯಂಕಾಲ ಹೀಗಿರಬೇಕು, ಅದು ಕರೆಕ್ಟ್ ಆಯ್ತು. ತೀರಾ ಬಿಗಿನೂ ಬೇಡ. ನಮ್ಮ ಅಪ್ಪ ಮಾಡೋರ್ರಿ, ನನಗೆ ಭಾಳ ಖುಷಿ ಆಗ್ತದೆ ಅನ್ಸ್ಕೊಂಡ್ರೆ. ಅವ್ರೇನು ಪೇರೆಂಟಿಂಗ್ ಕ್ಲಾಸಿಗೆ ಹೋಗಿದ್ರಲ್ಲ ಗೊತ್ತಿಲ್ಲ, ಆದರೆ ಎಷ್ಟು ಚಂದ ಅಂದರೆ ಅವ್ರು ಕಂಡ್ರೆ ಹೆದರಿಕೆ ಇತ್ತು ನಮಗೆ. ತಪ್ಪು ಮಾಡಿದ್ರೆ ಇಷ್ಟಪಡಲ್ಲ ಅವರು ಅಂತ. ಒಂದ್ಸಲ ಬರೋರು, ಎಸ್ ಜೆಂಟ್ಲ್ಮನ್, ನಾನು PUC ಇದ್ದಾಗ, ಜೆಂಟ್ಲ್ಮನ್ ಯು ವುಡ್ ಲೈಕ್ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್ ಟುಡೇ ಫ್ರಮ್ ಔಟ್ಸೈಡ್ ಅನ್ನೋರು. ಇಲ್ಲಿ ಬೆಂಗಳೂರಿಗೆ ಬಂದಾಗ 86 ವರ್ಷ ಆದಾಗ, ಶಾಲ್ ವಿ ಆರ್ಡರ್ ಪಿಜ್ಜಾ ಅನ್ನೋರು. ನಾವು ಹುಡುಗರಂಗೆ ಕೇಳ್ತಾರಲ್ಲ ಇವರು ಅಂತ. ಹೌದು, 3 ತಿಂಗಳಿಗೊಂದ್ಸಲ ತರ್ಸೋಣ, ಏನು ತೊಂದರೆ ಇದೆ? ದಿನ ಪಿಜ್ಜಾ ತಿಂದರೆ ಇಷ್ಟ ಇಲ್ಲ. ಆ ಹುಡುಗರು ತಿನ್ನಬೇಕು ಅಂತ ಆಸೆ ಇದೆ ಅಂತ ಗೊತ್ತಿರುತ್ತೆ. ಅದಕ್ಕೇನು ಮಾಡ್ತಾರೆ, ಒನ್ಸ್ ಇನ್ 3 months ಕಾಲ್ ಇಟ್, ತರಿಸ್ಬಿಡು ಹೋಗ್ಲಿ. ಸ್ವಲ್ಪ ಫ್ರೀಡಮ್ ಕೊಟ್ಟಂಗೆ ಆಯ್ತಾ? ಅಂದರೆ ಬರೀ ಹೆದರಿಸಿ ಇಟ್ಟಿದ್ದಾರೆ ಅಂತಲ್ಲ. ಗಿವ್ ವಾಟ್ ಯು ವಾಂಟ್ ಫಾರ್ ಸಮ್ ಟೈಮ್. ಶಾಲ್ ವಿ ಗೋ ಫಾರ್ ಎ ಮೂವಿ ಅನ್ನೋರು ಅವರೇ. ಅವ್ರ ಬಗ್ಗೆ ಹೆದರಿಕೆ ಇತ್ತಲ್ಲ ನಮಗೆ, ಅಂದ್ರೆ ಅವ್ರು ಫ್ರೀಡಮು ಕೊಟ್ಟಿದ್ರು, ಡಿಸಿಪ್ಲಿನು ಮಾಡ್ತಾ ಇದ್ರು. ದಟ್ಸ್ ವಾಟ್ ದೇ ಸೇ, ಸ್ಟ್ರಕ್ಚರ್ ಆ್ಯಂಡ್ ಫ್ರೀಡಮ್ ಇನ್ ಬ್ಯಾಲೆನ್ಸ್, ಎರಡು ಬ್ಯಾಲೆನ್ಸಲ್ಲಿ ಕೊಡಬೇಕು. ಇದು ಬಹಳ ಮುಖ್ಯಪ್ಪ. ರೋಲ್ ಮಾಡೆಲ್ಸ್, ನಾಟ್ ಬರೀ ಸರ್ಮನ್ಸ್ ಬೇಡ, ಫಿಲಾಸಫಿ ಬೇಡ, ಹಿಂಗಿರಬೇಕು ಅಂತ ಮಕ್ಕಳು ಕೇಳೋಲ್ಲ. ಈಗ ಭಾಷಣ ಮಾಡಿದರೆ ಕಣ್ಣು ಮುಂದೆ ಮಾದರಿ ಕೊಡಬೇಕು ಅಂತ ನನಗಿದು ಬಹಳ ಮುಖ್ಯವಾದ ವಿಷಯ ಅನ್ನಿಸ್ತು. ಮಾದರಿ ಅಂದ್ರೆ ಏನು ಹೇಳಿ? ಯಾರ್ಯಾರು ದೊಡ್ಡವರಾಗಿದ್ದವರು ಗಮನಿಸಿ ಅವ್ರಿಗೆಲ್ರಿಗೂ ಅಂತ ಮಾದರಿ ಸಿಕ್ಕಿತ್ತು. ಒಬ್ಬ ಹುಡುಗ ಕಲ್ಕತ್ತಾದಲ್ಲಿ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದ, ಕುದುರೆ ಬಂಡಿಯಲ್ಲಿ. ಅಮ್ಮ ಅಪ್ಪ ಪಕ್ಕದಲ್ಲಿ ಕೂತಿದ್ದಾರೆ, ನಡು ಮಗು ಕೂತಿದೆ. ಅದು ಅಪ್ಪಂತ್ರ ಒಂದು ಖಯಾಲಿ ಇರುತ್ತೆ ಕೇಳೋದು ಸ್ಟೈಲ್. ದೊಡ್ಡವನಾದಲ್ಲಿ ಏನಾಗ್ತೀಯಪ್ಪ ಅಂತ ಮಗನ ಕೇಳಿದ್ರು. ಅವನು ಆ ಕಡೆ ನೋಡಿದ. ಇರೋದ್ರಲ್ಲಿ ಮೋಸ್ಟ್ ಪವರ್ಫುಲ್ ಯಾರು? ಕುದುರೆ ಓಡಿಸೋನು, ಜಟ್ಕಾ ಸಾಬಿ. ನಾನು ಜಟ್ಕಾ ಸಾಬಿ ಆಗ್ತೀನಿ ಅಂದ. ಅಪ್ಪ ನಿರಾಶೆ ಆಯಿತು. ನನ್ನ ಹಂಗೆ ವಕೀಲ ಆಗ್ತಾನೆ ಅನ್ಕೊಂಡಿದ್ದೆ. ಹೆಂಡ್ತಿಗೆ, ನೋಡು ನಿನ್ನ ಮಗ ಜಟ್ಕಾ ಸಾಬಿ ಆಗ್ತಾನಂತೆ. ಅಮ್ಮ ಏನೂ ಮಾತಾಡಲಿಲ್ಲ. ಮನೆಗೆ ಬಂದ ಮೇಲೆ ಮನೇಲಿ ಒಂದು ಸಣ್ಣ ಪೂಜಾ ಮಾಡೋ ಜಾಗ ಇರುತ್ತಲ್ಲ, ಪೂಜಾಗೃಹ, ಅಲ್ಲಿ ಕರ್ಕೊಂಡು ಹೋದ್ರು ಅಮ್ಮ ಮಗನ. ಕರ್ಕೊಂಡು ಹೋಗಿ ಅಲ್ಲೊಂದು ಚಿತ್ರ ಇದೆ, ವಿಶ್ವರೂಪ ದರ್ಶನ ಚಿತ್ರ. ಕುರುಕ್ಷೇತ್ರದಲ್ಲಿ ಕೃಷ್ಣ ನಿಂತಿದ್ದಾನೆ, ಮೊಳಕಾಲೂರಿ ಅರ್ಜುನ ಕೂತಿದ್ದಾನೆ, ಯುದ್ಧದ್ದೆಲ್ಲ ಇದೆ, ಭಗವದ್ಗೀತೆ ಪ್ರವಚನ ಮಾಡ್ತಿದ್ದಾನೆ ಕೃಷ್ಣ. ಆ ಚಿತ್ರ ತೋರಿಸ್ತಾಳ ಅಮ್ಮ. ನೀ ಜಟ್ಕಾ ಸಾಬಿ ಆಗ್ಬೇಕಂದೆಲ್ಲ, ಖಂಡಿತ ಜಟ್ಕಾ ಸಾಬಿ ಆಗಪ್ಪ, ಅಲ್ಲಿದ್ದಾನಲ್ಲ ಜಟ್ಕಾ ಸಾಬಿ ಅವನಂಗಾಗು ಅಂತ ಕೃಷ್ಣನ್ ತೋರಿಸ್ತಾರೆ. ವಾಟ್ ಎ ರೋಲ್ ಮಾಡಲ್. ಆ ಹುಡುಗ ನರೇಂದ್ರ ಮುಂದೆ ಸ್ವಾಮಿ ವಿವೇಕಾನಂದ ಆದ್ರು. ವಿವೇಕಾನಂದ ಹೇಳ್ತಾರೆ, ನನ್ನ ಕಣ್ಣು ಮುಂದೆ ನಮ್ಮಮ್ಮ ಎಂಥ ಮಾದರಿ ಕೊಟ್ಟಿದ್ಲು ಅಂದರೆ ಅದಕ್ಕಿಂತ ಸಣ್ಣ ದೊಡ್ಡ ಮಾದರಿ ವಿಚಾರ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾವು
ಅಮ್ಮ ಗುರಿ ಕೊಟ್ಟದ್ದು ಯಾರನ್ನ, ನೀ ಸಾಬಿ ಆಗ್ಬೇಕಂತೇಳಿ ಅವನಂಗಾಗು, ಅವನಿದ ಜಟ್ಕ ಹೊಡಿಸ್ತಾನ ನೋಡು, ಅವನು ಭಾರತ ಸಾರಥಿ ಅಲ್ವ ಅವನು, ಅವನಂಗಾಗು ಅಂತ ಕಣ್ಣು ಮುಂದೆ ಮಾದರಿ ಕೊಟ್ಟದ್ದು. ಗಾಂಧೀಜಿಗೆ ಯಾಕೆ ಬಂತು ರಾಮನ ಬಗ್ಗೆ ಪ್ರೀತಿ? ಅಮ್ಮ ಪುತ್ಳಿಬಾಯಿ ರಾಮ ಪೂಜೆ ಮಾಡೋಳು ಮನೇಲಿ, ಮಗು ನೀ ಸತ್ಯ ಹೇಳ್ಬೇಕಪ್ಪ. ರಾಮ ಅನ್ನೋ ಹುಡುಗ ಒಬ್ಬ ರಾಜಕುಮಾರ ಅವನು. ಆಗಿನ ರಾಜಕುಮಾರ್ ಹೆಂಗ್ ಬೇಕಾದ್ರೂ ಇರ್ತಿದ್ರು, ಬಹಳ ಜನ ಹುಡುಗಿಯರ ಮದ್ವೆ ಆಗ್ತಾ ಇದ್ರು. ರಾಜ ಅನ್ನೋ ಬಹುವಲ್ಲಭ ಅಂತ ಹೆಸರು ಅವಾಗ. ಅವ್ನು ಹಂಗಾಗ್ಲಿಲ್ಲ, ಒಂದೇ ಸೀತೆನ ಮದ್ವೆ ಆಗ್ತೀನಿ, ಏಕಪತ್ನಿ ವೃತಸ್ಥ ಆದ. ಕೊನೆವರೆಗೂ ಸತ್ಯ ಹೇಳ್ತೀನಿ ಅಂದ. ರಾಮೋ ದ್ವಿರ್ನಾಭಿಭಾಷತೆ ಅಂತ ವಾಲ್ಮೀಕಿ ಮಾತು. ಎರಡನೇ ಮಾತಿಲ್ಲ, ಒಂದೇ ಮಾತು ರಾಮ, ಒಂದೇ ಬಾಣ ಒಂದೇ ಮಾತು. ಹಾಗೆ ಸತ್ಯ ಹೇಳಿದ್ರಿಂದ ರಾಮ ಅನ್ನುವಂಥ ಒಬ್ಬ ರಾಜಕುಮಾರ ದೇವರಾದ್ನಪ್ಪ, ನೀನು ಹಂಗಾಗ್ಬೇಕು ಅಂತ ಹೇಳಿಲ್ಲಮ್ಮ. ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು ಗಾಂಧಿಗೆ. ಸುಳ್ಳು ಮಾತ್ರ ಹೇಳಬಾರ್ದು, ಏನಾದರೂ ಸುಳ್ಳು ಹೇಳಲ್ಲ ನಾನು, ಸತ್ಯ ಹೇಳ್ತೀನಿ, ಅಹಿಂಸೆ ಎರಡೇನೆ. ಕೊನೆ ಗಾಂಧೀಜಿ ಕೇಳಿದ್ರಂತೆ ಜನ, ದೇವರಂದ್ರೆ ಏನು ಅಂತ. ಅವ್ರೇನು ದೇವರಂದ್ರೆ ಗೊತ್ತಿಲ್ಲ, ಸತ್ಯ ಮಾತ್ರ ದೇವರು. ಹಾಗೆ ಬದುಕಿದ್ದರಿಂದ ಮನುಷ್ಯ ಈ ಕಾಲದಲ್ಲಿ 20ನೇ ಶತಮಾನದಲ್ಲಿ ಮಹಾತ್ಮ ಆಗೋಕೆ ಸಾಧ್ಯ ಆಯ್ತು. ಅಮ್ಮ ಹಾಕಿದ ಗುರಿ ಅದು. ರಾಮನ್ ಮಾದರಿಗೆ ಇಟ್ಕೋ ನೀನು. ಶಿವಾಜಿಗೆ ಏನ್ ಮಾಡಿದ್ರು ಅಮ್ಮ ಜೀಜಾಬಾಯಿ, ಕಣ್ಣು ಮುಂದೆ ಹಾಕಿದ್ದೆ ದೇವ್ರನ್ನ ಹಾಕೋ ನೀನು, ಇಡೀ ರಾಷ್ಟ್ರ ನೀನ್ ತಾಯಿ, ಅದು ಕಾಪಾಡೋದು ನಿನ್ನ ಕೆಲಸ ಅಂತ. ಯಾರ್ಯಾರು ದೊಡ್ಡ ದೊಡ್ಡ ಮಾದರಿಗಳನ್ನ ಮಕ್ಕಳ ಮುಂದೆ ಹಾಕಿಕೊಟ್ರೋ ಮಕ್ಕಳೆಲ್ಲ ದೊಡ್ಡವರಾದ್ರು. ನಾವೇನ್ ಮಾಡ್ತೀವಿ, ಅವ್ನು ಫಸ್ಟ್ ಬಂದಿದ್ದಾನ, ಈ ಸಲ ಹಿಂದೆ ಹಾಕವನ್ನ ಸೆಕೆಂಡ್ ಬರ್ಬೇಕು, ಅವನು ನೀ ಸಲ ಫಸ್ಟ್ ಬರಬೇಕು. ತಪ್ಪಲ್ಲ, ಮಕ್ಕಳು ಫಸ್ಟ್ ಬರಬೇಕು ಅಂತ ಅಪೇಕ್ಷೆ ಮಾಡೋದು ತಪ್ಪಲ್ಲ. ಅದು ನಾವೇನ್ ಮಾಡ್ತೀವಿ, ಕಾಂಪಿಟೇಷನ್ ಅಲ್ಲಿ ನಾನು ಸೆಕೆಂಡ್ ಇದ್ದೀನಿ ಅಂತ ಇಟ್ಕೊಳ್ಳಿ, ಆ ಹುಡುಗಿ ಫಸ್ಟ್ ಇದ್ದಾಳೆ, ನಾ ಕಾಯ್ತಾ ಇರ್ತೀನಿ ಆಕೆ ಹೆಂಗೆ ಕಮ್ಮಿ ಮಾರ್ಕ್ಸ್ ಬರುತ್ತೆ ಅಂತ. ಅಕಸ್ಮಾತ್ ಆಗಿ ಮಾರ್ಕ್ಸ್ ಬಂದ್ರೆ ನಾ ಖುಷಿ ಪಡ್ತೀನಿ, ನಾ ಫಸ್ಟ್ ಬರ್ತೀನಿ ಈ ಸಲ. ಹಾಗಾದ್ರೆ ದಯವಿಟ್ಟು ಗಮನಿಸಿ, ಇನ್ನೊಬ್ಬರ ಫೇಲ್ಯೂರನ್ನ ಸಂಭ್ರಮ ಪಡುವಂಥ ಮನಸ್ಸು ನಮ್ದು ಒಳ್ಳೇದಲ್ಲ. ಐ ಡೋಂಟ್ ವಾಂಟ್ ಟು ಬಿ ಹ್ಯಾಪಿ ಬಿಕಾಸ್ ಸಂಬಡಿ ಫೇಲ್ಡ್. ಅದಕ್ಕೊಂದು ನಾನು ಪದ್ಧತಿ ಹೇಳಿದ್ದೀನಿ, ನಾನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹೇಳಿ, ಕಾಂಪಿಟೇಷನ್ ಬೇಡ ಅಂತ ಹೇಳೋಲ್ಲ, ಕಾಂಪಿಟೇಷನ್ ಬೇಕು, ಆದರೆ ಬೇರೆದವ್ರ ಜೊತೆ ಬೇಡ, ನಿಮ್ಮ ಜೊತೆಗೆ ಕಾಂಪಿಟೇಷನ್ ಮಾಡ್ಕೊಳ್ಳಿ. ಕಾಂಪಿಟ್ ವಿತ್ ಯುವರ್ ಸೆಲ್ಫ್. ಲಾಸ್ಟ್ ಟೈಮ್ 80 ಬಂದಿತ್ತಾ, ಈ ಸಲ 85 ತಗೊಂಬ, 90 ತಗೊಂಬ ಈ ಸಲ. ಇಫ್ ಯು ಕಾಂಪಿಟ್ ವಿತ್ ಯುವರ್ ಸೆಲ್ಫ್, ದರ್ ಇಸ್ ನೋ ಆಂಗರ್ ವಿತ್ ಎನಿಬಡಿ, ಜಲಸಿ ಏರ್ಲೆಸ್. ಅವ್ರ ಜೊತೆ ದ್ವೇಷ ಇಲ್ಲ ನನಗೆ, ನಾನು ಬೆಳೀತಾ ಇದ್ದೀನಿ, ಅವ್ರ ಜೊತೆ ದ್ವೇಷ ಇಲ್ಲ. ಆ ಥರದ ಕಾಂಪಿಟೇಷನ್ ರೋಲ್ ಮಾಡೆಲ್ಸ್ ಹಾಕಿ ಕಣ್ಮುಂದೆ. ಇವತ್ತಿಗಾದ್ರೂ ಮಾದರಿ ಇದ್ದಾರ್ರಿ ಕಣ್ಮುಂದೆ. ಡಾಕ್ಟರ್ ಕಲಾಂ ಮಾದರಿ ಅಲ್ವಾ ನಮಗೆ? ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂಥ ಮನುಷ್ಯ, ಸಣ್ಣ ಸಣ್ಣ ಮನುಷ್ಯರ ಭಾವನೆಗಳಿಗೆ ಸ್ಪಂದಿಸ್ತಾ ಇದ್ದಾರಲ್ಲ, ಅಪರೂಪದ ವ್ಯಕ್ತಿ. ಅಂಥ ಮಾದರಿ ನಮ್ಮ ಕಣ್ಮುಂದೆ ಇದ್ದಾರೆ. ಈ ವಯಸ್ಸು 5ನೇ ವಯಸ್ಸಿಗೆ ಬಂದಾಗ 3ರಿಂದ ಶುರು ಆಗುತ್ತೆ. 5ನೇ ವಯಸ್ಸಿಗೆ ಮಗುವಿನ 90% ಭಾಗ ಮಿದುಳು ತಯಾರಾಗಿದೆ, ರೆಡಿಯಾಗಿದೆ ಮಿದುಳು. ಅದಕ್ಕೆ ಒಂದು ಮಾತಿದೆ, ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್ ಅಂತ. ನೀವು ಕೇಳಿರ್ಬೇಕದನ್ನು, ಚೈಲ್ಡ್ ಫಾದರ್ ಆಫ್ ಮ್ಯಾನ್ ಅಂದ್ರೆ ಏನರ್ಥ? 5ನೇ ವಯಸ್ಸಿಗೆ ನಿಮ್ಮ ಬುದ್ಧಿ ಹೇಗಿತ್ತು, ಮನಸ್ಸು ಹೇಗಿತ್ತು, ಅದೇ ಮುಂದೆ ನಿಮಗೆ ವಾಪಸ್ ಬರುತ್ತೆ. ನಿಮ್ಗೆ ಯಾರಿಗಾದರೂ ನಾ 80ನೇ ವಯಸ್ಸಿಗೆ ಹೇಗಿರ್ತೀನಿ ಅಂತ ತಿಳ್ಕೊಳ್ಳೋ ಮನಸ್ಸಿದ್ರೆ ಮನೇಲಿ ಕೇಳಿ ನೋಡಿ, ನಾ 5-6 ವರ್ಷಕ್ಕಿದ್ದಾಗ ಹೇಗಿದ್ದೆ ಅಂತ. ಮತ್ತು ಹಂಗೆ ಆಗ್ತೀರಿ ವಾಪಸ್ ನೀವು. ಕೆಲವು ನೋಡಬೇಕು, ಭಾಳ ಬಡತನದಿಂದ ಬಂದಿರ್ತಾರೆ, ಶ್ರೀಮಂತಿಗೆ ಬರುತ್ತೆ, ವಯಸ್ಸಾದ ಬಡತನಕ್ಕೆ ಹೋಗ್ತಾರೆ. ಹಾಗೇ ಇರೋದು, ಚೆನ್ನಾಗಿರೋಕೆ ಆಗೋದೇ ಇಲ್ಲ, ಯಾಕಂದ್ರೆ ಬಾಲ್ಯದ ಬಂದ್ಬಿಡ್ತದೆ ಅದು. 5ನೇ ವರ್ಷಕ್ಕೆ ನಿಮ್ಗೆ ಕೋಡಿಂಗ್ ಅಂತಾರೆ, ಮೈಂಡ್ ಕೋಡಿಂಗ್ ಆಗಿದೆ ನಿಮ್ಗೆ ಹಿಂಗಿರಬೇಕು ಅಂತ. ಆದ್ದರಿಂದ 5 ವರ್ಷ ತನಕ ಮಕ್ಕಳನ್ನ ತುಂಬ ಪ್ರೀತಿಯಾಗಿರ್ಬೇಕು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇಶು ಷೋಡಶೇ ವರ್ಷೇ ಪುತ್ರೇ ಮಿತ್ರವದಾಚರೇತ್ ಅಂತ. ಮೊದಲಿನ 5 ವರ್ಷ ಏನು ಪಾಸಿಟಿವ್ ಫೀಲಿಂಗ್ ಕೊಡ್ತಿರೋ ಮಕ್ಕಳಿಗೆ ಧನಾತ್ಮಕತೆಯನ್ನು ಕೊಡಬೇಕು. ಗಿವ್ ಪಾಸಿಟಿವ್ ಫೀಲಿಂಗ್ ಟು ದ ಚೈಲ್ಡ್. ಆಗತ್ತೆ, ಯಾಕಾಗಲ್ಲ, ಮಾಡು. ಒಂದು ಸಣ್ಣ ಪ್ರಯೋಗ ಮಾಡಿದ್ದು ಹೇಳ್ತೀನಿ ನಾನು US ಅಲ್ಲಿದ್ದಾಗ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಬ್ಬರು ನೊಬೆಲ್ ಲಾರೆಟ್ ಬಂದಿದ್ರು, ಸೈನ್ಸ್ ನೊಬೆಲ್ ಲಾರೆಟ್. ಅವರು ಲೆಕ್ಚರ್ ಕೊಡೋಕೆ ಬಂದಿದ್ರು. ಬ್ರಿಲಿಯಂಟ್ ಮ್ಯಾನ್, ನೊಬೆಲ್ ಪ್ರೈಸ್ ಬಂದಿದೆ ಅಂದ್ರೆ ಬ್ರಿಲಿಯಂಟ್ ಇರಬೇಕಲ್ಲ. ಅವ್ರು ಲೆಕ್ಚರ್ ಕೊಡ್ತಾ ಇರಬೇಕಾದ್ರೆ ಯಾರೋ ಪ್ರಶ್ನೆ ಕೇಳಿದರು, ನಿಮಗಿದು ಮನಸ್ಸು ಹೆಂಗೆ ಬಂತು, ಎಲ್ಲವನ್ನು ಬೇರೆಯಾಗಿ ನೋಡುವಂಥದ್ದು, ವಿಶೇಷವಾಗಿ ನೋಡುವಂಥ ಮನಸ್ಸು ಎಲ್ಲಿ ಬಂತು ಅಂತ. ಐ ವಾಸ್ ಸರ್ಪ್ರೈಸ್ ಬೈ ದಿ ಆನ್ಸರ್. ಅವ್ರು ಹೇಳಿದ್ದು, ಅಮ್ಮ ಕಲಿಸಿಲ್ಲ ನನಗೆ ಅಂತ ಹೇಳಿದ್ರು. ಯಾವಾಗ? ನಾ 3 ವರ್ಷದವನಿದ್ದಾಗ ಅಂತ. ನೋಡಿ ಹೆಂಗಿದೆ, ನಾನು 3 ವರ್ಷ ಇದ್ದಂಗೆ ಹೇಗೆ ಬೇರೆ ರೀತಿ ವಿಚಾರ ಮಾಡಬೇಕು ಅಮ್ಮ ಕಲಿಸ್ಕೊಟ್ಲು. ಹೇಳಿ ಅದನ್ನು ಅಂದರು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಎಷ್ಟು ಚೆನ್ನಾಗಿದೆ, ನಿಮ್ಮ ಕಣ್ಮುಂದೆ ಕಟ್ಟತ್ತೆ. ಇವ್ರು 3 ವರ್ಷ ಹುಡುಗ ಅಂತೆ. ಅವಾಗ ಇಂಗ್ಲೆಂಡಲ್ಲಿ ಆದ ಸಿಚುವೇಶನ್ ಇದು. ಅವಾಗೆಲ್ಲ ಹಾಲೆಲ್ಲ ಬಾಟ್ಲಿಯಲ್ಲಿ ಬರ್ತಾಯಿತ್ತು, ನೆನಪಿದೆಯಾ? ದೊಡ್ಡವರಿಗೆಲ್ಲ ಗೊತ್ತಿರುತ್ತೆ. ಹಾಲಿನ ಬಾಟ್ಲು ಹೀಗೆ ಅಗಲ ಇರ್ತದೆ, ಹೀಗೆ ಬಾಯಿ ಬರ್ತದೆ, ಹೀಗೆ ಬಾಯಿ ಸಣ್ಣದಿರುತ್ತೆ. ಆ ಹಾಲಿನ ಬಾಟ್ಲ್ ಬರ್ತಾಯಿತ್ತು. ಅಲ್ಲಿ ತಂದು ಅಮ್ಮ 4-5 ಬಾಟ್ಲು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಈ ಹುಡುಗ ಹೋಗಿ ಫ್ರಿಜ್ ಬಾಗಿಲ ತೆಗ್ದ.
ಅಲ್ಲಿ ಹಾಲಿನ ಬಾಟ್ಲ್ ಕಾಣಿಸ್ತು, ತಗೋಬೇಕು ಅಂತ ಹೋಗಿದ್ದಾನೆ. ಪುಟ್ಟ ಕೈ ಆ ಕೆಳಗಡೆ ಹಿಡ್ಕೊಂಡಿದ್ದಾನೆ. ಬಾಟ್ಲ್ ಆಗಲ್ಲ ಇರುತ್ತಲ್ಲ, ಸಾಕಾಟ್ ಮಂಜು ಕೂತಿರುತ್ತೆ ಅದು ಫ್ರಿಡ್ಜಲ್ಲಿ ಇದ್ದಾಗ. ಹಿಡ್ಕೊಂಡು ಎತ್ತೋಕೆ ಹೋದಾಗ ಜಾರಿ ಟಪ್ ಅಂತ ಬಿತ್ತು, ಬಾಟ್ಲ್ ಒಡೆದು ಹೋಯ್ತು. ಅರ್ಧ ಲೀಟ್ರ್ ಹಾಲೆಲ್ಲ ಹಡ್ಕೊಳ್ತು. ಹುಡುಗನ ಗಾಬರಿ ಆಯ್ತು, ಅಮ್ಮ ಬೈತಾರೆ ಅಂತ. ಅಮ್ಮ ಬಂದರು, ನೋಡಿದರು, ಅವನ ಮುಖ ನೋಡಿದ್ರು, ಕಣ್ಣಲ್ಲಿ ಗಾಬರಿ ಕಾಣಿಸ್ತಾ ಇದೆ ಅವನಿಗೆ. ಶಿ ಸ್ಮೈಲ್ಡ್. ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ನಿಧಾನಕ್ಕೆ ಎಲ್ಲ ಗಾಜಿನ ಪೀಸ್ ತೆಗೆದ್ರು. ಮಗು, ಇಷ್ಟೊಂದು ಹಾಲು ಹಾಕಿ ಯಾವತ್ತೂ ತೊಳೆದಿರಲಿಲ್ಲ ನೆಲ, ನಾನು ಇಷ್ಟೊಂದು ಹಾಲು ಹಾಕಿ ನೆಲ ತೊಳೆದಿರಲಿಲ್ಲ. ಇದ್ರಲ್ಲಿ ಡ್ರಾಯಿಂಗ್ ಮಾಡೋಣ ಬಾ, ಇಬ್ಬರು ಸೇರಿ, ಇಬ್ಬರು ಬೆರಳಿಂದ ಹಿಂಗೆ ಡ್ರಾಯಿಂಗ್ ಮಾಡೋಣ ಬಾ. ಅಮ್ಮ ಮಗ ಕೂತು ಇಬ್ಬರು ಹಿಂಗೆ ಡ್ರಾಯಿಂಗ್ ಮಾಡಿದ್ರಂತೆ. ಏನೇನೋ ಚಿತ್ರ ಬರೆದ್ರು, ಅಮ್ಮ ಕ್ಲೀನ್ ಮಾಡಿದರು. ಸಾಯಂಕಾಲ ಏನು ಮಾಡಿದರು ಅಂತ ಹೇಳ್ತಾರೆ, ದಯವಿಟ್ಟು ಗಮನ. ಸಣ್ಣ ಎಕ್ಸ್ಪೆರಿಮೆಂಟ್ ಇದು. ಸಾಯಂಕಾಲ ಮನೆ ಹಿಂದೆ ಬ್ಯಾಕ್ಯಾರ್ಡ್ ಅಂತ ಇರುತ್ತಲ್ಲ, ಹುಲ್ಲಿದೆ, ಲಾನ್ಸ್ ಇದೆ, ಅಲ್ಲಿ ತೊಗೊಂಡು ಹೋದ್ರು ಮಗುನ. ಖಾಲಿ ಬಾಟ್ಲ್ ತೊಗೊಂಡೋದ್ರು, 3-4 ಬಾಟ್ಲು ಹಾಲಿನ ಬಾಟ್ಲು ಇಟ್ರು. ಮಗು, ಬೆಳಿಗ್ಗೆ ನಿನಗೆ ಬಿದ್ದು ಹೋಯ್ತಲ್ಲ ಕೈಯಿಂದ ಜಾರಿ, ಯಾಕೆ ಬಿತ್ತು, ಈಗ ಹಿಡ್ಕೊಂಡು ನೋಡೋಣ ಅಂದರು. ಅದು ಬಿದ್ದರೂ ಕೂಡ ಹುಲ್ ಮೇಲೆ ಬೀಳುತ್ತೆ, ಏನಾಗಲ್ಲ ಅಂತ ಗೊತ್ತು. ಆ ಹುಡುಗ ಮತ್ತೆ ಕೆಳಗೆ ಹಿಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಜಾರಿ ಬೀಳ್ತಾ ಇತ್ತು. ಟ್ರೈ ಮಾಡು ನೋಡು, ನೀನು ಕೈ ಎಷ್ಟಿದೆಯೋ ಅಷ್ಟು ಹಿಡ್ಕೊ ಅಂದರು. ಅವ್ನು ನಿಧಾನಕ್ಕೆ ಮೇಲೆ ತಂದ, ಬಾಯಿ ಸಣ್ಣದಿದೆಯಲ್ಲ, ಕೈ ಹಿಡ್ಕೊಂಬಿಟ್ಟ. ಅಮ್ಮ ಹಿಡ್ಕೊಂಡಿದ್ದೆ ನೋಡು ಅಂತ ತೋರಿಸ್ದ. ಇನ್ನೊಂದು ಹಿಡ್ಕೊಳಕ್ಕಾಗತ್ತಾ ಅಂತ ಕೇಳಿದ್ರು. ಇನ್ನೊಂದಾ, ನೋಡ್ತೀನಿ ಅಂದ. ಹೆಬ್ಬೆಟ್ ಒಂದರಲ್ಲಿ ಹಾಕಿದ, 2 ಬಟ್ಟು ಇನ್ನೊಂದು ಹಾಕಿ 2 ಎತ್ತಿದ. ಬ್ರಿಲಿಯಂಟ್ ಚೈಲ್ಡ್, ಯು ಆರ್ ಕ್ಯಾಚಿಂಗ್ 2 ನಾವು. ಒಂದೇ ಹಿಡ್ಕೊಳ್ಳೋಕೆ ಕಷ್ಟಪಡ್ತಿದ್ದೆ, ಗೊತ್ತಾಯ್ತಾ ನಿನಗೆ? ನೀನು ಸಣ್ಣ ಕೈ, ದೊಡ್ಡ ಜಾಗ ಹಿಡ್ಕೊಂಡಿದ್ದೆ, ಸಣ್ಣ ಕೈಗೆ ಸಣ್ಣ ಜಾಗ ಬೇಕು, ಗೊತ್ತಾಯ್ತಲ್ಲ ಅಂತ ಕಲಿಸ್ಕೊಟ್ರು. ನನಗೆ ಗೊತ್ತಾಯಿತು, ಅವ್ರು ನಾನು ಹೇಳಿಕೊಡ್ಲಿಲ್ಲ ಹಿಂಗೆ ಹಿಡ್ಕೊ ಅಂತ ಹೇಳಿ, ನನ್ನ ಕಡೆಯಿಂದಾನೆ ಮಾಡಿಸಿದ್ರು. ದೆನ್ ಐ ಥಾಟ್, ಫಾರ್ ಎವ್ರಿ ಪ್ರಾಬ್ಲಮ್ ದೆರ್ ಇಸ್ ಅ ಸೊಲ್ಯೂಷನ್. ಅವನೊಂದು ಥಿಯರಿ ಕಂಡು ಹಿಡಿದಿದ್ದ, ನಾವೆಲ್ಲ ಬಳಸ್ತೀವಿ ಈಗ. ಹಿ ಸೇಸ್, ನೋ ಪ್ರಾಬ್ಲಮ್ ಕಮ್ಸ್ ಅಲೋನ್, ಪ್ರಾಬ್ಲಮ್ ಕಮ್ಸ್ ವಿತ್ ಸೊಲ್ಯೂಷನ್. ವಿ ಹ್ಯಾವ್ ಟು ಸಪ್ರೇಟ್ ದೆಮ್, ದ್ಯಾಟ್ಸ್ ಆಲ್. ಪ್ರಾಬ್ಲಮ್ ಜೊತೆಗೆ ಸೊಲ್ಯೂಷನ್ನು ಇರ್ತದೆ, ಕಂಡ್ಕೋಬೇಕು ಅಂತ ಅವ್ನು ನೊಬೆಲ್ ಪ್ರಶಸ್ತಿ ಬಂತು. ಅಂತ ಹೇಳ್ತಾನೆ ನನಗೆ ಹೀಗೇನೆ, ಹೌ ಮೈ ಮದರ್ ಟಾಟ್ ಮೀ. 5 ವರ್ಷಕ್ಕೆ ಮಗುನ ತಲೆಯಲ್ಲಿ ಏನು ಬಂತೋ ಅದು ಉಳ್ಕೊಂಡ್ಬಿಡುತ್ತೆ. ಮನಸ್ಸು ಪಾಸಿಟಿವ್ ಆಗಿ ಕಲಿಸಿದರೆ ಮಕ್ಕಳಿಗೆ ಪಾಸಿಟಿವ್ ಆಗೇ ಬೆಳೀತಾರೆ, ನೆಗೆಟಿವ್ ಆಗಿ ಬೆಳೆಸಿ ನೆಗೆಟಿವ್ ಆಗೇ ಬೆಳೀತಾರೆ, ಕೊನೆವರೆಗೂ ಹಾಗೇ ಇರ್ತಾರೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ನಾನು ಹೇಳಬೇಕಿಲ್ಲಿ, ಅದು ಭಾಳ ಲಾಸ್ಟ್ ಪಾಯಿಂಟ್ ಬರೆದಿದ್ದೀನಿ. ಕೀಪ್ ಅನ್ ಇಮೋಷನಲ್ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಅಂತ. ಇದು ನಾನು ಮಾಡಿದ ಥಿಯರಿ ಭಾಳ ಹಿಂದೆ, 20 ವರ್ಷ ಹಿಂದೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಬ್ಯಾಂಕಲ್ಲಿ ನೀವೊಂದು 5,000 ರೂಪಾಯಿ ಬ್ಯಾಂಕಲ್ಲಿ ಹಾಕಿದ್ದೀರಿ ಅಂತ ಇಟ್ಕೊಳ್ಳಿ. 2,000 ರೂಪಾಯಿ ಚೆಕ್ ಕೊಟ್ಟರೆ ದುಡ್ಡು ಕೊಡ್ತಾರೆ ನಿಮಗೆ. 5,000 ರೂಪಾಯಿಗೆ 10,000 ರೂಪಾಯಿ ಚೆಕ್ ಕೊಟ್ಟರೆ ಬೌನ್ಸ್ ಆಗುತ್ತೆ, ದುಡ್ಡಿಲ್ಲ ಅಂತ ಹೇಳ್ತಾರೆ ಅಲ್ವಾ? ದುಡ್ಡಿಲ್ಲ ಅಂತ ಹೇಳ್ತಾರೆ, ಬೌನ್ಸ್ ಆಗುತ್ತೆ ಚೆಕ್. ಇದು ಯಾಕೆ ಹೇಳ್ತೀನಿ ಅಂದರೆ, ಕಲ್ಪನೆ ಮಾಡಿ, 2 ಮನೆ ಇದ್ದಾವೆ, ಪಕ್ಕದಲ್ಲಿ 2 ಮನೆ ಇದ್ದಾವೆ. ಒಂದು ಮನೇಲಿ ಅಪ್ಪ ಆಫೀಸಿಗೆ ಹೋಗ್ಬೇಕು, ಬೆಳಗ್ಗೆ ಅವಸರಾಗಿದೆ, ನಾನು ಕನ್ನಡಕ ಇಲ್ಲಪ್ಪ, ನನ್ನ ಪರ್ಸಲ್ಲಿ ಸಿಗ್ತಾ ಇಲ್ಲ, ಲೇಟ್ ಆಗ್ತಾ ಇದೆ ಅಂತಾರೆ. ಮಕ್ಕಳು ಬಂದು, ಅಪ್ಪ ಚಿಂತೆ ಮಾಡಬೇಡ, ನೀ ರೆಡಿ ಆಗು, ನಾವು ತಂದು ಕೊಡ್ತೀವಿ. ಓಡಾಡಿ ಹುಡ್ಕಾಡಿ ತಂದು ಕೊಟ್ಟು, ಅಪ್ಪ ಹೋಗಿ ಬಾ ಅಂತ ಕಳಿಸ್ತಾರೆ. ಇದು ಮೊದಲನೇ ಮನೆ ಕತೆ. ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲೂ ಅಪ್ಪನಿಗೆ ಅವಸರ ಆಗಿದೆ ಆಫೀಸಿಗೆ ಹೋಗೋದಕ್ಕೆ. ನಾನು ಕನ್ನಡಕ ಇಲ್ಲಪ್ಪ ಅಂತಾನವನು. ಆ ಕೋಣೆಯಲ್ಲಿ ಕೂತೆ ಮಗಳು ಕೂಗ್ತಾಳೆ, ನಿನ್ನ ಕನ್ನಡಕ ನಮಗೇನು ಗೊತ್ತು, ಎಲ್ಲಿ ಇಡ್ತೀಯೋ ಎಲ್ಲಿ ಹುಡ್ಕಾಡ್ತೀಯ ನೀನು ಅಂತಾಳೆ. ಎದ್ದು ಬಂದು ಹುಡ್ಕಾಡೋದಿಲ್ಲ. ಎರಡೂ ಸಂಬಂಧ ಒಂದೇ ಅಲ್ವಾ? ಅಪ್ಪ ಮಕ್ಕಳ ಸಂಬಂಧ 2 ಕಡೆನೂ. ಇಲ್ಯಾಕೆ ಹಿಂಗಾಯ್ತು? ಕಾರಣ ಇಷ್ಟೇ. ನೀವು ಬ್ಯಾಂಕ್ ಅಕೌಂಟಲ್ಲಿ ಡಿಪಾಸಿಟ್ ಇದ್ದರೆ ವಿಡ್ರಾ ಮಾಡಬಹುದು. ಇಲ್ಲಿ ಹಾಗೆ ನಾನು ಇಮೋಷನ್ಸ್ ಡಿಪಾಸಿಟ್ ಮಾಡಿದರೆ, ನಾನು ಒಳ್ಳೇದಂತ ತೊಗೊಂಡಿದ್ರೆ, ಪ್ರೀತಿ ತೋರಿಸಿದ್ರೆ, ಅಂತಃಕರಣ ಕೊಟ್ಟಿದ್ರೆ ಡಿಪಾಸಿಟ್ ಇದೆ, ಆಗ ವಿಡ್ರಾ ಮಾಡ್ಕೋಬೋದು. ಏನಾದ್ರು ಕೆಲಸ ಹೇಳೋದು ವಿಡ್ರಾವಲ್. ಅದು ವಿಡ್ರಾವಲ್ ಯಾವಾಗ ಆಕ್ಸೆಪ್ಟ್ ಆಗುತ್ತೆ ಅಂದರೆ ಡಿಪಾಸಿಟ್ ಇದ್ದಾಗ. ನಾನು ಡಿಪಾಸಿಟೇ ಮಾಡೋದೇನೆ ಕೊಟ್ಟರೆ ಹಂಗಾಗುತ್ತೆ, ನಿನ್ನೆ ಕನ್ನಡಕ ನನಗೇನು ಗೊತ್ತು, ಹುಡ್ಕೋ ಅಂತಾಳಕ್ಕೆ. ನಾನು ಪ್ರೀತಿ ಹಾಕಿದ್ರೆ ಡಿಪಾಸಿಟು. ಅದಕ್ಕೆ ಇನ್ನೊಂದು ಹೇಳ್ತೀನಿ, ಒಂದು ಆದದ ಘಟನೆ. ನಮ್ಮ ಆಫೀಸಿಗೆ ಬಂದಿದ್ರು ಒಬ್ಬರು, ಸರ್ ನಿಮಗೆ ಕೇಳಿದೆ ಸರ್, ಇಮೋಷನಲ್ ಬ್ಯಾಂಕ್ ಅಕೌಂಟು ಚೆನ್ನಾಗಿತ್ತು ಸರ್, ಆದರೆ ನನ್ನ ಮಗನಿಗೆ ತೋರಿಸಿದೆ ಸರ್, ಅವ್ನು ನಂಬ್ತಾನೆ ಇಲ್ಲ ನನ್ನ ಅಂದರು. ನಾನು ಹಂಗೆ ಆಗತ್ತೆ ಒಂದೊಂದು ಸಲ ಅಂದೆ. 10 ವರ್ಷ ಬರೀ ಬೈದು ಹಾಕಿ ಇದು ಥಿಯರಿ ಕೇಳ್ಕೊಂಡ್ಬಿಟ್ಟು ಒಮ್ಮೆ ಪ್ರೀತಿ ತೋರಿಸಿದ್ರೆ, ಅಪ್ಪ ನಾಟಕ ಮಾಡ್ತಿದ್ದ ನೋಡೇನು ಅಂತಾರು. ಎಂದೂ ತೋರಿಸಿಲ್ಲ, ಇವತ್ತೇನು ಹೊಸ ತೆಗೆದೇನು ಸ್ಟೈಲ್ ಇದನ್ನು ನಂಬಲ್ಲ ಅವರು. ನಿಮ್ಮ ಬ್ಯಾಂಕಲ್ಲೂ ಹಾಗೆ ಅಲ್ಲೇನು ಸರ್, ಬ್ಯಾಂಕ್ ಅಕೌಂಟ್ ಆಪರೇಟ್ ಮಾಡದೆ ಹೋದರೆ 2 ವರ್ಷ ಡಿಫಂಕ್ಟ್ ಆಗಿಬಿಡುತ್ತೆ, ಮತ್ತು ಪತ್ರ ಬರೋದು ಆ್ಯಕ್ಟಿವೇಟ್ ಮಾಡ್ಕೋಬೇಕು ನೀವು ಅದನ್ನು. ಹಾಗೆ ನಾನೀಗ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಅಕೌಂಟ್ ಅದನ್ನು ಅಂತ ಹೇಳಿದೆ. ಒಂದೇ ದಿವಸ ಪ್ರೀತಿ ಅಲ್ಲ, 1 ವರ್ಷ ಮಾಡಿ ಪ್ರೀತಿ ತೋರಿಸಿ ಆಮೇಲೆ ರೆಸ್ಪಾಂಡ್ ಮಾಡ್ತಾನು. ಆ ರೀತಿ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಹೊತ್ತಿಗೆ ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು, 5ನೇ ವಯಸ್ಸಿಗೆ ಏನು ಹಾಕ್ತಿರೋ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ, ಕೊನೆವರೆಗೂ ಉಳಿಯೋದು ಅದು.
ಅದು ಮಾಡಬೇಕು. ಮೊಟ್ಟ ಮೊದಲು ದೈಹಿಕವಾಗಿ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ 3 ಭಾಗ ಇದಾವೆ ಸ್ವಾಮಿ. ಅದರೊಳಗೆ ನಾನು ಕ್ವಿಕ್ಕಾಗಿ ಹೇಳಬೇಕು. ಮೊದಲು ಮಕ್ಕಳಿಗೆ ಪಿಲ್ಲರ್ಸ್ ಆಫ್ ಗ್ರೋತ್ ಅಂತ ಹೇಳ್ತೀವಿ, ಪಿಲ್ಲರ್ಸ್ ಆಫ್ ಫಿಸಿಕಲ್ ಗ್ರೋತ್ ಅಂತ. 3 ದಯವಿಟ್ಟು ಗಮನ ಇಟ್ಕೊಡಿ. ಮೊದಲು ಮಗು ನಿದ್ದೆ. ಸಾಕಷ್ಟು ಹೊತ್ತು ನಿದ್ದೆ ಮಾಡಲ್ಲ ಮಕ್ಕಳಿಗೆ. ನಾವು ಗಮನ ಇಟ್ಟು ನೋಡಬೇಕು. 5ನೇ 6ನೇ ಕ್ಲಾಸ್ ಮಕ್ಕಳೇ ಬಾಗಿಲು ಹಾಕೊಂಡು ರಾತ್ರಿ 11 ತನಕ ಓದ್ತಾರೆ. ಓದೋದು ಬೇಡ ಅನ್ನಲ್ಲ ನಾನು, ಆದರೆ ಮಿನಿಮಮ್ ರೆಸ್ಟ್ ಬೇಕು ಬ್ರೇಗೆ. ಆ ಬೆಳೆಯೋ ವಯಸ್ಸಿಗೆ ನಿಮ್ಗೆ ಗೊತ್ತಿದೆ ಮಕ್ಕಳು ನಿದ್ದೆಯಲ್ಲೇ ಬೆಳೀತಾರೆ ಅಂತ ಹೇಳ್ತಾರೆ. ಹಾಗೆ ಮಿನಿಮಮ್ 8 ತಾಸು ನಿದ್ದೆ ಮಾಡ್ಬೇಕು ಮಕ್ಕಳು. ಆ ವಯಸ್ಸಿಗೆ 8 ತಾಸು ನಿದ್ದೆ ಮಾಡಬೇಕು. ದಯವಿಟ್ಟು ಅಭ್ಯಾಸ ಮಾಡಿಸಿ, ನಿದ್ದೆ ಮಾಡಬೇಕು ಹುಡುಗರು. 2ನೇದು ಒಳ್ಳೆ ಊಟ. ನಾವು ಜಂಕ್ ಫುಡ್ ಕಡೆ ತುಂಬ ಹೋಗ್ಬಿಟ್ಟಿದ್ದೀವಿ ಈಗ. ನಮಗೂ ಕಷ್ಟ ಆಗುತ್ತೆ ಮಾಡೋದಕ್ಕೆ ಅಂಥೇಳಿ ಆರ್ಡರ್ ಮಾಡಿಬಿಡೋದು. ಇದೊಂದು ಅನ್ಬಲಿಕ್ಕಿಲ್ಲ. ದ ಕೈಂಡ್ ಆಫ್ ನೂಡಲ್ಸ್ ದ್ಯಾಟ್ ವಿ ಈಡ್, ಮೈದಾ ಸಾಮಾನು ಎಷ್ಟು ತಿಂತೀವಿ ನಾವು ಗೊತ್ತಿಲ್ಲ ನಮಗೆ. ವಿಪರೀತ ಮೈದಾ ತಿಂತೀವಿ. ನಾಟ್ ಗುಡ್ ಫಾರ್ ಹೆಲ್ತ್ ಆಟ್ ಆಲ್. ಈ ಯಾವುದದು ಗೋಬಿ ಮಂಚೂರಿ ನನ್ನ ಫೇವ್ರೆಟ್ ಬೈಗಳದು. ನಾನು ಗೋಬಿ ಮಂಚೂರಿ ಬಗ್ಗೆ ಬಹಳ ಸಿಟ್ಟು ನನಗೆ. ಗೋಬಿ ಬಗ್ಗೆ ಸಿಟ್ಟಿಲ್ಲ, ಅದು ಹಾಕ್ತಾರಲ್ಲ ಕೆಮಿಕಲ್ ಅಜಿನೋಮೋಟೋ ಅಂತ, ಅದು ಎಷ್ಟು ಕೆಟ್ಟದ್ದು ನಮ್ಗೆ ಗೊತ್ತಿಲ್ಲ ರೀ. ಹೇಳ್ತಾರೆ ಪಾಪ ಜನ ಎಲ್ಲ. ಅಜಿನೋಮೋಟೋ ಹಾಕಿದ್ರೆ ತಿಂದರೆ ಏನಾಗುತ್ತೆ ಅಂದರೆ ನಾಯಿಗೆ ರುಚಿ ಇದೆ. ಅದು ಕರುಳಿನ ಒಳಗೆ ಒಂದು ಮೃದು ಲೇಯರ್ ಇರ್ತದೆ, ಒಂದು ಎ ವೆರಿ ಡೆಲಿಕೇಟ್ ಮೆಂಬ್ರೇನ್, ಸ್ಲಿಪರಿ ಮೆಂಬ್ರೇನ್ ಇರ್ತದೆ. ಅದು ತಿಂದ್ಬಿಡುತ್ತೆ. ಅದು ತಿಂದ್ಬಿಟ್ರೆ ಕರಳು ಎಕ್ಸ್ಪೋಸ್ ಆಗಿಬಿಡುತ್ತೆ. ಎಲ್ಲೆಲ್ಲಿ ಬೆಂಡಿದೆಯೋ ಕರಳು ಹಿಂಗೆ ಸುತ್ತು ತಗೊಂಡಿರೋದು ಕರಳದು. ಆ ಜಾಯಿಂಟಲ್ಲೆಲ್ಲ ಆ್ಯಸಿಡಿಟಿ ಕೂತ್ಕೊಂಡು ಹೈಪರ್ ಆ್ಯಸಿಡಿಟಿ ಶುರು ಆಗುತ್ತೆ. ಪಂಕ್ಚರಿಂದ ಇಂಟೆಸ್ಟೈನ್ ಶುರು ಆಗ್ತದೆ. ಎಲ್ಲ ಪ್ರಾಬ್ಲಮ್ಗಳು ಶುರು ಆಗೋದು. ಅವಾಗ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತಲ್ಲ, ಮೈ ಮೇಲೆ ಒಂದು ಲೇಯರ್ ಇದೆಯಲ್ಲ ಉಳಿಸುವಂಥದ್ದು, ಆ ಲೇಯರ್ ತಿಂದು ಹಾಕ್ಬಿಟ್ರೆ ಉಳಿತಲ್ಲ, ಕರಳು ಎಕ್ಸ್ಪೋಸ್ ಆಗಿಬಿಡುತ್ತೆ. ಬಟ್ ವಿ ನೋ ಇಟ್, ಬಟ್ ಸ್ಟಿಲ್ ವಿ ಈಟ್ ಇಟ್. ಯಾವ್ಯಾವ ಕೆಮಿಕಲ್ ಎಲ್ಲೆಲ್ಲಿ. ಈಗ ನಮ್ಗೆ ಹೆಂಗೆ ಪರಿಸ್ಥಿತಿ ಬಂದೆ ಅಂದರೆ, ನಾನು ಅರಿಶಿನ ತಿನ್ನೋದು ಅರಿಶಿಣನೇ ಹೌದು ಅಲ್ಲೋ ಗೊತ್ತಿಲ್ಲ, ಗೋಧಿ ಹಿಟ್ಟೇ ಇದೆಯಲ್ಲೋ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ ಇದ್ದಾಗ ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ಕೊಡಬೇಕಾದ್ರೆ ಚೆಕ್ ಮಾಡಿ. ಈ ಜಂಕ್ ಫುಡ್ ಅವಾಯ್ಡ್ ಮಾಡಿ. ದಯವಿಟ್ಟು ಬ್ರೆಡ್ ಅವಾಯ್ಡ್ ಮಾಡಿ. ಮನೆಯಲ್ಲಿ ಚಪಾತಿ ಮಾಡಿಕೊಡಿ, ಏನೂ ತೊಂದರೆ ಇಲ್ಲ. ಆದರೆ ಈ ಬ್ರೆಡ್ಡಲ್ಲಿ ತುಂಬ ಮೈದಾ ಇರೋದ್ರಿಂದ ಸಣ್ಣ ಮಕ್ಕಳ ಕರುಳುಗಳು ಬೆಳೆಯೋಕ್ಕೆ ಕಷ್ಟ ಆಗ್ತದೆ. ಫುಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು, ಮಕ್ಕಳಿಗೆ ಕೊಡೋದು ಕೂಡ ಗಿವ್ ಇಟ್ ಇನ್ ನೈಸ್ ಪ್ಲೇಟ್ಸ್. ಬಣ್ಣದ ಪ್ಲೇಟ್ ಕೊಡಿ. ಬಣ್ಣ ತಿಂತಾನ ಅವನು ಅನ್ನೋಂಗಿಲ್ಲ. ಇನ್ಫ್ಯಾಕ್ಟ್ ಅಸೋಸಿಯೇಟ್ ಮಾಡ್ಕೋತಾರೆ ಅವ್ರಿಗೆ. ನಾನು ತಮಾಷೆ ಮಾಡಿದ್ದಾನೆ 2 ಮಕ್ಕಳಿಗೂ. ಯಾರ್ದಪ್ಪ ಪ್ಲೇಟ್ ಇದು? ಗ್ರೀನ್ ಪ್ಲೇಟ್ ನಿಂದ? ಓಕೆ, ಪಿಂಕ್ ಪ್ಲೇಟ್ ಅವಂದ. ಅದು ಕೊನೆವರೆಗೂ ಪಿಂಕ್ ಪ್ಲೇಟ್, ಗ್ರೀನ್ ಪ್ಲೇಟ್. ಅವ್ರ ಖುಷಿ ಅದು. ನನ್ನ ಬಣ್ಣ. ಯು ಕ್ಯಾನ್ ಚೇಂಜ್ ಯುವರ್ ಕಲರ್ ಆಲ್ಸೋ ಬೇಕಾದರೆ. ಬಿಕಾಸ್ ಮಕ್ಕಳಿಗೆ ಬೆಳೆ ಹೊತ್ತಿಗೆ ಬಣ್ಣ ಆಕರ್ಷಕ ಆಗಿರ್ತದೆ, ತುಂಬ ಆಕರ್ಷಕ. ಅದು ಗಿವ್ ಯು ನೈಸ್ ಕಲರ್ಫುಲ್ ಪ್ಲೇಟ್ಸ್. ಶುಗರ್ ಜಾಸ್ತಿ ಇರಲಾರ್ದ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಆದಷ್ಟು. ಪ್ಯಾಕೇಜ್ ಶುಗರ್ ಆಗೋದು ಬೇಡ. ಈ ಹುಡುಗರು ನಾವೇನು ಮಾಡ್ತೀವಿ, ಇದು ಬರ್ತದಲ್ಲ ಪ್ಯಾಕ್ಡ್ ಜ್ಯೂಸ್ ಬರ್ತದಲ್ಲ ಕೊಡ್ತೀವಿ, ಟೆಟ್ರಾ ಪ್ಯಾಕ್. ಅಲ್ಲಿ ಇರುತ್ತಲ್ಲ ಒಳಗಡೆ ಸಾಕಷ್ಟು ಲಿಕ್ವಿಡ್, ಅದರಲ್ಲೇ ಕೊಡ್ತೀವಿ ನಾವೆಲ್ಲನೂ. ಇರಬೇಡಿ, ಯಾಕೆ ತಿಂಗಳಗಟ್ಟಲೆ ಅಲ್ಲೇ ಇರುತ್ತೆ ಅದು ಒಳಗಡೆ. ಗೊತ್ತಿಲ್ದಂಗೆ ತೊಂದರೆ ಆಗಿರುತ್ತೆ. ಯಾವತ್ತೇನು ಜ್ಯೂಸೋ ಯಾವತ್ತು ಹಾಕಿದ್ದಾರೋ ಅದನ್ನು, ಅದು ದಯವಿಟ್ಟು ಸಾಧ್ಯ ಇದ್ರೆ ಮನೇಲಿ ಮಾಡಿಕೊಡಿ. ಲಿಂಬೆಹಣ್ಣಿನ ಪಾನಕ ಭಾಳ ಒಳ್ಳೆ ಸಿಂಪಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಆದರೆ ಆದಷ್ಟು ಇಂಪೋರ್ಟೆಡ್ ಮಟೀರಿಯಲ್ ಆದಷ್ಟು ಕಮ್ಮಿ ಮಾಡಿ, ಮಕ್ಕಳಿಗೆ ಒಳ್ಳೆಯದು. ಲಾಸ್ಟ್ ಇನ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಚಿಲ್ಡ್ರನ್ ಮಸ್ಟ್ ಡೂ ಎಕ್ಸಸೈಸಸ್ ಫಾರ್ ಸಮ್ ಟೈಮ್. ನಮ್ಮ ಹುಡುಗರು ಬರೀ ಟಿ ವಿ ಮುಂದೆ ಕೂತ್ಕೋತಾವೆ, ಓಡಾಡೋಕ್ಕೆ ಎಕ್ಸಸೈಸ್ ಇಲ್ಲ. ಬೆಂಗಳೂರಲ್ಲಿ ಜಾಗ ಇಲ್ಲ ಅಂತೀವಲ್ಲ, ಜಾಗ ಇಲ್ಲ ಅಂತ ಇಟ್ಕೊಳ್ಳಿ. 2 ಅಡಿ ಜಾಗ ಸಿಗಲ್ಲ ನಮಗೆ, ಸಿಗಲ್ವಾ? ಸಿಗುತ್ತೆ. ಇದೊಂದು ಎಕ್ಸಸೈಸ್. ಐ ಟೆಲ್ ಯು, ರೆಕಮೆಂಡ್ ಇಟ್ ಫಾರ್ ಎವ್ರಿಬಡಿ ಅಟ್ ಎವ್ರಿ ಏಜ್. ಆ್ಯಂಡ್ ಐ ಹವ್ ಸೀನ್ ಪೀಪಲ್ ಡೂಯಿಂಗ್ ಅಟ್ ದಿ ಏಜ್ ಆಫ್ 98. 2 ಅಡಿ ಜಮಖಾನೆ ಮಡಚಿ ಇಟ್ಬಿಡಿ. ಒಂದು ಜಮಖಾನೆ ಮಡಚಿ ಬೆಡ್ಶೀಟ್ ಮಡಚಿಡಿ, ಕಾಲಿಗೆ ಪೆಟ್ಟಾಗಬಾರ್ದು ಅಂತ. ದೇ ಕ್ಯಾನ್ ಡೂ ದ ಸ್ಪಾಟ್ ಜಾಗಿಂಗ್. ಸ್ಪಾಟ್ ಜಾಗಿಂಗ್ ಗೊತ್ತಲ್ಲ, ತೀರಾ ಕಮ್ಮಿ ಜಾಗ ಅಂದರೆ ಇದನ್ನ ಎಲ್ಲಾದರೂ ಹಾಂಗ್ಕಾಂಗಲ್ಲಿ ಮನೆಯಲ್ಲಿ ಕೂಡ ಮಾಡ್ಬೋದಪ್ಪ, ಸಣ್ಣ ಜಾಗದಲ್ಲಿ. ಇದನ್ನು ಸ್ಪಾಟ್ ಜಾಗಿಂಗ್, ನಿಂತಲ್ಲೇ ಓಡೋದು ಕಲಿಸಿ ಮಕ್ಕಳಿಗೆ. ದೆ ರನ್ ಔಟ್ ಆಫ್ ಬ್ರೆತ್. ಉಸಿರು ತೇದು ಉಸಿರು ಬಂದುಬಿಡುತ್ತದೆ ಒಂದು 5 ನಿಮಿಷ ಓಡಿದಾಗ. ಇದರಂಥ ಒಳ್ಳೆ ಎಕ್ಸಸೈಸ್ ಇನ್ನು ಯಾವುದೂ ಇಲ್ಲ. ಹುಡುಗರಿಗೆ ಒಬೆಸಿಟಿ ಬರ್ತಾ ಇದೆ ಗೊತ್ತಾ ನಿಮಗೀಗ? ವಾಟ್ ವಾಸ್ ಟಾಟ್ ಆಸ್ ಎ ಗ್ರೇಟೆಸ್ಟ್ ಕರ್ಸ್ ಫಾರ್ ಅಮೇರಿಕನ್ ಪಾಪ್ಯುಲೇಷನ್, ಇಟ್ಸ್ ಬಿಕಮಿಂಗ್ ಟ್ರೂ ಫಾರ್ ಇಂಡಿಯನ್ ಪಾಪ್ಯುಲೇಷನ್ ಟುಡೇ. ಅಮೇರಿಕಾದಲ್ಲಿ ಹೇಳ್ತಾ ಇದ್ದು 40% ಆಫ್ ದ ಚಿಲ್ಡ್ರನ್ ಆರ್ ಒಬೀಸ್ ಅಂತ. ನಮ್ಮ ಇಂಡಿಯಾದಲ್ಲೂ ಹಾಗೆ ಆಗ್ತಾ ಇದೆ. ಹುಡುಗರು ಬಲ್ಕಿ ಆಗ್ತಾ ಇದ್ದಾರೆ. ಎಕ್ಸಸೈಸ್ ಇಲ್ಲ, ಊಟ ಮಾಡ್ತಾರೆ, ಜಂಕ್ ಫುಡ್ ತಿಂತಾರೆ, ಮತ್ತು ದಪ್ಪ ಆಗದ. ಅದು ಇನ್ನೇನು ಮಾಡ್ತಾರೆ? ಅದಕ್ಕೆ ಏನು ಹೊರಗೆ ಎಕ್ಸಸೈಸ್ ಇದ್ರೆ ಬಹಳ ಒಳ್ಳೆಯದು. ಆಗದೆ ಹೋದರೆ ಮನೇಲಿ ಡೂ ಸ್ಪಾಟ್ ಜಾಗಿಂಗ್ ಫಾರ್ ಸಮ್ ಟೈಮ್. ಏದುಸಿರು ಬಂದಾಗ ಏನಾಗುತ್ತೆ ಗೊತ್ತಾ? ಇಟ್ ಪಂಪ್ಸ್ ಆಕ್ಸಿಜನ್ ಟು ದ ಬ್ರೈನ್. ಸೋ ಮಚ್ ಆಕ್ಸಿಜನ್ ಟು ದ ಬ್ರೈನ್ ಬಿಕಮ್ಸ್ ಫ್ರೆಶ್. ಸ್ವಲ್ಪ ಮಾಡಬೇಕು. ಇದು ಮನೆಯಲ್ಲೇ ಕೂತ್ಕೊಂಡು ಹಿಂಗೆ ಕೂತಿದ್ರೆ ಜೇಡೆಡ್ ಆಗಿ ಬ್ರೈನ್ ಡಸಂಟ್ ಫಂಕ್ಷನ್ ಇಫೆಕ್ಟಿವ್ಲಿ. These 3 are important columns: sleep,
ನ್ಯೂಟ್ರಿಷನ್ ಆ್ಯಂಡ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಮೋಷನಲ್ ಫೌಂಡೇಶನ್ ಭಾಳ ಮುಖ್ಯ. ದೈಹಿಕ ಫೌಂಡೇಶನ್ ಆಯ್ತು, ದೈಹಿಕವಾಗಿ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ, ಭಾವನಾತ್ಮಕವಾಗಿ ಬೆಳೆಸೋದು ಹೇಗೆ. ಅದಕ್ಕೆ ಬರ್ತಿದ್ದೀನಿ, ಚಿಲ್ಡ್ರನ್ ಫಸ್ಟ್ ನೀಡ್ ಟು ಫೀಲ್ ರೈಟ್ ಬಿಫೋರ್ ದೇ ಕ್ಯಾನ್ ಡೂ ರೈಟ್ ಅಂತ. ದೇ ಶುಡ್ ಫೀಲ್ ಗುಡ್. ಇಫ್ ದೇ ಫೀಲ್ ಗುಡ್ ದೇ ಕ್ಯಾನ್ ಡೂ ರೈಟ್ ಥಿಂಗ್ಸ್. ಇಲ್ಲೊಂದು ಮಾತು ಬರ್ತದೆ, ಇಮೋಷನ್ಸ್ ಹುಡುಗರು ಈ ಪುಟ್ಟ ಮಕ್ಕಳಿದ್ದಾಗ ಅಳ್ತಾ ಗೊತ್ತಾ ನಿಮಗೆ? ಕೆಲವು ಹುಡುಗರು 4 ವರ್ಷ ತನಕ ಅಳ್ತಾರೆ, ಹೋ ಅಂತ ಅಳೋದು, ಸಣ್ಣ ಸಣ್ಣಕ್ಕೆ ಅಳೋದು. ಇನ್ನು ಕೆಲವು ಹುಡುಗರು ಉಗ್ರ ಆಗ್ತವೆ, ಪರ ಹರ್ಕೊಳ್ಳೋದು, ಚಿವುಟೋದು ಎಲ್ಲ ಮಾಡ್ತವೆ. ಇನ್ನು ಕೆಲವು ಹುಡುಗರು ಮತ್ತೊಬ್ರು ಹೊಡೆಯೋದು, ಇನ್ನು ಕೆಲವು ಶಾಯ್ ಆಗ್ತಾರೆ. ಯಾಕೆ ಹಿಂಗೆ ಆಗ್ತಾರೆ, ಅದು ಏನು ಮಾಡಬೇಕು ಅಂತ ಒಂದು ತೋರಿಸ್ತೀನಿ. ಅದರಲ್ಲಿ ಲವ್ಲಿ ವಿಡಿಯೋ ವಿ ಹ್ಯಾವ್. ಇಲ್ಲಿದೆ, ಮಗು ಅಪ್ಸೆಟ್ ಆಗಿ ಅಳ್ತದಲ್ಲ, ಅವು ನಾವೇನು ಮಾಡಬೇಕು? ಏನು ಅಳಬುಂಜಿನೋ ನೀನು, ಅಳ್ತಾ ಕೂತು ಯಾವಾಗ ಅಳ್ತೀಯಲ್ಲ ನೀನು, ಬೈಬೇಡಿ. ಅದ್ರ ಬದಲು ಏನು ಹೇಳಬೇಕು ಗೊತ್ತಾ? ದಿಸ್ ಇಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ, ಐ ಶೋ ದ ವಿಡಿಯೋ ಟುಮಾರೋ. ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತಂಥದ್ದು. ಇದು ನಾನು ಹೇಳಿ ಮಾಡಿಸಿದ್ದೆ ಇದನ್ನು ವಿಡಿಯೋ. ಹೇಳ್ದಲ್ಲ, ಆಕ್ಸ್ಫರ್ಡಲ್ಲಿ ಹುಡುಗ ಇದ್ದಾನೆ, ಜಾನ್ ವಿಲ್ಮಾಟ್ ಅಂತ, ಅವ್ನು ಬರ್ತಿದ್ದಾನಲ್ಲ 6 ಥಿಯರೀಸ್ ಬಿಫೋರ್ ಮ್ಯಾರೇಜ್ ಅಂತ. ಅವನು ಈಸ್ ಅ ಬ್ರಿಲಿಯಂಟ್ ಇಂಗ್ಲೀಷ್ ಟೀಚರ್. ಅವ್ನು ಹೇಳಿದ, ದರ್ ಸಮಥಿಂಗ್ ಕಾಲ್ಡ್ ಆಸ್ ಲೇಬಲಿಂಗ್ ಇಮೋಷನ್ಸ್. ತಪ್ಪು ಹೇಳ್ತಾ ಇದ್ದು, ದಯವಿಟ್ಟು ನೆನಪಿಟ್ಕೊಂಬಿಡಿ. ಲೇಬಲಿಂಗ್ ಇಮೋಷನ್ಸ್. ಆ ಮಗು ಅಳೋಕ್ಕೆ ಶುರು ಮಾಡಿದಾಗ, ಅಳ್ಬೇಡ ಅಂತ ಹೇಳಬೇಡಿ ಅವನಿಗೆ. ಓ, ದುಃಖ ಆಯ್ತಾ ನಿನಗೆ, ಅದಕ್ಕೆ ಅಳು ಬರುತ್ತಲ್ಲ, ದುಃಖ ಆಯ್ತಲ್ಲ ಅದಕ್ಕೆ ಅಳು ಬರುತ್ತಾ. ದಿ ಕೀಪ್ ಆನ್ ಸೇಯಿಂಗ್ ಇಟ್ 3-4 ಟೈಮ್ಸ್, ಕಾಲ್ ಲೇಬಲಿಂಗ್ ಇಮೋಷನ್ಸ್ ಅಂತ. ಅವನು ಅಳೋದಕ್ಕೆ ಕಾರಣ ಹೇಳ್ತಾ ಇದ್ದೀರಿ ನೀವು. ತೂಕಡಿಸ್ತಾ ಇದ್ದಾನೆ. ಓ, ಸುಸ್ತಾಗಿದೆ ಅನಿಸುತ್ತೆ ಅಲ್ಲ, ಸುಸ್ತಾಗಿದ್ದಕ್ಕೆ ನಿದ್ದೆ ಬರ್ತಾ ಇದ್ದಲ್ಲ, ಸುಸ್ತಾಯ್ತಲ್ಲ. ಸೇ ಇಟ್ 3-4 ಟೈಮ್ಸ್, ಎವ್ರಿ ಟೈಮ್ ಇಟ್ ಹ್ಯಾಪನ್ಸ್. ಏನಾಗುತ್ತೆ ಗೊತ್ತಾ ತಮಾಷೆ? ಅವಾಗ ಅಳು ಬಂದ ಕಳ್ಳೆ ಅವನಿಗೆ ಅದು ಬಹುತೇಕ ದುಃಖ ಆಗಿರ್ಬೇಕು ನನಗೆ, ಅದಕ್ಕೆ ಅಳು ಬರ್ತದೆ, ದುಃಖ ಆಗಿರಬೇಕು. ನಾನು ಹೇಳಿದೆ 2 ಮನಸ್ಸಿದ್ದಾವೆ ನಮ್ಗೆ, ನೀನು ಹೇಳಿದ್ದೆ ಅದನ್ನು, ಇಮೋಷ್ನಲ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಮೈಂಡ್ ಅಂತ 2 ಇದ್ದಾವೆ. ಇಮೋಷ್ನಲ್ ಮೈಂಡ್ ಬೇಗ ಬಂದುಬಿಡುತ್ತೆ, ಭಾವನಾತ್ಮಕ ಮನಸ್ಸು ಬೇಗ ಬಂದುಬಿಡುತ್ತೆ. ಈ ವಿಚಾರಾತ್ಮಕ ಮನಸ್ಸು ನಿಧಾನಕ್ಕೆ ಬರುತ್ತೆ. ಅಳೋ ಹುಡುಗನಿಗೆ ನನಗೆ ಬಹುಶಃ ದುಃಖ ಆಗಿದೆ ಅನಿಸುತ್ತೆ ಅನ್ನೋದು ರ್ಯಾಷನಲ್ ಮೈಂಡ್. ಅದು ಆಟೋಮ್ಯಾಟಿಕಲಿ ಮನಸ್ಸು ಮೇಲೆ ಹೋಗುತ್ತೆ. ಅವನಿಗೆ ಅಳೋದು ಮರೆತು ಹೋಗುತ್ತೆ, ಬಹುತೇಕ ದುಃಖ ಆಗಿರ್ಬೇಕು ನನಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದುಃಖ ಯಾಕಾಯಿತು? ದ ಮೊಮೆಂಟ್ ಈ ಸ್ಟಾರ್ಟ್ಸ್ ಅನಲೈಸಿಂಗ್, ಯು ವಿಲ್ ನಾಟ್ ಕ್ರೈ. ಇದು ಬ್ಯೂಟಿಫುಲ್ ಟೆಕ್ನಿಕ್ ಕಲಿಸಿದ್ದವರು. ಹಸಿವೆ ಆಗಿದೆ ಅವನಿಗೆ ಅಂತ, ನೀವು ಹಸಿವೆ ಆಗಿರ್ಬೇಕಲ್ಲ, ಅದಕ್ಕೆ ಹೆಂಗಾಗಿದೆ ಮುಖ ನಿಂದು. ಇದನ್ನು ಒಂದೇ ಸಲ ಗೊತ್ತಾಗಲ್ಲ ನಮಗೆ, ಒಂದೇ ಸಲ ಗೊತ್ತಾಗೋದೇ ಇಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ ಕಂಟಿನ್ಯೂಸ್ ಆಗಿ. ದೇ ಸ್ಟಾರ್ಟ್ ಅನಲೈಸಿಂಗ್. ದ ಮೊಮೆಂಟ್ ದೇ ಸ್ಟಾರ್ಟ್ ಅನಲೈಸಿಂಗ್, ದ ಇಮೋಷನಲ್ ಲೆವೆಲ್ ಕಮ್ಸ್ ಡೌನ್. ಒಂದೇ ಸಲ ನಾಳೆ ಮರುದಿವಸ ಮಾಯ ಆಗುತ್ತೆ, ಅದು ಡೋಲೋ 50 ಅಲ್ಲ, ಅದು ಕಮ್ಮಿ ಆಗೋದು. ಬಟ್ ಇಟ್ ಟೇಕ್ಸ್ ಸಮ್ ಟೈಮ್, ಬಟ್ ಇಟ್ ಡಸ್ ವರ್ಕ್. ನಾನು ಚೆಕ್ ಮಾಡಿ ನೋಡಿದ್ದೀನಿ. ಮಕ್ಕಳನ್ನ ಶಿಕ್ಷೆ ಕೊಡೋಲ್ಲ ಯಾವ ದೇಶದಲ್ಲೂ. ಐ ಥಿಂಕ್ ಯು ಆರ್ ಅಪ್ಸೆಟ್, ಐ ಥಿಂಕ್ ಯು ಆರ್ ಅಪ್ಸೆಟ್ ಫಾರ್ ಸಮಥಿಂಗ್. ವಾಟ್ ಅಪ್ಸೆಟ್ ಯು? ಅವನ ಕಡೆ ಮಾತಾಡಿಸ್ಬೇಕು. ಒನ್ಸ್ ಈ ಸ್ಟಾರ್ಟ್ಸ್ ಟಾಕಿಂಗ್, ಸ್ಟಾರ್ಟ್ಸ್ ಎಕ್ಸ್ಪ್ರೆಸಿಂಗ್, ಈಸ್ ಇಮೋಷನ್ಸ್ ಕಮ್ ಡೌನ್. ಅದು ನಾಳೆ ವಿಡಿಯೋನ ತೋರಿಸ್ತೀನಿ ನಿಮಗೆ. ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ರೇಸ್ ದಿ ಎಫರ್ಟ್ ಆಫ್ ದ ಚೈಲ್ಡ್, ನಾಟ್ ದ ಸಕ್ಸಸ್ ಆ್ಯಂಡ್ ರಿಸಲ್ಟ್. ಹುಡುಗ ಬರ್ತಾನೆ, ನನಗೆ ಮಾರ್ಕ್ಸ್ ಜಾಸ್ತಿ ಬಂದಿಲ್ಲ, 60% ಮಾರ್ಕ್ಸ್ ಬಂದಿದೆಯಪ್ಪ, ಐ ಆಮ್ ನಾಟ್ ಫೀಲಿಂಗ್ ಹ್ಯಾಪಿ ಅಬೌಟ್ ಇಟ್. ನನಗೆ 80 ಬರುತ್ತೆ ಅಂದ್ಕೊಂಡಿದ್ದೆ, 60 ಬಂತು ಅಂತ. ನಾನೇನು ಮಾಡಬೇಕು? ನನಗೆ ಗೊತ್ತಿತ್ತು ನೀನು ಹಣೆ ಬರ, ನೀನು ಹಿಂಗೆ 60% ಗೊತ್ತಿತ್ತು ನನಗೆ, 80 ಓದೋ ರೀತಿಯೇ ಗೊತ್ತಾಗಿತ್ತು ನನಗೆ. ಬೇಡ ಅದು. ಎಪ್ರಿಷಿಯೇಟ್ ದಿ ಎಫರ್ಟ್, ಡೋಂಟ್ ಎಪ್ರಿಷಿಯೇಟ್ ಓನ್ಲಿ ರಿಸಲ್ಟ್ಸ್. ಫಸ್ಟ್ ರ್ಯಾಂಕ್ ಬಂದರೆ ಮಾತ್ರ ಚಪ್ಪಾಳೆ ತಟ್ಟಬೇಕು ಅಂತಿಲ್ಲ. ಐ ನೋ ಯು ಹ್ಯಾವ್ ವರ್ಕ್ಡ್ ಹಾರ್ಡ್. ಕ್ರಿಕೆಟ್ ಟೀಮಿಗೆ ಹೋಗಬೇಕು ಅಂತ ಆಡ್ತಾನೆ, ಚೆನ್ನಾಗಿ ಆಡ್ತಾನೆ, ಟೀಮಲ್ಲಿ ಸೆಲೆಕ್ಷನ್ ಆಗಲ್ಲ. ಬಿಡೋ, ಚೆನ್ನಾಗಿ ಆಡಿದ್ದೀನಿ, ನಾನು ನೋಡಿದ್ದೀನಿ, ಫಸ್ಟ್ ಕ್ಲಾಸ್ ಆಡ್ತೀಯ, ನೆಕ್ಸ್ಟ್ ಟೀಮಲ್ಲಿ ಸೆಲೆಕ್ಷನ್ ಆಗ್ತಾ ಬಿಡೋದು ನಿಂದು. ಟೆಲ್ ಹಿಮ್ ದಟ್ ಇಟ್ ಈಸ್ ಎನ್ ಎಫರ್ಟ್, ಯು ಆರ್ ಡನ್ ವೆಲ್ ಇನ್ ಎಫರ್ಟ್. ಎಲ್ಲಿವರೆಗೂ ನನ್ನ ಎಫರ್ಟ್ ಬಗ್ಗೆ ತೃಪ್ತಿ ಇದೆಯೋ ರಿಸಲ್ಟ್. ಈಗ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಭಾಳ ಜನ ತಪ್ಪು ಅರ್ಥ ಮಾಡ್ಕೋತಾರೆ ಅದನ್ನು. ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಕರ್ಮಕ್ಕೆ ಮಾತ್ರ ನೀನು ಅಧಿಕಾರ ಆಗಿದ್ದೆ, ಫಲಕ್ಕಲ್ಲ. ಅಂದರೆ ಏನರ್ಥ? ಇಡೀ ತಿಂಗಳು ಕೆಲಸ ಮಾಡಿ ಸಂಬಳ ಅಪೇಕ್ಷೆ ಮಾಡಬಾರ್ದಾ? ಹಂಗಲ್ಲ ಅದು. ನೀನು ಸರಿಯಾಗಿ ಕೆಲಸ ಮಾಡಿ ಸಂಬಳ ಬಂದೇ ಬರುತ್ತೆ. ಕೆಲಸ ಮಾಡಿದ್ರೆ ತೆಗೆದು ಹಾಕ್ತಾರೆ, ಸಂಬಳ ಬರೋದೇ ಇಲ್ಲ. ಅವರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸರಿಯಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡಿಕೊಂಡು ನಾನು ಕೇರ್ಫುಲ್ಲಾಗಿ ರೋಡಲ್ಲಿ ಡ್ರೈವ್ ಮಾಡ್ತಾ ಇದ್ದರೆ ಗ್ಯಾರಂಟಿ ಗುರಿ ಮುಟ್ತೀನಿ. ಆ ಕಡೆಗೆ ನೋಡ್ಕೊಂಡ್ರೆ ಪೆಟ್ಟಾಗಿ ಬಿದ್ದು ಹೋಗ್ತೀನಿ ಎಲ್ಲೊಂದು ಕಡೆ. ಅಂದರೆ ನಿನ್ನ ಕೆಲಸ ಸರಿಯಾಗಿ ಮಾಡಯ್ಯ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅಂದರೆ ನಿನ್ನ ಪ್ರಯತ್ನಕ್ಕೆ ತಲಾಗಿ ಫಲ ಸಿಕ್ಕೇ ಸಿಗ್ತದೆ ಅಂತ ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು. ವರ್ಕ್ ಆನ್ ದಿ ಎಫರ್ಟ್ ಮಾಡು, ಫಲ ಸಿಕ್ಕೇ ಸಿಗ್ತದೆ ಅಂತ ಹೇಳಿ ಎಪ್ರಿಷಿಯೇಟ್ ದಿ ಎಫರ್ಟ್. ಇಟ್ ಐ ಕ್ಯಾನ್ ಗಿವ್ ನಂಬರ್ ಆಫ್ ಎಕ್ಸಾಂಪಲ್ಸ್ ಆಫ್ ದ್ಯಾಟ್ ಕೈಂಡ್. ಒಂದು ಸಲ ಮಕ್ಕಳಿಗೆ ಎಫರ್ಟ್ ಬಗ್ಗೆ ಪ್ರೀತಿ ಬಂದಾಗ, ಇಫ್ ಐ ಸ್ಟಾರ್ಟ್ ಡೂಯಿಂಗ್ ಮೈ ವರ್ಕ್ ಪ್ರಾಪರ್ಲಿ ರೆಗ್ಯುಲರ್ಲಿ, ಮಾರ್ಕ್ಸ್ ಬರಲ್ವ ಚೆನ್ನಾಗಿ ಓದಿದಾಗ. ಇಫ್ ಐ ಫೋಕಸ್ ಆನ್ ಲರ್ನಿಂಗ್
ಮಾರ್ಕ್ಸ್ ವಿಲ್ ಕಮ್. ಇಫ್ ಯು ಓನ್ಲಿ ಫೋಕಸ್ ಆನ್ ಮಾರ್ಕ್ಸ್, ಎಫರ್ಟ್ ವಿಲ್ ನಾಟ್ ಬಿ ದೇರ್. ಅದಕ್ಕೆ ದಯವಿಟ್ಟು ಇದನ್ನು ಮಾಡೋಣ, ಈ ಇಮೋಷ್ನಲ್ ಫೌಂಡೇಶನ್ ಇಲ್ಲಿ ನಿಲ್ಲಿಸೋಣ. ಇಟ್ ಈಸ್ ಆಲ್ರೆಡಿ 7:15 ನಾವು. Next 15 minutes, if there are any questions, I'll answer, and we stop at 7:30. Sir, thank you for today's session also. It was wonderful. ಮೂರು ಥರದ ಪೇರೆಂಟಿಂಗ್ ಸ್ಟೈಲ್ಸ್ ಹೇಳ್ಕೊಟ್ರಿ. ಅದರಲ್ಲಿ ಅಗೇನ್ ಲೈಕ್ ಐ ಆಸ್ಕ್ಡ್ yesterday, the question remains the same. Can we adopt two different styles and draw thin line? ಅಂದರೆ ಇವಾಗ ಓವರ್ ಪವರಿಂಗ್ ಪೇರೆಂಟಿಂಗ್ ಅಂತ ಹೇಳಿದ್ರಿ, ಅದರಲ್ಲೂ ಆ್ಯಂಡ್ ಇವನ್ ಸಂಸ್ಕೃತ ಕೋಟು ಹೇಳಿದ್ರಿ, ಆಫ್ಟರ್ 5 years ಸ್ವಲ್ಪ ದಂಡಿಸೋದು ರಿಕ್ವೈರ್ಡ್ ಅಂತ. ಸೊ ಮೈ ಕ್ವೆಶನ್ ಸ್ಟಿಲ್ ರಿಮೇನ್ಸ್ ದ ಸೇಮ್. ಕ್ಯಾನ್ ವಿ ಅಡಾಪ್ಟ್ ಜೆಂಟಲ್ ಪೇರೆಂಟಿಂಗ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಪನಿಷ್ಮೆಂಟ್ ಆಲ್ಸೋ? ಇಸ್ ದಟ್ ಓಕೆ? ಈಗ ಹೇಳ್ಬೋದು, ಈಗ ವೆಸ್ಟರ್ನ್ ಫಿಲಾಸಫಿ ಒಳಗೆ 4 ಸ್ಟೈಲ್ ಹೇಳ್ತಾರೆ ಅವರು. ಒನ್ ಈಸ್ ಅಥಾರಿಟೇಟಿವ್, ಅಥಾರಿಟೇರಿಯನ್, ಮೂರನೇದು ಇದು ಪರ್ಮಿಸಿಬಲ್ ಸೊಸೈಟಿ, ಲಾಸ್ಟ್ ಈಸ್ ಅನ್ಇನ್ವಾಲ್ವ್ಡ್ ಅಂತ 4 ಕ್ಯಾಟಗರಿ ಮಾಡ್ತಾರೆ. ಅಥಾರಿಟೇಟಿವ್ ಅಂದರೆ ನೀವು ಹೇಳ್ತಿರೋ ರೀತಿ ಡಿಸಿಪ್ಲಿನ್ನೂ ಇದೆ, ಪ್ರೀತಿನೂ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಗಡಿಗೆ ಮಾಡಬೇಕಾದ್ರೆ ಹೊರಗಡೆ ತಟ್ತಾ ಇರ್ತಾನೆ, ಒಳಗಡೆ ಕೈ ಕೊಡ್ತಾನೆ ಅಂತ. ಒಳಗಡೆ ತಟ್ಟೋದು, ದಂಡಿಸ್ಬೇಕು ಅಂದರೆ ಫಿಸಿಕಲ್ ಪನಿಷ್ಮೆಂಟ್ ಅಂತಲ್ಲ, ಬಟ್ ಈ ಶುಡ್ ನೋ ಇಟ್ ನಾಟ್ ಪಾಸಿಬಲ್. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಅದಿಟ್ ಪರ್ಹ್ಯಾಪ್ಸ್ ವಿಲ್ ಮೇಕ್ ಇಟ್ ಕ್ಲಿಯರ್. When you are following the rules, you be very strict about it, clear about it. ಅಲ್ಲಿ ಮರ್ಸಿ ಇಲ್ಲ. ದಂಡ ಅದು ಹೇಳ್ತಿಲ್ಲಲ್ಲ, ದಶವರ್ಷಾಣಿ ತಾಡೆಯತ್ತೆ ಅಂದರೆ ಹೊಡಿಬೇಕು ಅಂತ, ಹಂಗಲ್ಲ, ಅದು ಡಿಸಿಪ್ಲಿನ್ ಮಾಡಬೇಕು ಅಂತ. ಆ ಡಿಸಿಪ್ಲಿನ್ ಮಾಡ್ಬೇಕಾದ್ರೆ ಹಾದಿಗಳಿದ್ದ, ಹೊಡೆದೇ ಡಿಸಿಪ್ಲಿನ್ ಮಾಡಬೇಕು ಅಂತಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಪ್ರಾಕ್ಟಿಕಲ್ ಎಕ್ಸಾಂಪಲ್ ವಿಚ್ ಯು ಕ್ಯಾನ್ ಯೂಸ್. ನಮ್ಮ ಮನೇಲಿ ನಾನು ಸಾಕಷ್ಟು ಪ್ರಯೋಗಗಳು ಮಾಡಿದ್ದೀನಿ ಈ ಥರ. ನನ್ನ ಮೊಮ್ಮಗಳಿದ್ಲು, 4 ವರ್ಷದವಳಿದ್ಲು ಅವಾಗ. ನಿಮ್ಗೆ ನಾನು ಹೇಳಿದ್ನ ನಿನ್ನೆ ಅದನ್ನು, ಡೊರೆಮಾನ್ ಹೇಳಿಲ್ಲಲ್ಲ, ಓಕೆ. ಆಕೆಗೆ ಡೊರೆಮಾನ್ ಹುಚ್ಚು ಹತ್ಬಿಡ್ತು ಹುಡುಗಿಗೆ. ಡೊರೆಮಾನ್ ಅಂತ ಒಂದು ಕಾರ್ಟೂನ್ ಶೋ, ಅದನ್ನು ನೋಡಬೇಕು ಅಂತ. ನನ್ನ ಸೊಸೆ ಬಂದ್ಲು, ಅಪ್ಪ ಭಾಳ ಹಚ್ಕೊಂಡ್ಬಿಟ್ಟಿದ್ದ, ಅಡಿಕ್ಟ್ ಆಗಿದ್ದಾಳೆ ಆಕೆ, ಡೊರೆಮಾನ್ ನೋಡಬೇಕು ಅಂತ. ನಾ ಇದು ಡೊರೆಮಾನ್ ಪರಿಚಯ ಯಾರು ಮಾಡಿದ್ರು ಆಕೆಗೆ ಅಂತ ಕೇಳಿದೆ. ಆಕೆಗೇನು ಗೊತ್ತಿರಲಿಲ್ಲಲ್ಲ ಡೊರೆಮಾನ್ ಯಾರು ಅಂತ. ನಿನ್ನ ಕೆಲಸ ಇತ್ತು ನೋಡು, ಕೊಡಿಸಿದೆ, ತಪ್ಪೇನಿಲ್ಲ. ದಿನ ನೋಡಿ ಆ ಡೊರೆಮಾನ್ ಸ್ನೇಹಿತ ಆಗಿಬಿಟ್ಟ, ನೀನೇನು ಬೇಕಾಗಿಲ್ಲ ಈಗ. ಆಕೆ ಬಿಡಿಸೋದು ಹೇಗೆ ಅಂದು, ನೀನೇ ಬಿಡಿಸ್ಬೇಕು. ಇದೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು ನಿಮಗೆ, ಶಿಸ್ತು ಅಂತ ಹೇಳಿದ್ರಲ್ಲ, ಹೌ ಟು ಬೀಟ್ ದ ಮೈಂಡ್. ಅಂಟಿಲ್ ಹೌ ಟು ಬೀಟ್ ದ ಮೈಂಡ್. ನಾನು ಸೊಸೆಗೆ ಹೇಳಿದ್ದೆ, ನೋಡಪ್ಪ ನೀ ಹಚ್ತೀಯಲ್ಲ ಟಿ ವಿ, ಮಗು ಹೇಳಬೇಕು. ಆಕೆ ಗಡಿಯಾರ ಗೊತ್ತಾಗಲ್ಲ ಆಕೆಗೆ. ಈ ನೋಡೋ, ಈ ಮುಳ್ಳು ಇಲ್ಲಿ ಬಂದ ತಕ್ಷಣ ಆಫ್ ಆಗಬೇಕು, ಈ ಮುಳ್ಳು ಇಲ್ಲಿ ಬಂದ ತಕ್ಷಣ ಬಂದ್ ಮಾಡಬೇಕು. ಹಚ್ಚು ಅಂತ ಹೇಳಕ್ಕೆ ಮೊದಲು ಬಂದ್ ಮಾಡೋದು, ಆಮೇಲೆ ನೋಡ್ಕೋಣ. ಹಚ್ಚಿಬಿಟ್ಟು ಮರಿಬೇಡ, ಆ ಟೈಮ್ ಬಂದು ಕರೆಕ್ಟಾಗಿ ಆಫ್ ಮಾಡು. ಇಲ್ಲಿ ನಾವು ಇಡೀ ಪರಿವಾರ ಸಹಕಾರ ಮಾಡಬೇಕಾಗತ್ತೆ. ಮನೇಲಿ ಹಿರಿಯರು ಇರ್ತಾರೆ, ನಾವೇನು ಮಾಡ್ತೀವಿ, ಆಫ್ ಮಾಡಿದ್ಲಕ್ಕೆ ಬಂದು ಓ ಅಂತ ಹತ್ಲಕ್ಕೆ, ಬೇಕು ನನಗೆ ಬೇಕು, ಓ ಅಂತ ಹೇಳೋದು. ನಮ್ಮ ಮನೆ ಸುಪ್ರೀಂ ಕೋರ್ಟ್ ನಾನೇ. ಬಂದು ಅಜ್ಜ ಅಮ್ಮ ಹಚ್ತಾ ಇಲ್ಲ ಟಿ ವಿ ಅಂದ್ಲು. ಈಗ ನಮ್ಮ ಮನೇಲಿ ಹಿರಿಯರು ಕೂಡ ಜವಾಬ್ದಾರಿ ತೊಗೋಬೇಕಾಗತ್ತೆ ಇದರೊಳಗೆ. ಸಾಮಾನ್ಯವಾಗಿ ಏನಾಗತ್ತೆ ಗೊತ್ತಾ, ಅಪ್ಪ ಅಮ್ಮ ಸ್ಟ್ರಿಕ್ಟ್ ಆಗಿರಬೇಕು ಅಂತಾರೆ, ಅಜ್ಜ ಅಜ್ಜಿ ಹಚ್ಚಿಬಿಡು ಪಾಪ, ಕೇಳ್ತದೆ ಕೊಟ್ಬಿಡು, ಏನಾಗ್ತದೆ ಕೇಳು, ಅಲ್ಲಿ ಹೋಯ್ತು ನಿಮ್ಮ ಕೇಸು. ಎಲ್ಲರೂ ಮಾತಾಡ್ಕೋಬೇಕು. ಆ ಹುಡುಗಿಗೆ ಅದು ಚಟ ಆಗ್ತಾ ಇದೆ, ಬಿಡಿಸ್ಬೇಕಾಗಿದೆ. ನನ್ನ ಕಡೆ ಬಂದು ಅಜ್ಜ ಏನು ಮಾಡಲಿ ಅಂತ, ಒಂದು ಕುರ್ಚಿ ಹಾಕ್ಕೊಡ್ತೀನಿ ಚೆನ್ನಾಗಳು, ಕಣ್ಣು ಸ್ವಚ್ಛ ಆಗುತ್ತೆ, ಟಿ ವಿ ಮಾತ್ರ ಹತ್ತಲ್ಲ. ಬಂದು ಟಿ ವಿ 1 ವಾರ ಹಚ್ಚಲಿಲ್ಲ. ಆಕೆಗೇನು ಗೊತ್ತಾಯ್ತು, ಇಲ್ಲಿ ಬಂದರೆ ಬಂದಾಗತ್ತೆ ಅಂತ ಗೊತ್ತಾಯ್ತಾ. ನಾನು ಹೇಳಿದೆ, ಪುಟ್ಟ ಹೆಂಗಿದ್ರು ಬಂದಾಗತ್ತೋ, ಇಲ್ಲಿ ಬಂದರೆ ಬಂದಾಗ್ಬಿಡುತ್ತಲ್ಲ, ನೀನೇ ಆಫ್ ಮಾಡು, ಅಮ್ಮನಿಗೆ ಹೇಳು, ಗುಡ್ ಗರ್ಲ್ ಅಂತಾಳೆ. ಹೆಂಗೋ ಗಾಳಿ ಹಿಟ್ಟು ಹಾರ್ಕೊಂಡು ಹೋಗ್ತಾ ಇದೆ, ಕೃಷ್ಣಾರ್ಪಣ ಅಂದ್ರೆ ಒಳ್ಳೇದಲ್ವಾ. ಹಾಗೆ ಆ ಹುಡುಗಿ ತಾನೇ ಆಫ್ ಮಾಡಿದ್ಲು, ಅಮ್ಮ ನಾನೇ ಆಫ್ ಮಾಡಿದೆ, ವೆರಿ ಗುಡ್ ಗರ್ಲ್ ಅಂದು. ನೆಕ್ಸ್ಟ್ ಟೈಮ್ ಏನಾಯ್ತು ಗೊತ್ತಾ, ಆಕೆನೇ ಕೇಳೋಳು, ಅಮ್ಮ ಎಲ್ಲಿಗೆ ಸ್ಟಾಪ್ ಮಾಡಬೇಕು, ನಾನು ಎಲ್ಲಿಗೆ ಬಂದಾಗ ಸ್ಟಾಪ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಸೆಲ್ಫ್ ರೆಗ್ಯುಲೇಷನ್. ಶಿಸ್ತು ಇದೆ ಅಲ್ಲಿ, ಪರ್ಮಿಷನ್ನು ಕೊಡಲಿಲ್ಲ ನಾವು. ವಿ ಆರ್ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ವಿಲ್ ನಾಟ್ ಅಲೌ ದ ಟಿ ವಿ ಟು ಗೋ ಆನ್ ಬಿಯಾಂಡ್ ದಟ್ ಪರ್ಟಿಕ್ಯುಲರ್ ಟೈಮ್. ನೀ ಎಷ್ಟೇ ಹತ್ತಿರ ಕೊಡಲ್ಲ ನಾವು. ಮಗು ಗೊತ್ತಾಗಬೇಕು. ಇದು ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ಇಫ್ ಯು ಡೋಂಟ್ ರೆಗ್ಯುಲೇಟ್ ಲೈಕ್ ದ್ಯಾಟ್, ವೆನ್ ದ ಚಿಲ್ಡ್ರನ್ ಗ್ರೋ ಅಪ್, ದೇ ಗ್ರೋ ಫೀಲಿಂಗ್ ದಟ್ ವಾಟ್ ಎವರ್ ದೇ ವಾಂಟ್ ದೇ ವಿಲ್ ಗೆಟ್ ಇಟ್. ಜಗತ್ತಲ್ಲಿ ಎಲ್ಲ ಸಿಗಲ್ಲ ಸ್ವಾಮಿ, ಯಾವುದೂ ಸಿಗಲ್ಲ. ಸಿಗದೆ ಹೋದಾಗ ಮನಸ್ಸಿಗೆ ಆಘಾತ ಆಗತ್ತೆ. ದೇ ಆರ್ ನಾಟ್ ಯೂಸ್ ಟು ಫೇಲಿಂಗ್, ದೇ ಆರ್ ನಾಟ್ ಯೂಸ್ ಟು ಬೀಯಿಂಗ್ ಟೋಲ್ಡ್ ನೋ. ದೇ ಫೈಟ್ ಆ್ಯಂಡ್ ಗೆಟ್ ವಾಟ್ ದೇ ವಾಂಟ್. ತೋರಿಸಿದ ವಿಡಿಯೋ ಇದೆ, ಗೊತ್ತಿದ್ದು ಹಠ ಇದೆ ಅವರಿಗೆ, ಜಗಳಾಡೋದು ಸಿಗ್ತದೆ ಅಂತ ಗೊತ್ತಿದೆ. ಮನೇಲಿ ನಾವೇನು ಮಾಡ್ತೀವಿ, ಒಬ್ರು ಯಾರು ಕನ್ಸೆಷನ್ ತೋರಿಸ್ಬಿಟ್ರೆ ಸಾಕು. ಏನು ಮಾಡ್ತಾ ಗೊತ್ತಾ ಮಕ್ಕಳು ನೋಡಿ, ನೆಕ್ಸ್ಟ್ ಟೈಮು ನೀವು ಅಲ್ಲೇ ಹೋಗ್ತಾವು, ಅಜ್ಜಿ ಹಚ್ಚಲಿಲ್ಲ ನೋಡಿ ಹಚ್ಕೊಡು, ಅಜ್ಜಿ ಪರ್ಮಿಷನ್ ಕೊಟ್ಟಿದ್ದಾರೆ ಹೋದ ಸಲ. ನಾನು ಹೇಳೋದು, ಅಜ್ಜ ಅಜ್ಜಿ ಎಲ್ಲರೂ ಕೂತ್ಕೊಂಡು, ಇಫ್ ಯು ಡಿಸೈಡ್ ಟು ಫಾಲೋ ಎ ಪರ್ಟಿಕ್ಯುಲರ್ ರೂಲ್, ಆಲ್ ಆಫ್ ಅಸ್ ವಿಲ್ ಫಾಲೋ. ದಟ್ ಈಸ್ ದಂಡ, ಶಿಕ್ಷೆ.
ಇದು ನಾವು ಸೈನ್ಸಲ್ಲಿ ಈಗ ಟೀಚಿಂಗಲ್ಲಿ ಏನು ಮಾಡ್ತೀವಿ ಗೊತ್ತಾ, ಸ್ಕೂಲಲ್ಲಿ ಹೊಸ ವರ್ಡ್ ತೆಗೆದಿದ್ದಾರೆ ಈಗ, ಪನಿಷ್ಮೆಂಟ್ ಅನ್ನಲ್ಲ, ಪಾಸಿಟಿವ್ ಡಿಸಿಪ್ಲಿನಿಂಗ್ ಅಂತ. ಅದು ಹೇಗೆ ಪಾಸಿಟಿವ್ ಡಿಸಿಪ್ಲಿನ್ ಏನು ಮಾಡಬೇಕು? ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಪಾಸಿಟಿವ್ ಡಿಸಿಪ್ಲಿನ್ ಅಂದರೆ ಹೊಡಿಬೇಕು ಅಂತಿಲ್ಲ. ಈಗ ನಾನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿದ್ದಾಗ 3 ಜನ ಹುಡುಗರು ಬಂದರು, ಕೋಲ್ಹಾಪುರದಿಂದ ಬಂದವರು, ಬಹುದೊಡ್ಡ ಶ್ರೀಮಂತರು, ದೊಡ್ಡ ಬಿಸ್ನೆಸ್ ಮನ್ ಮಕ್ಕಳು, 3 ಜನ, ಆ್ಯರೋಗಂಟ್ ಟು ದ ಕೋರ್, ಭಾರಿ ಶ್ರೀಮಂತ. ಆ ಹುಡುಗನಿಗೆ ನಿಮ್ಮ ಅಪ್ಪನ ಹಾಬಿ ಏನು ಅಂದರೆ ಅವ್ನು ಬರೀತಾನೆ ಕಲೆಕ್ಟಿಂಗ್ ವೈಟ್ ಮರ್ಸಿಡೀಸ್ ಅಂತ ಬರೀತಾನು, ಆ ಥರ ಹುಡುಗ, ಆ್ಯರೋಗಂಟ್ ಇದ್ರು. ಅದರ ಒಬ್ಬ ಹುಡುಗ ದರ್ಶನ್ ಅನ್ನೋನು ಭಾರಿ ಆ್ಯರೋಗಂಟ್, ಚಿಕ್ಕಂಗೆ ಹೊಡೆಯೋನು. ಒಳ್ಳೆ ಟಾಯ್ಲೆಟಿಗೆ ಹೋದ, ದೊಡ್ಡ ಬ್ಯೂಟಿಫುಲ್ 5 ಸ್ಟಾರ್ ಹೋಟೆಲ್ ಇದ್ದಂಗಿದೆ ಅದು, ದೊಡ್ಡ ಗ್ಲಾಸ್, ವಾಲ್ ಟು ವಾಲ್ ಮಿರರ್ ಇದೆ, ಟಲ್ ಅಂತ ಹೋಗ್ದ, ಹೊಡೆದೋಯ್ತು ಗ್ಲಾಸ್. ಮೇಟ್ರನ್ನ ಹೋದ್ರು, ಯಾಕೆ ಹೊಡೆದು ಯಾವ ಅಂತ ಕೇಳಿದ್ರು, ಯಾಕೆ ಹೋಗಾಡ್ತೀರಿ ಅಂದವನು. ಯಾಕೆ ಹೋಗಾಡ್ತೀರಿ? ಆ ದುಡ್ಡು ನಮ್ಮ ಅಕೌಂಟಿಗೆ ಹಾಕಿರಿ, ನಮ್ಮಪ್ಪ ಕಟ್ತಾನೆ. ನಿಮ್ಮ ಸಂಬಳ ಎಷ್ಟು? ನಿಮ್ಮ ಸಂಬಳ ಎಷ್ಟು? ನನ್ನ ಡ್ರೈವರ್ ಕೂಡ ನಿಮ್ಗಿಂತ ಜಾಸ್ತಿ ತಗೋತಾನೆ. ಈ ಥರದ್ದು ಮಾತಾಡುವಂಥ ಹುಡುಗರು. ನಾವೇನು ಮಾಡಬೇಕು? ಅವನಿಗೆ ಹೊಡೆಯೋಕ್ಕಾಗಲ್ಲ. ನಾನೇನು ಮಾಡಿದ್ದೆ ಅಷ್ಟರೊಳಗೆ, ವಾಟ್ ಹಿ ಲೈಕ್ಸ್ ಮೋಸ್ಟ್ ಅಂತ ಗೊತ್ತು ನನಗೆ. ಈಸ್ ಕ್ರಿಕೆಟ್ ಕ್ರೇಜಿ. ಅವನು ಕ್ರಿಕೆಟ್ ಆಡಬೇಕು ಗ್ರೌಂಡಲ್ಲಿ. ಕ್ರಿಕೆಟ್ ಬಿಡಿಸಿದ್ರೆ ಹೋ ಅಂತ ಹೇಳ್ತಿದ್ದ ಅವನು. ನಾನೇನು ಹೇಳಿದೆ, ಸಿಂಪಲ್, ದರ್ಶನ್ ಯು ಆರ್ ಔಟ್ ಆಫ್ ದ ಕ್ರಿಕೆಟ್ ಗ್ರೌಂಡ್ ಫಾರ್ 1 ವೀಕ್. ಕಾಲು ಹಿಡ್ಕೊಂಡ್ಬಿಟ್ಟ. ಸರ್ ನೀವು ಏನು ಹೇಳಿದ್ದು ಮಾಡ್ತೀವಿ, ಕ್ರಿಕೆಟ್ ಬಿಡಿಸ್ಬೇಡಿ ಸರ್, ಉಳ್ಕಿದೆ ಹೊಡಿರಿಬೇಕಾದ್ರೆ. ನಾನು ಹೊಡಿಯಲ್ಲ, ನಾನು ಕ್ರಿಕೆಟ್ ಇಲ್ಲ. ನೀನು ಪಾಸಿಟಿವ್ ಡಿಸಿಪ್ಲಿನ್ ಅದು ಗೊತ್ತಾಯ್ತಲ್ಲ. ಡಿನೈಯಿಂಗ್ ವಾಟ್ ದ ಚೈಲ್ಡ್ ಲೈಕ್ಸ್ ಮೋಸ್ಟ್. ಎಲ್ಲನೂ ಬೇಕಾಗಿಲ್ಲ, ಅದು ಇಲ್ಲದೆ ಬೇಕೇ ಬೇಕು ನನಗೆ ಅಂತ ಹಠ ಇರ್ತದಲ್ಲ ಮಗು, ಅದನ್ನು ಕೊಡಲ್ಲ ನಿನಗೆ. ಡಿನೈಯಿಂಗ್ ವಾಟ್ ದ ಚೈಲ್ಡ್ ಲೈಕ್ಸ್ ಮೋಸ್ಟ್ ಇದು ಒನ್ ಆಫ್ ದಿ ಫೈನೆಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಡಿಸಿಪ್ಲಿನಿಂಗ್, ಪಾಸಿಟಿವ್ ಡಿಸಿಪ್ಲಿನಿಂಗ್. ಹಾಗೆ ಮಾಡಿದಾಗ ಶಿಸ್ತು ಆಯಿತು. ವಾಟ್ ಯು ಸೆಡ್ ಇಸ್ ಅಬೌಟ್ ಗುಡ್ ಪೇರೆಂಟ್ಸ್ ಹೂ ಆರ್ ಡಿಸಿಪ್ಲಿನ್ ಬಟ್ ಆಲ್ಸೋ ನಾಟ್ ಈಲ್ ಟು ದ ರಿಕ್ವೆಸ್ಟ್ ಆಫ್ ದ ಚೈಲ್ಡ್. ಕನ್ಸೆಷನ್ನು ಕೊಡ್ತೀನಿ, ಅನುಕೂಲನೂ ಮಾಡ್ತೀನಿ, ಬಟ್ ಟೈಮ್ ಕಮ್ಸ್ ಹೇಳಿದಂಗೆ ಒಂದೇ ಟೈಪ್ ಇರೋಲ್ಲ. ಈ 3 ಟೈಪಲ್ಲಿ ಯಾರೂ ಒಂದು ಟೈಪ್ ಕ್ಲಿಂಗ್ ಆಗೋಲ್ಲ. ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ. ವಿ ಆರ್ ಆಲ್ ಕಾಂಬಿನೇಷನ್ಸ್ ಆಫ್ ಆಲ್ ಆಫ್ ದೆಮ್, ಒನ್ ಬೀಯಿಂಗ್ ಮೇಜರ್ ಪೋರ್ಷನ್. ಒಂದು ಯಾವುದೋ ಜಾಸ್ತಿ ಇರ್ತದೆ. ನಾನು ಡೀಟೇಲ್ಸ್ ಕೊಡಿ, ನಾನು ಮಾತಾಡಿ ಫಾಲೋ ಮಾಡ್ತೀನಿ. ಆ ಹುಡುಗ ಹೇಗಾಗಿದ್ದಾನೆ, ಬದಲಾಯಿಸಿದ್ದಾನೆ ಇಲ್ಲ ಅಂತ ಹೇಳೋಣ. ಮತ್ತು ಇನ್ನೊಂದು ಏನು ಮಾಡಬೇಕು ಗೊತ್ತಾ, ಅಲ್ಲಿ ಆ ಸ್ಕೂಲಲ್ಲಿ ಯಾರೋ ಒಬ್ಬರು ಟೀಚರ್ನ ಮೆಂಟರ್ ಅಂತ ಮಾಡಬೇಕು. ಇನ್ನೊಂದು ಹೇಳ, ನೀವು ಹೇಳಿದ ನಾಟದೆ ಹೋದರೂ ಶಿಕ್ಷಕರು ಹೇಳಿದ ನಾಟತೆ ಒಂದೊಂದ್ಸಲ ಆ ವಯಸ್ಸಿಗೆ, ಅದಕ್ಕೆ ಆ ಟೀಚರ್ ಕಡೆಯಿಂದ ಹೇಳಿಸೋಣ. ಅಲ್ಲಿ ಹೆಲ್ಪ್ ಇನ್ ಡೂಯಿಂಗ್ ದ್ಯಾಟ್. ಬಟ್ ಬೇಸಿಕ್ಲಿ ಹೇಳ, ನಾನು ಮಗು 7-8 ಕ್ಲಾಸಿಗೆ ಬಂದಾಗ ಸ್ವಲ್ಪ ಗಮನ ಇರಬೇಕು ನಿಮಗೆ. ಅಡೋಲೆಸೆನ್ಸ್ ಏಜ್ ಶುರು ಆಗುತ್ತೆ, ಆದಾಗ ಅವ್ರ ಅಪೇಕ್ಷೆ. ಏನಂದ್ರೆ ನನ್ನ ದೊಡ್ಡ ಮಗ ಕೆಸರಲ್ಲಿದ್ದಿರೋ ಕಮಲ ಥರ ಸರ್. 2 ಗಂಡು ಮಕ್ಕಳು ನನಗೆ. ಅವನು ಇವಾಗ ಪ್ರಾಡಕ್ಟ್ ಡಿಸೈನಿಂಗು ಲಾಸ್ಟ್ ಸೆಮ್ 6 ಸೆಮ್, ಐ ಮೀನ್ 8 ಸೆಮ್. ಅವ್ನು ಎಲ್ಲಿ ಬಿಟ್ಟರು ಅವನ ಮೇಲೆ ಒಂದು ದೋಷನೂ ಇಲ್ಲ, ಅಥವಾ ಆ ಹುಡುಗ ಹಂಗಿಲ್ಲ. ಆದರೆ ಇದು ಡೆಡ್ ಅಪೋಸಿಟ್ಟು. ಅಲ್ಲ, ಅದು ಏನು ಹೇಳೋಕ್ಕಾಗಲ್ಲ. ಒಂದು ಸಲ ಎಲ್ಲಿ ದಾರಿ ತಪ್ತದೆ ಅಂತ ಗೊತ್ತಾಗಲ್ಲ. ಆ ತಪ್ಪಿದ ನಮಗೂ ಗೊತ್ತಾಗಿರಲ್ಲ. ಅಲ್ಲಿ ಸ್ವಲ್ಪ ತಪ್ಪದು ನಮ್ಮ ಕಡೆ ತಪ್ಪಾಗೋದೇನು. ಅದೇ ಹೇಳಿದ್ನಲ್ಲ ನಾನು, 7ನೇ ಕ್ಲಾಸ್ ದಾಟಿ 8ನೇ ಕ್ಲಾಸಿಗೆ ಬಂದ ತಕ್ಷಣ ಮಕ್ಕಳನ್ನು ಸರಿಯಾಗಿ ಗಮನಿಸ್ಬೇಕು. ನಾವು ಹೇಳಿದ್ನಲ್ಲ, ಬ್ಯಾಗು ಚೆಕ್ ಮಾಡಬೇಕಾಗತ್ತೆ. ಯಾಕೆ ಹೇಳಿದೆ ಅಂದರೆ, ನಮ್ಮ ಮಕ್ಕಳು ಮುಂದೆ ದಾರಿ ತಪ್ಪಿದಾಗ ವಾಪಸ್ ಬರೋದು ಕಷ್ಟ ಆಗುತ್ತೆ ಅವಕ್ಕೆ ಅಂತ ಮಾಡಬೇಕು ಅದನ್ನು. ಇನ್ನೊಂದು ಹೇಳ, ನಮಗದು ಯಾವ ಹೊತ್ತಿಗೆ ಯಾರ ಸಂಪರ್ಕ ಬರ್ತದೆ, ಹೇಗೆ ಬರ್ತದೆ ಅಂತ ನಾವು ಗಮನ ಇಟ್ಟು ನೋಡಲೇಬೇಕಮ್ಮ, ಬೇರೆ ಗತಿ ಇಲ್ಲ ನಮಗೆ. ಈ ಕಾಲ ಅಂತೂ ಇನ್ನೂ ಬಹಳ ಕಷ್ಟ ಇದೆ. ಅದು ನೋಡದೆ ಹೋದಾಗ ಸ್ವಲ್ಪ ಕಾಲ ಮೀರಿ ಹೋಗ್ಬಿಡುತ್ತೆ ಮುಂದೆ ಯಾವುದೋ ಹಂತಕ್ಕೆ ಹೋದಾಗ. ಈಗ ಹಂಗೆ ಅನಿಸಿದೆ ಸರ್. ಹಂಗೆ ಅನ್ಬೇಡಿ, ಸದ್ಯ ಆಗೋ ಚಾನ್ಸ್ ಇರುತ್ತೆ. ಕೆಲವೊಂದು ಸಲ ಕಂಟ್ರೋಲ್ ಬಂದರೆ, ಟೀಚರ್ ಇದ್ದರೆ, ಏನೋ ಹೇಳಿದರೆ ಬದಲಾಯಿಸಿದ್ದನ್ನು ಕಂಡಿದ್ದೇನೆ ನಾನು, ಬೇಕಾದಷ್ಟು ಜನ ಕಂಡಿದ್ದೇನೆ. ಗದಗಲ್ಲಿ ಹುಡುಗ ಇದೇ ಥರ ಮಾಡಿ ಗುಂಡ ಅಂತಾಗಿ ರೌಡಿ ಶೀಟಾಗಿ ಜೈಲಿಗೆ ಹಾಕಿದ್ರು ಅವನ್ನ. ಈಗ ಅವ್ನು ಲೆಕ್ಚರರ್ ಆಗಿದ್ದಾನೆ, ಚೆನ್ನಾಗಿ ಓದಿ ಪೊಲಿಟಿಕಲ್ ಸೈನ್ಸಲ್ಲಿ MA ಮಾಡಿ ಲೆಕ್ಚರರಾಗಿ ಚೆನ್ನಾಗಿದ್ದಾನೆ. ಈಗ ಬದಲಾಯಿಸ್ತಾರೆ ಅಂತ ಹೇಳ್ತೀನಲ್ಲ, ಅದು ಯಾರು ಬದಲಾಯಿಸ್ತಾರೆ, ಯಾರು ಕೈ ಹಾಕ್ತಾರೆ ಸ್ವಲ್ಪ ನೋಡಬೇಕು ಅದನ್ನು ಹುಷಾರಾಗಿ. ನೀವು ಸ್ವಲ್ಪ ಡೀಟೇಲ್ಸ್ ಕೊಟ್ಟರೆ ನಾನು ಆ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ ಒಬ್ಬ ಒಳ್ಳೆ ಮೇಸ್ಟ್ರನ್ನ ಗೊತ್ತು ಮಾಡಿ ಅವ್ರ ಕಡೆಯಿಂದ ಹೇಳಿಸೋ ಪ್ರಯತ್ನ ಮಾಡೋಣ. ಇದು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಇನ್ನೊಂದು ಹೇಳ್ತೀನಿ, ಮಕ್ಕಳ ಮನಸ್ಸು ಎಷ್ಟು ಚೇಂಜ್ ಆಗುತ್ತೆ ಆ ವಯಸ್ಸಿಗೆ ಅಂದರೆ, ಹಾರ್ಮೋನಲ್ ಚೇಂಜಸ್ ಇದೆ. ಹುಡುಗ ಹುಡುಗಿ ಕಡೆ ಮನಸ್ಸು ಎಳೀತದೆ. ನಥಿಂಗ್ ಅನ್ಯಾಚುರಲ್ ಅಬೌಟ್ ಇಟ್. ಆದರೆ ಅದು ಅತಿ ಆಗಲಾರ್ದಂಗೆ ಗಮನ ಇಡಬೇಕು. ನಾನು ಫ್ರೆಂಡ್ಸ್ ಯಾರಿದ್ದಾರೆ ನೋಡ್ಕೋಬೇಕು. ನನ್ನ ಮೊಮ್ಮಗಳು ನನಗೆ ಬುದ್ಧಿ ಹೇಳ್ತಾಳೆ ಬಂದು, ಶಿ 13. ಒಂದು ಸಲ ಬಂದು ನನಗೆ ಅತಿ ಸೀರಿಯಸ್ಸಾಗಿ ಹೇಳಿದ್ಲು, ಅಜ್ಜ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಂತ. ಹೇಳಮ್ಮ ಅಂದೆ. ಇಫ್ ಯು ಫೈಂಡ್ ಮೈ ಬಿಹೇವಿಯರ್ ನಾಟ್ ಸೊ ಅಪ್ರಾಪ್ರಿಯೇಟ್ ಸಮ್ಟೈಮ್ಸ್, ಡೋಂಟ್ ಬ್ಲೇಮ್ ಮೀ, ಬ್ಲೇಮ್ ಮೈ ಏಜ್ ಅಂತಾಳೆ. ಬ್ಲೇಮ್ ಮೈ ಅಡೋಲೆಸೆನ್ಸ್ ಏಜ್. ಆ ಮಕ್ಕಳಿಗೆ ಹಂಗಿರುತ್ತೆ. ಅಡೋಲೆಸೆಂಟಲ್ಲಿ ಅವು ಏನು ಮಾಡ್ತಾವೆ ಗೊತ್ತಾಗಲ್ಲ. ದಿ ಸ್ಪೆಂಡ್ ಮೋರ್ ಟೈಮ್ ಬಿಫೋರ್ ದ ಮಿರರ್. ಬಾಯ್ಸ್ ಸ್ಪೆಂಡ್ ಮೋರ್ ಟೈಮ್ ಔಟ್ಸೈಡ್ ದೆನ್ ದಿ ಹೌಸ್. ಹೊರಗೆ ಆಟ ಆಡೋಕ್ಕೆ ಹೋಗ್ತಾರೆ. ಎಳೆತಗಳು ಬರ್ತದೆ. ಅದನ್ನು ಚಿಂತೆ ಮಾಡಬೇಡಿ. ದಿಸ್ ಇಸ್ ಅ ಕಾಮನ್ ಫಿನಾಮಿನಾ ಅಟ್ 13, 14, 15, 16. ಆ ಹೊತ್ತಿಗೆ ನಾವು ತುಂಬ ಎಚ್ಚರವಾಗಿರಬೇಕಾಗತ್ತೆ ಅಲ್ವಾ. ಈಗ ಕಳ್ತನ ಭಾಳ ಆಗ್ತಾಯಿದೆ ನಮ್ಮ ಏರಿಯಾದಾಗ ಅಂದಾಗ ನಾವೇನೇನೋ ಮಾಡ್ಕೋತೀವಲ್ಲ, ಹಾಗೆ ಕಳ್ತನ ಆಗೋ ಏಜ್ ಅದು.
ಮನಸ್ಸು ಕಳತನ ಆಗೋ ಏಜ್ ಅದು, ಸ್ವಲ್ಪ ಕಾಪಾಡ್ಕೋಬೇಕು. ನೀವೇನೇ ಹೇಳಿದ್ರು ಸರ್, ಈ ಕ್ಷಣಕ್ಕೆ ನಮ್ಮನ್ನ ಬಾಯಿ ಮುಚ್ಚಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಸೊ ಆಮೇಲೆ ನಮ್ಮ ಹಿಂದೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಕಲ್ಪನೆನೂ ಇರಲ್ಲ. ಅಲ್ಲ, ಗೊತ್ತಾಗೋಕೆ ಸಾಧ್ಯವೇ ಇಲ್ಲ, ಸಾಧ್ಯನೇ ಇಲ್ಲ. ನಾವು ಹಿಂದೆ ಹೋಗಕ್ ಆಗೋದಿಲ್ಲ ಸರ್. ಅಲ್ಲಲ್ಲ, ಅವ್ರ ಹಿಂದಿಂದ ಹೋಗಕ್ ಆಗೋದಿಲ್ಲ, ಅದ್ರ ಮನೆಗೆ ಬಂದಾಗ ಗೊತ್ತಾಗುತ್ತೆ. ಹಾ, ಅದು ಇನ್ನೊಂದು ಹೇಳ, ಗೊತ್ತಾಗಿದೆ. ನಾನು ಯಾವ ತಾಯಿಗಾದ್ರೂ ಕೂಡ ಮಗ ಕಣ್ಣು ತಪ್ಪಿಸ್ತಾನೆ ಅಂದರೆ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ಅವನು ತಪ್ಪು ಮಾಡಿದ್ರೆ ಕಣ್ಣಲ್ಲಿ ಕಣ್ಣಿಡೋಕೆ ಆಗೋಲ್ಲ, ತಕ್ಷಣ ತಲೆ ಬಗ್ಸ್ತಾನೆ, ಈ ಕಡೆ ನೋಡಿ ಮಾತಾಡ್ತಾನೆ. ಒಂದ್ಸಲ ನಿಮ್ಮ ಕಣ್ಣು ತಪ್ಪಿಸಿ ಮಾತಾಡ್ತಿದ್ದೆ, ಏನೋ ತೊಂದರೆ ಆಗಿದೆ ಅಂತ ಕೂಡಿಸ್ಕೊಳ್ಳಿ ಪಕ್ಕದಲ್ಲಿ. ಏನಪ್ಪ ಹೇಳು, ಏನು ತೊಂದರೆ ಆಗಿದ್ರೆ ಸರಿ ಮಾಡೋಣ, ತಪ್ಪಾಗಿದೆಯಾ, ಡಸಂಟ್ ಮ್ಯಾಟರ್, ವಿಲ್ ಸರಿ ಮಾಡೋಣ ಯಾವ್ದಾದ್ರು ಅಂತ ಹೇಳಿ ಮಾತಾಡಬೇಕಾಗತ್ತೆ. ಮನೇಲಿ ಯಜಮಾನ್ರು ಮಾಡಬೇಕಾದ್ರೆ ಭಾಳ ಮುಖ್ಯ ಕೆಲಸ ಅದು. ಇನ್ಫ್ಯಾಕ್ಟ್ ಗುಡ್ ಕಾಪ್ ಬ್ಯಾಡ್ ಕಾಪ್ ಎಲ್ಲ ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ ಮಕ್ಕಳಿಗೆ. ನಮ್ಮ ಭಾರತದಲ್ಲಿ ಬೇರೆ ರೀತಿ ಹೇಳ್ತಾ ಇದ್ವಿ ನಾವು, ಮೊದಲು ಕಥೆಗಳ ಮೂಲಕ ಹೇಳ್ತಾ ಇದ್ವಿ, ಟೆಲಿಂಗ್ ಇನ್ ಸ್ಟೋರೀಸ್ ಆ್ಯಂಡ್ ಮೈಥಾಲಜಿಕಲ್ ಸ್ಟೋರೀಸ್ ಎಲ್ಲ ಹೇಳ್ತಾ ಇದ್ವಿ. ಇವತ್ತು ಪ್ರಾಕ್ಟಿಕಲ್ ಆಗೇ ಹೇಳಬೇಕಾಗಿದೆ ಮಕ್ಕಳಿಗೆ. ದ ಏರಿಯಾಸ್ ವೇರ್ ದ ಚೈಲ್ಡ್ ಈಸ್ ಲೈಕ್ಲಿ ಟು ಸ್ಲಿಪ್, ಶೇರ್ ವೈ ಲೈಕ್ಲಿ ಗೆಟ್ ಸ್ಟಿಮ್ಯುಲಸ್ ಫ್ರಮ್ ಸಂಬಡಿ ಎಲ್ಸ್. ಅದಕ್ಕೆ ನಾನು ಹೇಳಿದ್ನಲ್ಲ, ಮೋರ್ ಇಂಪಾರ್ಟೆಂಟ್ ಈಸ್ ವಾಟ್ ಕೈಂಡ್ ಆಫ್ ರೋಲ್ ಮಾಡೆಲ್ ದಟ್ ವಿ ಗಿವ್ ಬಿಫೋರ್ ದೆಮ್. ಯು ವಾಂಟ್ ದೆಮ್ ಟು ಬಿಕಮ್ ಎ ರಿಚ್ ಮ್ಯಾನ್, he will become a rich man at any cost. That is the problem. If he wants to become a rich at any cost, it is normally at the cost of values. But gradually grow ಆಗಪ್ಪ, ಏನೂ ತೊಂದರೆ ಇಲ್ಲ, ಗೋ ಸ್ಲೋಲಿ ಬಟ್ ಬಿ ಸ್ಟಡಿ ಅಂತ ಹೇಳೋ ಹಾಗೆ, ವಾಟ್ ಈಸ್ ಗುಡ್ ಆ್ಯಟಿಟ್ಯೂಡ್, ವಾಟ್ ಇಸ್ ರಾಂಗ್ ಆ್ಯಟಿಟ್ಯೂಡ್, ವಾಟ್ ಈಸ್ ದ ರೈಟ್ ವೇ ಆಫ್ ಡೆವಲಪಿಂಗ್ ಯುವರ್ ಮೈಂಡ್, ರಾಂಗ್ ವೇ ಆಫ್ ಡೆವಲಪಿಂಗ್ ದ ಮೈಂಡ್. ಇದು ಅಷ್ಟೇ ಅಲ್ಲ, ನಾವು ಹುಡುಗಿಯರು ಹೇಳಬೇಕಾಗತ್ತೆ. ಈಗ ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಕಲಿಸ್ಕೊಡ್ಬೇಕು ನಾವೆಲ್ಲ ಮಕ್ಕಳಿಗೆ. ಈಗ ದ ವರ್ಲ್ಡ್ ಈಸ್ ನಾಟ್ ಸೋ ಇನ್ನೋಸೆಂಟ್, ದೇರ್ ಫೋರ್ ವಿ ಹ್ಯಾವ್ ಟು ಟೀಚ್ ಆಲ್ ದ್ಯಾಟ್. ಮೊದಲೇನು ಮಾಡ್ತಿದ್ದೀವಿ ನಾವು, ವಿ ಲೇವ್ ಇಟ್ ಟು ದ ಸ್ಕೂಲ್ ಟು ಡೂ ಇಟ್. ಈಗ ನಾವು ಎವ್ರಿ ಸ್ಕೂಲ್ ವಿಲ್ ಹ್ಯಾವ್ ಎ ಕೌನ್ಸಿಲರ್. ನಾವು ಯು ರಿಕ್ವೈರ್ ಎ ಕೌನ್ಸಿಲರ್, ಈಸ್ ಮ್ಯಾಂಡೇಟೆಡ್ ಬೈ ದಿ CBSE ನಾವು. ಎವ್ರಿ ಸ್ಕೂಲ್ ಶುಡ್ ಹ್ಯಾವ್, ಇಫ್ ಯು ಹ್ಯಾವ್ ಲೆಸ್ ದೆನ್ 500 ಸ್ಟೂಡೆಂಟ್ಸ್, ಯು ರಿಕ್ವೈರ್ ಒನ್ ಕೌನ್ಸಿಲರ್ ಫುಲ್ ಟೈಮ್ ಇಯರ್. ಬೇಕೇ ಬೇಕದು. ಯಾಕೆ ಬೇಕಾಗಿದೆ ಗೊತ್ತಾ, ಮೊದಲು ಅದು ಬೇಕಾಗ್ತಿರಲಿಲ್ಲ. ಟುಡೇ ವಿ ರಿಕ್ವೈರ್ ಇಟ್. ಎಲ್ಲಿವರೆಗೆ ಬಂದಿದೆ ಅಂದರೆ, ಅಮ್ಮ, ಯು ನೋ ವೆರಿ ವೆಲ್ ದ ಕೈಂಡ್ ಆಫ್ ಅಬ್ಯೂಸಸ್ ದ ಚೈಲ್ಡ್ ಈಸ್ ಫೇಸಿಂಗ್, ನಾಟ್ ನೆಸೆಸರಿಲಿ ಫ್ರಮ್ ಔಟ್ಸೈಡ್, ಇಟ್ ಇಸ್ ಹ್ಯಾಪನಿಂಗ್ ವಿದಿನ್ ದ ಹೌಸ್ ಇಟ್ ಸೆಲ್ಫ್. ಹೆಂಗೆ ಕಾಪಾಡ್ಕೋತೀರಿ ಮಕ್ಕಳನ್ನ ನೀವು ಈ ಪರಿಸ್ಥಿತಿ ಇದ್ದಾಗ? ಫಾದರ್ ಆ್ಯಂಡ್ ಮದರ್, ಸಮಟೈಮ್ಸ್ ಐ ಫೀಲ್ ಸಮಟೈಮ್ಸ್ that the father does not play a very important role. It should play an important role, as important as the mother's role, because there are certain strengths that the mother has. Mother can win the heart of the child, but the brain of the child can be controlled by the father. Both of them together, they manage it. Then you talk of the good cop and bad cop, it works well. Both of them cannot take the eyes off the boy or the girl. Age up to 13, ಅದಕ್ಕೆ ಹೇಳ್ತಾರಲ್ಲ, if you taken care of the child till 16, you're taken care for life ಅಂತ. Up to 16 we should take care of them, then they're stable, they can manage anywhere. Thank you so much. Thank you. We'll see you again tomorrow. Thank you.